ಇದು ಕೂಡಿ ಎಲ್ಲಾರ್ಗೂ ನಮಸ್ಕಾರ. ಇಂದು ಬಡಗಾಮ್ ಮಂದ ವಿಮೆನ್ ನ 31வது ಸೆಷನ್. ವಾರ ನಂಗ ಬಡಗಾಮ್ ಮಂದದೋಗೆ ಬೇರೆ ಬೇರೆ ತುರೆ ನಂಗ ನೋಡಿಂದೋ ಹೋದ ವಾರ ವ್ಯವಸಾಯ ಪತ್ತಿ ನಂಗ ಪೂರ್ಣಿ ಗುರುಮಲ್ಲೇಶ್ ಅಕ್ಕ ಬಂದು ಮಾತಾಡಿದ್ರು. ಇಂದಿನ ಟಾಪಿಕ್ ಬಂದು ಅಪ್ಪರ ಒಂದು ಡಿಫ್ರೆಂಟ್ ಆನ ಟಾಪಿಕ್, ಒಂದು ಇಂಟ್ರೆಸ್ಟಿಂಗ್ ಆನ ಟಾಪಿಕ್. ನಂಗೆ ಎಲ್ಲಾಗೂ ರಸ್ಚೋ ಒಂದು ವಿಷಯ ಪತ್ತಿತ ಇಂದು ನೋಡೋಣ. ಅದು ಓವಿಯಂ ಆರ್ಟ್ ಪತಿತ. ಸೊ ಆರ್ಟ್ ಎಂಬುದು ಬಂದು ನಂಗೆ ಕೋಡವೇ ಬಂದು ತಡ್ದೆ. ಸೊ ಎಂದುವೇ ನಂಗೆ ಕೋಡವೇ ಆಡ್ದೆ. ನಂಗೆ ಸ್ಟೋನ್ ಏಜ್ ಕಾಲ ಅಂದ ನೋಡಿದೆ ಅಂದಲ್ಲ, ಅವಕ್ಕೆ ಬಂದು ಕಮ್ಯುನಿಕೇಶನೇ ಬಂದು ಆರ್ಟ್ ಮೂಲವಾತ ಮಾಡಿದ್ದಾರೆ. ಸೊ ಅದಿಲ್ಲದೆ ನಂಗೆ ಇಕ್ಕೋ ಬಟ್ಟೆ, ನಂಗೆ ಗುಡಿಯ ನೋಡೋ ಡಿಸೈನ್ಸು, ನಂಗೆ ಮನೆ ಮಾಡೋ ಡಿಸೈನ್ಸು, ನಂಗೆ ಕೋಲ ಹಾಕೋದು, ಅದೆಲ್ಲವೇ ಬಂದು ನಂಗೆ ಎಲ್ಲವೇ ಇದ್ರಿಗೆ ಒಂದು ಆರ್ಟ್ ಆಡ್ದೆ. ಸೊ ನಂಗೆ ಹೇಗೂ ಮುಡಿಯಾದ ವಿಷಯ ಎಲ್ಲವೇ ಬಂದು ಆರ್ಟ್ ಮೂಲವಾವೇ ನಂಗೆ ಹೇಗಾಕು. ಸೊ ಅಥ ವಿಷಯದ ಪತ್ತಿ ಮಾತಾಡಿದಾಗ, ಇನ್ನೂ நிறைய ವಿಷಯ ಪತ್ತಿ ಮಾತಾಡಿದಾಗ ನಂಗೆ ಕೂಡ ಇಂದು ವಿದ್ಯಾ ವಿವೇಕ್ ಅಕ್ಕನಕ್ಕಿದ್ದಾರೆ. ಅಕ್ಕ ಬಂದು ಒಂದು ಪ್ರೊಫೆಷನಲ್ ಆರ್ಟಿಸ್ಟ್ ಇದ್ದಾರೆ. ಅಕ್ಕ, ವೆಲ್ಕಮ್ ಟು ಬಡಗಾಮ್ ಮಂದ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿದ್ಯಾ ವಿವೇಕ್. ಅಟ್ಟಿ ಬಂದು ಅಧಿಕೃತಿ, ಕೂಡಿದ್ದು ಉಲ್ಲತ್ತಿ. ನಾ ಬಂದು ಈಗ ಒಂದು ಅಕ್ಕನ ಪತಿ ನಾ ಖಂಡಿತ ಹೇಗೆ ಆಗ್ತದ. ಅಕ್ಕ ಬಂದು ಅಧಿಕೃತಿ ಅಟ್ಟಿ ಮಧು ಓದದು ಬಂದು ಉಲ್ಲತ್ತಿಗ ಮಧು ಇದ್ದಾರೆ. ಅಕ್ಕ ಬಂದು ಒಂದು ಇಂಡಿಯಾದಿಗೂ ಪ್ರಾಕ್ಟೀಸ್ ಮಾಡ್ತಾರೆ. ಈಗ ಕರೆಂಟ್ಲಿ ಡ್ಯೂಬ್ಲಿನ್ ಐರ್ಲೆಂಡ್ ಪ್ರಾಕ್ಟೀಸ್ ಮಾಡಿದ್ದಾರೆ. ಒಂದು ಆರ್ಟಿಸ್ಟ್ ಇದ್ದಾರೆ. ಅಕ್ಕ ಬಂದು ಒಂದು ಸಿವಿಲ್ ಇಂಜಿನಿಯರಿಂಗ್ ಅಂಡ್ MBA HR ಅಂಡ್ ಮಾರ್ಕೆಟಿಂಗ್ ಬಿರಿಕಿಟ್ಟು ಈಗ ಕಂಪ್ಲೀಟ್ ಡಿಫ್ರೆಂಟ್ ಬಂದು ಆರ್ಟಿಸ್ಟ್, ಪ್ರೊಫೆಷನಲ್ ಆರ್ಟಿಸ್ಟ್ ಇದ್ದಾರೆ. ಅದಿಲ್ಲ ನಾವು ಖಂಡಿತ ಅಕ್ಕನ ವರ್ಕ್ಸ್ ಪತ್ತಿ ಹೇಗೆ ಹಾಕೋದು. ಶಿ ಇಸ್ ಅ ಬ್ಯೂಟಿಫುಲ್ ಆರ್ಟಿಸ್ಟ್. ಸ್ಟಾರ್ಟಿಂಗ್ ಫ್ರಮ್ 2015 ಇಂದ ಬಂದು நிறைய ಎಕ್ಸಿಬಿಷನ್ಸ್, ಸೋಲೋ ಎಕ್ಸಿಬಿಷನ್ಸ್ ಅದಕ್ಕೆಲ್ಲ ನಡೆಸಿದ್ದಾರೆ. ಅದು ನೋಡ್ಲೆ ಆಕಾಂಕ್ಷ ಬ್ಯಾಂಗ್ಳೂರ್ಗೆ 2015 ಗಜಮುಖ, ಆಕಾಂಕ್ಷ ಆರ್ಟ್ ಮ್ಯಾಸ್ಟ್ರೋ 2016 ಅಂದೋಡು 2017 ನಮ್ಮ ಬೆಂಗಳೂರು ಹಬ್ಬ ಅತ್ತೆಂದು ಆ ಒಂದು ಎಕ್ಸಿಬಿಷನ್ ಆರ್ಗನೈಸ್ ಮಾಡಿ ನಡೆಸಿದ್ದಾರೆ. ಅದಿಲ್ಲದೆ 2017 ಇನ್ನೊಂದು ಎಕ್ಸಿಬಿಷನ್, ಸೋಲೋ ಎಕ್ಸಿಬಿಷನ್ ನಡೆಸಿದ್ದಾರೆ. ಸೊ ಡೈವಿಕ್ ಅತೆಂಬ ಇದುಗೆ ಬ್ಯಾಂಗ್ಳೂರ್ಗೆ, ಸೋಲ್ಫುಲ್ ಹ್ಯೂಸ್ ಅತೆಂಬುದು 2018 ದೆನ್ 2019 ನೋಡ್ತಾ ಅಂದ್ರೆ ಆರ್ಟ್ ಸೋರ್ಸ್ ಡ್ಯೂಬ್ಲಿನ್ ಅಲ್ಲಿಯ ಬಂದು ಎಕ್ಸಿಬಿಷನ್ ನಡೆಸಿದ್ದಾರೆ. 2020 ನೋಡಿದೆ ಅಂದ್ರೆ January 2022 ಇನ್ನಗಾಸ ಬಂದು நிறைய ಎಕ್ಸಿಬಿಷನ್ ಡ್ಯೂಬ್ಲಿನ್ಗೆ ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡ್ತಾರೆ, ಎಕ್ಸಿಬಿಷನ್ಸ್ಗೆಲ್ಲ ಕಂಡಕ್ಟ್ ಮಾಡ್ತಾರೆ, ಸೋಲೋ ಎಕ್ಸಿಬಿಷನ್ಸ್. ಅಂಡ್ ಇನ್ನೊಂದೊಂದು ಮುಖ್ಯವಾದ ವಿಷಯ, ಅಕ್ಕನ ಆರ್ಟ್ ವರ್ಕ್ ಬಂದು ಅಪರ ಬ್ಯೂಟಿಫುಲ್ ಆರ್ಟ್. ಅದು ಬಂದು நிறைய ಕಲೆಕ್ಟರ್ಸ್ ಇಂಡಿಯಾ, ಸಿಂಗಪೂರ್, USA, ಆಸ್ಟ್ರೇಲಿಯಾ, ಐರ್ಲೆಂಡ್ ಎಲ್ಲದಿಗೂ ಅದು ಅವಕ್ಕ ಸಾರ ಆಡದೆ. ಅಂಡ್ ಅಪ್ರ ಪೆರ್ಮಿ ಆಡ್ದಕ್ಕ ನಿಂಗೆ ಆರ್ಟ್ ವರ್ಕ್ಸ್ ತುಂಬಾ ಕೆಡೆಯದ ಆಡ್ದೆ ಎಂದು. ಸೊ ಯು ಬಿಕಮ್ ಅ ರೆಕಗ್ನೈಸ್ಡ್ ಆರ್ಟಿಸ್ಟ್. ವೆರಿ ಹ್ಯಾಪಿ ಟು ನೋ ದಟ್. ಅಂಡ್ ಎಂಬಸಿ ಆಫ್ ಇಂಡಿಯಾ ಡ್ಯೂಬ್ಲಿನ್ದಿಗೂ ಮತ್ತ ಪೇಂಟ್ ಆರ್ಟಿಸ್ಟ್ ಕೂಡ ಅಕ್ಕನ ಪೇಂಟಿಂಗ್ಸು ಆಡದೆ. ಸೊ ರಿಯಲಿ ಪ್ರೌಡ್ ಆಫ್ ಯು ಕಾ. ವೆಲ್ಕಮ್ ಟು ಬಡಗಾಮ್ ಮಂದ. ಅಂಡ್ ಈಗ ನಾ ಒಂದು ಕ್ವೆಶ್ಚನ್ ನೋಡೋಣ ಆರಂಭಿಸಿನ. ಕಂಪ್ಲೀಟ್ ಸಿವಿಲ್ ಇಂಜಿನಿಯರಿಂಗ್ ಇಂದ ಒಂದು ಟೋಟಲ್ ಡಿಫ್ರೆಂಟ್ ಫೀಲ್ಡ್ಗೆ ನಿಂಗೆ ವಾಟ್ ಇನ್ಫ್ಲೂಯೆನ್ಸ್ಡ್ ಯು ಟು ಬಿಕಮ್ ಅನ್ ಆರ್ಟಿಸ್ಟ್? ಇದಂಗೆ ನಥಿಂಗ್ ಇಸ್ ಪ್ಲಾನ್. ಒಂದು ಪ್ಲಾನ್ ಮಾಡ್ಲೆ ಸಿವಿಲ್ ಇಂಜಿನಿಯರಿಂಗ್ ಬೆರ್ಕಿ, ದೆನ್ ಇಮಿಡಿಯೇಟ್ ಮದುವೆ ಆಯ್ತು. ಅಂಡ್ ಫಸ್ಟ್ ಇಯರ್ದಾಗೆ ಐ ಹ್ಯಾಡ್ ಪಾಪ ಇತ್ತು ಅಂದಾಡು ಅದೇ ಬ್ರೇಕ್ ಆಯ್ತು. ಸೊ ಬ್ರೇಕ್ ಗಿಂದಾಡಿ ಎತ್ತೆ ಮಚ್ಚಿ ಸಿವಿಲ್ ಅದೇ ಫೀಲ್ಡ್ ಎತ್ತೆ ಕಂಟಿನ್ಯೂ ಮಾಡೋದು. ಒಂದು ದೆನ್ ಅಂದಾಡ ನಾ MBA ಮಾಡಿದೆ. MBA ಮಾಡಿ ಬೆರ್ಕಿ ಅಂದಾಡು 1 ವರ್ಷ ವರ್ಕ್ ಮಾಡ್ದೆ. ಇಂದಾಡ್ ಬಂದು ಸೆಕೆಂಡ್ ಬೇಬಿ, ಶಿ ವಾಸ್ born premature. ಆತಪ್ಪನ 8 ತಿಂಗಳದಾಗೆ ಹುಟ್ಟಿಟ್ಟು ಅಪ್ಪರ ಡೆಲಿಕೇಟ್ ಇದ್ದ. ಸೊ ಅಪ್ಪರಾಗಿ ಹಂಚೋದು ಒಂದು ಹೋಲ್ ಇಯರ್ ಅಪ್ಪರ ಕಷ್ಟಪಟ್ಟಿವ ಪಾಪ ಕೂಡ. ಆ ಟೈಮ್ದಾಗೆ ಆರ್ಟ್ ಬಂದು ನಾ ಹೇಗೂ ಮಾಡಿದ್ದಿತ್ತ ಅಲ್ಲಿ ಪ್ರೊಫೆಷನಲ್ ಅವನೊಂದು ಯೋಚನೆ ನೋಡ್ಲೆ. ಆ ಟೈಮ್ದಾಗೆ ಸ್ಟಾರ್ಟ್ ಮಾಡಿದೆ ದೋಸೆ ಪೇಂಟಿಂಗ್ಸ್ ಎಲ್ಲ ಮಾಡೋದು. ಅಂದಡು ಅದೇ ಟೈಮ್ದಾಗೆ ಇದು ಬಂದು 2010 ನೆಂಚಿನ ಆಗುತ್ತೆ. ಫೇಸ್ಬುಕ್ ಬಂದು ಅಪ್ಪರ ಪಾಪ್ಯುಲರ್ ಆ ಟೈಮ್ದಾಗೆ.
ಸೊ ನಾ ಫೇಸ್ಬುಕ್ ದಾಗೆ ಪೇಂಟಿಂಗ್ಸ್ ಎಲ್ಲ ಹಾಕೋದ್ ಸ್ಟಾರ್ಟ್ ಮಾಡಿದೆ. ಸಪೋರ್ಟ್ ಅಪ್ಪರ ಒಳ್ಳಂಗಟ್ಟಿತ್ತು. ಅಂದಡು ಮೈ ಹಸ್ಬೆಂಡ್ ವಿವೇಕ್ ನ ಫ್ರೆಂಡ್ಸ್ ಬಂದು ಬಂದು ಪೇಂಟಿಂಗ್ಸ್ ಈಸಿದ್ರು ಏನೋ ಕೂಡ ನಾ ಬುರ್ವೆ ಅಕ್ಕ ಕಿಂಡಲ್ ಮಾಡಿದ್ದಾರೆ ಈಸಿನೆಂದು ಅತ್ತಂದು ನೆಂಚಿ ಫ್ರೀ ಆತ ಕೊಟ್ಟುಂದೆ ನೆಂಚಿದೆ ಅಲ್ಲಿ ಅಕ್ಕ ಆಕ್ಚುಲಿ ಅಣ್ಣ ತಂದು ಈಸಿದ್ರು. ಆಗ ಬಂದು ಏನಾಗ ಬಂದು ಓಕೆ ಇದು ಕರಿಯರ್ ಆಪ್ಷನ್ ಎತ್ತಾಕೊಂಬ ಒಂದು ಐಡಿಯಾ ಬಂದಿತ್ತು. ಅದಿಂದಾಡು ನಾನು ನೆರಿಯ ಸ್ವಂತವಾಗೂ ಯೂಟ್ಯೂಬ್ ಅಂದಡು ವರ್ಕ್ಶಾಪ್ಸ್ ಎಲ್ಲ ಅಟೆಂಡ್ ಮಾಡಿ ಕತ್ತುಡು ಇಟ್ಸ್ ಕಂಟಿನ್ಯೂಸ್ ಪ್ರಾಸೆಸ್ ಆರ್ಟ್ ಎಂಬುದು. ಸ್ಟಡೀಸ್ ಮಾಕೆ ಮಾಡಿಂದೇ ಇಬ್ಬುದು ಯು ಹ್ಯಾವ್ ಟು ಬಿ ಕ್ರಿಯೇಟಿವ್. ಸೊ ಅದರಿಂದ ಅದೇ ಕಂಟಿನ್ಯೂ ಮಾಡಿಂದೆ, ಎಲ್ಲಿ ಚಾನ್ಸ್ ಸಿಕ್ಕಿರುವ ಎಕ್ಸಿಬಿಟ್ ಮಾಡಿಂದೆ, ಈಗ ವರ್ಕ್ಶಾಪ್ಸ್ ಎತ್ತಿದ್ದೆ, ಅದೇ ಕಂಟಿನ್ಯೂ ಆಗಿರುತ್ತೆ. ವೆರಿ ನೈಸ್ ಕಾ. ಈಗ ನಂಗೆ ಅರ್ವದು ಬಂದು ಲೈಕ್ ಒಂದು ಆ ಕಾಲದಾಗೆ ನಂಗೆ ಕುನ್ನ ವಯಸ್ಸಿಗೆ ನಂಗೆ ಡ್ರಾಯಿಂಗ್ ಎಲ್ಲ ಮಾಡೋನೆ ಒಂದು ಪೆನ್ಸಿಲ್ ಪೇಪರ್ ಕ್ರೇಯಾನ್ಸ್ ಸ್ಕೆಚಸ್ ಇತ್ತ ಮಾತ್ರ ನಂಗೆ ಬೇಸಿಕ್ ಐಟಮ್ಸ್ ನಂಗೆ ಅರ್ದದು. ಬಟ್ ಈಗ ನೋಡ್ಲೆ ನಂಗೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಪೇಂಟ್ಸ್ ಡಿಫ್ರೆಂಟ್ ಕೈಂಡ್ ಆಫ್ ಆರ್ಟ್ ಫಾರ್ಮ್ಸ್ ಡಿಫ್ರೆಂಟ್ ಆಡಿದೆ. ಸೊ ಅದನ್ನ ಪತಿ ಹೇಗಿತ್ತಾ? ವಾಟ್ ಆರ್ ದ ಡಿಫ್ರೆಂಟ್ ಫಾರ್ಮ್ಸ್ ಒಂದು ಎಕ್ಕಚಕ್ಕ ಇದೆ. ಸೊ ನಿಂಗೆ ಈಗ ಒಂದು ಇಫ್ ಯೂರ್ ಲೇಮ್ ಅನ್ನೋದು ಹೊಸ್ತಾ ನಿಂಗೆ ಆರ್ಟ್ ಸ್ಟಾರ್ಟ್ ಮಾಡುದು, ಆರ್ಟ್ ಇಂಟ್ರೆಸ್ಟ್ ಆಗಿದೆ ಅಂದಮೇಲೆ ರಿಸರ್ಚ್ ಮಾಡುದು, ಗೂಗಲ್ ಮಾಡಿವಿ ಇನ್ನಲ್ಲಿ ಎಲ್ಲಿಯಾಚು ನೋಡ್ಲ ಒಂದು ಹೊಸ್ತಾ ತೋರಿಲ್ಲ ಅದು ಏನಂದ ಅದು ಪಾತಿ ಕಂಡಿರ್ತು ಅಂದ್ರೆ ಆ ಮೆಟೀರಿಯಲ್ ಈಸಿ ಅದನ್ನ ಟ್ರೈ ಮಾಡಿ ನೋಡಿವಿ, ಅದು ಇಂಟ್ರೆಸ್ಟಿಂಗ್ ಆಟ್ಲ ಅದನ್ನ ಕಂಟಿನ್ಯೂ ಮಾಡಿವಿ. ಇಲ್ಲದಲ್ಲ ಬೇರೆ ಒಂದು ಮೆಟೀರಿಯಲ್ ನನ್ಗೆ ಶಿಫ್ಟ್ ಮಾಡಕು. ಬೇಸಿಕ್ ಮೆಟೀರಿಯಲ್ಸ್ ಅಂದಲ್ಲ ಪೆನ್ಸಿಲ್ಸ್, ಈಗ ದೋಸ್ತಿ ಸಾಮಾನ್ ಐ ಜಸ್ಟ್ ಶೋ. ಈಗ ಬೇಸಿಕ್ ಆರ್ಟ್ ಮೆಟೀರಿಯಲ್ ಇತ್ತು ಮಾಕೆ ಪೆನ್ಸಿಲ್, ಕಲರ್ ಪೆನ್ಸಿಲ್ ಸಿಕ್ಕಿರ. ಓಕೆ, ಇನ್ನಾದೆಲ್ಲ ಯು ಹ್ಯಾವ್ ಚಾರ್ಕೋಲ್ ಅಡ್ದೆ, ಚಾರ್ಕೋಲ್ಸ್ ನಂಗೆ ಕರಿ ಅದನ್ನ ಬೀತ ನೆರಿಯ ವರ್ಕ್ಸ್ ಮಾಡ್ಯಾರ. ಇನ್ನಾಲೆ ಪೇಂಟ್ಸ್ ಐತಿಲ್ಲ, ನೆರಿಯ ಬ್ರಷಸ್ ಬಂದ್ರ, ನೆರಿಯ ಟೈಪ್ಸ್ ಆಫ್ ಬ್ರಷಸ್ ಆಡ್ದೆ. ಇದ್ದಾಗೆ ಬ್ರಷಸ್ ಬಂದು ಶೇಪ್ ಡಿಫೈನ್ ಮಾಡಿ ರೌಂಡ್ ಬ್ರಷು, ಫ್ಲಾಟ್ ಬ್ರಷು ಅಥವಾ ಹೆಸರೆಲ್ಲ ಆಗುತ್ತೆ. ಇನ್ನದೆಲ್ಲ ಎತ್ತವ ಮೀಡಿಯಮ್ದಾಗ ಯೂಸ್ ಮಾಡಿ ನಂದು ಈಗ ವಾಟರ್ ಕಲರ್ಸ್ ಅನ್ನು ಮಾಡ್ಲಾ ಅದಕ್ಕೆ ಬೇರೆ ಟೈಪ್ ಆಫ್ ಬ್ರಷ್ ಆದ್ರೆ ಇತ್ತಮಾಕ ಬ್ರಷ್ ಆದ್ರೆ ಇತ್ತ ಬ್ರಷ್ ಬಂದ್ರ ಇದೆಲ್ಲ ಬಂದು ನಂಗೆ ಆಯಿಲ್ ಪೇಂಟ್ಸ್ ಅಕ್ರಿಲಿಕ್ಸ್ ಯೂಸ್ ಮಾಡೋದು ಮಾಡಿಯ. ಸೊ ಇದೆಲ್ಲ ಬಂದು ಟೆಕ್ನಿಕಾಲಿಟೀಸ್ ಆರ್ಟ್ ನ ಅದು ನಂಗೆ ಮಾಡತ್ತ ಅರುವುದು. ಸೊ ಆಗ ನಂಗೆ ಈಗ ಸಮ್ಟೈಮ್ಸ್ ನಂಗೆ ಈಗ ಡ್ರಾ ಮನೆಯಲ್ಲಿ ಪೇಪರ್ಸ್ ಬಂದು ನಂಗೆ ಈಗ ಆಯಿಲ್ ಪೇಂಟ್ಸ್ ಅಥವಾ ಪೇಂಟ್ಸ್ ಯೂಸ್ ಮಾಡಲ ಒಂದ್ ಮಾಕ ತಿಕ್ನಿಂಗ್ ಆಟ್ರ ಇಲ್ಲ ಸ್ಮಜ್ ಆಯ್ಟ್ರ ಆತ್ಮಾಕೆ. ಸೊ ಡಿಫ್ರೆಂಟ್ ಮೀಡಿಯಮ್ಸ್ ಏ ಪೇಪರ್ಗೆ ಇದು ಒಳ್ಳಂಗ ಅಟ್ರ ಅದು ಏ ಪೇಪರ್ಗ ಇದು ಮುದ್ರೆ ಈಗ ವಾಟರ್ ಕಲರ್ಸ್ ಐತಿಲ್ಲ ಪೇಪರ್ಗ ಮಾಡೋದು ಅದನ್ನ ಕ್ಯಾನ್ವಾಸ್ ಮಾಡೋದು ಮಾಡಿಯ. ಪೇಪರು ಡಿಫ್ರೆಂಟ್ ಗ್ರೇಡ್ಸ್ ಬಂದರ, ಡಿಫ್ರೆಂಟ್ ಕಾಸ್ಟ್ ಬಂದರೆ. ಆರ್ಚಿಸ್ ಅಂತ ಪೇಪರ್ ಬಂದರ ಅದು ಫ್ರಾನ್ಸ್ ಮಾಡ್ಯಾರ, ಅದು ಬಂದು ಒಂದು ಶೀಟ್ಗೆ 800 rupees ಕಾಸ್ಟ್ಲಿ ಪೇಪರ್. ಅಲ್ಲೇ ಕ್ವಾಲಿಟಿ ಅಪ್ಪರ್ ಒಳ್ಳಂಗಡೆ. ಅಲ್ಲಿ ನಂಗೆ ಜನರಲ್ ಪ್ರಾಕ್ಟೀಸ್ಗ ಹ್ಯಾಂಡ್ ಮೇಡ್ ಪೇಪರ್ಸ್ ನೆರಿಯ ಸಿಕ್ಕಿರ. ಪಾಂಡಿಚೇರಿಯಾಗೆಲ್ಲ ಭಯಂಕರ ಫೇಮಸ್ ಹ್ಯಾಂಡ್ ಮೇಡ್ ಪೇಪರ್ಸ್ ಇಂಡಿಯಾದಾಗೆ ಮೂಲ ಸಿಕ್ಕಿರ. ಅದೆಲ್ಲ 30 rupees 40 rupees ಸೇಮ್ ಥಿಂಗ್ ಸಿಕ್ಕಿರ. ಪ್ರಾಕ್ಟೀಸ್ಗೆ ಅದೆಲ್ಲ ಯೂಸ್ ಮಾಡಕು. ಈಗ ಅಕ್ರಿಲಿಕ್ ಪೇಂಟ್ಸ್, ಆಯಿಲ್ ಪೇಂಟ್ಸ್ ಎಲ್ಲ ಆಡ್ದಂದಲ್ಲ ಅದಕ್ಕೆ ಖಂಡಿತ ಯು ಹ್ಯಾವ್ ಟು ಯೂಸ್ ಕ್ಯಾನ್ವಾಸ್ ಯೂಸ್ ಮಾಡೋದು. ಅದೇ ಮಾಕೆ ವಾಟರ್ ಕಲರ್ಸ್ ಎಲ್ಲ ಯೂಸ್ ಮಾಡ್ಲೆ ಅದನ್ನ ಬಂದು ಫ್ರೇಮ್ ಮಾಡೋದು ಬಿತ್ತಲ್ಲ ಪೇಪರ್ ಕೆಟ್ಟತ್ರ ಅಲ್ಲ ಇದೆಲ್ಲ ಕ್ಯಾನ್ವಾಸ್ ಎಲ್ಲ ಬಂದು ಗ್ಲಾಸ್ ಬಿತ್ತು ಫ್ರೇಮ್ ಮಾಡುತ್ತೇವಲ್ಲ ಅದೇ ಹ್ಯಾಂಗ್ ಮಾಡಕು. ಸೊ ಅದು ಒಂದೊಂದು ಮೀಡಿಯಂ ಬೇರೆ ಬೇರೆ ಮಾಕೆ. நீங்க குன்னதுப்பினே நிறைய ஆர்ட் ಇದೆಲ್ಲ ಅತಮಾಕ ಕಾಂಪಿಟೇಷನ್ಸ್ ಎಲ್ಲ ಜಾಯಿನ್ ಮಾಡಿ ವಿನ್ ಮಾಡಿ ಅತಮಾಕ ಬಂದ್ರಾ ಇಲ್ಲ ಜಸ್ಟ್ ಒಂದು ಹಾಬಿ ಮಾಕ ಇದು ಮಾಡ್ತಾರಾ? ಅಪ್ಪರ ವ್ಯತ್ಯಾಸವಂದಿಲ್ಲ, ಹೇಗೂ ಇಂಟ್ರೆಸ್ಟ್ ಅಟ್ಟಿತ್ತು ಅಂಡ್ ಫ್ಯಾಮಿಲಿಯು ರೆಕಗ್ನೈಸ್ ಮಾಡಿದ್ವು. ಅಲ್ಲಿ ವಿನ್ ಮಾಡಿ ಅತ್ತಲ್ಲ ಎಲ್ಲ ಪುನಃ ಮತ್ತೆ ನನ್ನ ಪುನಃದಾಗೆ ಪೇರೆಂಟ್ಸ್ ಹಾಕ್ಯಾರ ಇಲ್ಲ ಅಮ್ಮ ಅಪ್ಪನಕ್ಕ ಈ ಕ್ಲಾಸ್ ಇಂಟ್ರೆಸ್ಟ್ ಆಗ ಅಲ್ಲಿಗೆ ಹಾಕ್ಯಾರ ತಮ್ಮಕ್ಕೆ ಆ ಕ್ಲಾಸ್ ಹಾಕಿಬಿಟ್ರು ಬೇರೆ ವರ್ಷ. ಅಲ್ಲಿ ಅದು ಬಿಟ್ಲೆ ಆಟದಾಗೆ ಹೇಗೂ ಇಂಟ್ರೆಸ್ಟ್ ಇಟ್ಟು ಅಲ್ಲಿ ತಮಗೆ ಕೆರಿಯರ್ ಆಪ್ಷನ್ ಆಯ್ತೀನಿ ಎಂದು ನೆಂಚು ಇಲ್ಲ ಅನ್ನಲ್ದ ಇಂಜಿನಿಯರಿಂಗ್ ಮಾಡಿದೆ. ಬಟ್ ಫೈನಲಿ ರೌಂಡ್ ಅಬೌಟ್ ಅಲ್ಲಿವೇ ಬಂದುತ್ತೆ. ಓಕೆ ನಿಂಗೆ ದಾರ ಅಪ್ಪರ ಇನ್ಫ್ಲೂಯೆನ್ಸ್ ದಾರ ಪೇಂಟಿಂಗ್ಸ್ ನೋಡಿ ನಿಂಗ ದೊಡ್ಡಿದಿ ಹೂಸ್ ಇನ್ಫ್ಲೂಯೆನ್ಸ್ ನರಿಯ ಆಗ್ತಿತ್ತು ನಿಂಗ? ಪುನ್ನದೊಂದು ಇನ್ಫ್ಲುಯೆನ್ಸ್ ಒಂದು ಅಪ್ಪರ ಇಲ್ಲ. ಅವನ ಅಮ್ಮ ಬಂದು ಒಂದು ನೋಟ್ಬುಕ್ ಬಿದ್ದಾರೆ ನಂಗೆ ಅಮ್ಮನಕ್ಕೆಲ್ಲ ಬೆಲ್ ಎಲ್ಲ ಬರ್ದಾರೆಲ್ಲ ಹಿಂದಿ ಸೆಲ್ವಾತದಲ್ಲಂತ. ನಮ್ಮ ಅಪ್ಪರ ಪರ್ಟಿಕ್ಯುಲರ್ ವೆರಿ ಮೆಟಿಕ್ಯುಲಸ್ ಆತ ಜೋಲಿದಾಗೆಲ್ಲ. ಸೊ ಅತ್ತ ಒಂದು ನೋಟ್ಬುಕ್ ದಾಗೆ ಅಮ್ಮ ಒಂದು ಲೇಡಿ ಫಿಗರ್ ಮಾಡಿ ಬಿಟ್ಟು ಅದು ಬಂದು ದಟ್ ಇನ್ಫ್ಲುಯೆನ್ಸ್ ಮಿ ಲಾಟ್. ಅದು ಹೇಗೋ ನಮ್ಮ ಮೈಂಡ್ ಅಟ್ರ ಕುಣಿದಾಗ ಅದನ್ನ ಟ್ರೈ ಮಾಡೋದು ಅದು ಇನ್ನೂ ಅದೇ ಫ್ರೆಶ್ ಆಡ್ದೆ. ಸೊ ಮೇ ಬಿ ದಟ್ ವಾಸ್ ಅ ಟ್ರಿಗರ್. ಅದರಿಂದ ಅದು ಅಟ್ಟಿಬಾಯಿ ಓಲೆಲ್ಲ ಗುಡಿ ಹೊರಸೆಲ್ಲ ಪಡಬಾರ್ದಲ್ಲ ಗೋಡಬಾಯಿ ಎಲ್ಲ. ಸೊ ಹೇಗೂ ದಟ್ ವುಡ್ ಅದಕ್ಕೆ ಅಲ್ಲಿ ಎಲ್ಲಿಗೆ ಹೋಲಿಯು. ಸೊ ಅದೆಲ್ಲ ಬಂದು ಅಪ್ಪರ ಇಂಟ್ರೆಸ್ಟಿಂಗ್ ಅಟ್ರ. ಸೊ ಅದೆಲ್ಲ ಬಂದು ಇಟ್ಸ್ ಮೇಡ್ ಅ ಮಾರ್ಕ್. ಸೊ ಅಟ್ಟಿ ಲೆವೆಲ್ದಾಗ ನಂಗೆ ಅಟ್ಟಿ ಬಂದೆ.
ಈಗ ಬಂದು ಅಫ್ಕೋರ್ಸ್ ನಂಗೆ ಮಾಡ ನೆರಿಯ ಆರ್ಟಿಸ್ಟ್ ಏನ ಆರ್ದ ಸೊ ಅನ್ನಲ್ಲೇ ಇನ್ಫ್ಲುಯೆನ್ಸ್ ಲಾಟ್ ಆಫ್ ಇನ್ಫ್ಲುಯೆನ್ಸಸ್ ಅದೇ ವರ್ಲ್ಡ್ ಲೆವೆಲ್ದಾಗೆ ನೆರೆಯ ಇದ್ದಾರೆ, ಇಂಡಿಯಾ ಲೆವೆಲ್ ನೆರೆಯ ಇದ್ದಾರೆ. ಈಗ ನಂಗೆ ನೀಲಗಿರಿ ಜೊತೆ ನಂಗೆ ಗೋಕುಲನ ಇದ್ದಾರೆ, ಗೋಕುಲನ ಪೇಂಟಿಂಗ್ಸ್ ಎತ್ತ ಸೊಕ್ಕಾಡ್ತಾರೆ. ನಂಗೆ ಯಂಗ್ಸ್ಟರ್ಸ್ ಯಂಗರ್ ಜನರೇಷನ್ ಈಸೀಗ ನಂಗೆ ಬಡ್ಗಸ್ಗೆ ಆನಂದ್ ಎಂದು ನೆರೆಯ ಪೋರ್ಟ್ರೇಟ್ಸ್ ಮಾಡ್ಯಾರ ವಿತ್ ಪೆನ್ಸಿಲ್ಸ್ ಅಂದಡು. ಇನ್ನೊಬ್ಬ ಇದ್ದಾರೆ ಒಂದು ಅಪ್ಪರ ಒಳಗ್ ಮಾಡ್ಯಾರ. ಹೆಣ್ಕುನದ ನೆರಿಗೆ ಇದ್ದಾರೆ, ನಂಗ ಸುಮಿಕಾ ಇದ್ದಾವೆ, ಪವಿತ್ರ ಅತಮ್ಮಕ್ಕೆ ನೆರೆಯ ಇದ್ದಾರೆ ಮಾಡೋಕ. ಏನಾದ್ ನಂಗ ದಾರ್ ಮುಂದಾಡ್ ಬಪ್ಪುದಿಲ್ಲ, ಇಟ್ಸ್ ವೆರಿ ಡಿಫಿಕಲ್ಟ್ ಕನ್ವಿನ್ಸ್ ಮಾಡೋದೀಗ. ತೋರ್ಚ್ವಿ ಮುಂದಾಡ್ ಬಾರ್ವಿ ಅತಂದು ಪ್ರೊಜೆಕ್ಟ್ ಮಾಡೋದೀಗ. ಅಕ್ಕ ನಿಂಗೆ ಇದು ಲೈಕ್ ಕುನ್ನದು ನಂಗೆ ಇದು ಬಂದು ಆರ್ಟ್ ಬಂದು ಒಂದು ಇನ್ಬೋರ್ನ್ ಇಲ್ಲ ಅದು ಬಂದು ನಂಗೆ ಡೆವಲಪ್ ಮಾಡಾಕ ನಂಗೆ ಏಜ್ ಆಗಾಗ ಲೈಕ್ ಅದು ಬಂದು ಒಂದು ಲರ್ನಿಂಗ್ ಪ್ರಾಸೆಸ್ ಮಾಡಾಕ ಇಲ್ಲ ಜಸ್ಟ್ ಲೈಕ್ ಇನ್ಬೋರ್ನ್ ಅವಕ್ಕ ಟ್ಯಾಲೆಂಟ್ ಆಡೋಕ ಡ್ರಾ ಮಾಡೋದ್ ಮುಡಿದ್ರ ಅಂದ ನಿಂಗೆ ನೆನ್ಚಾರ್ಯ? ಇಲ್ಲ, ನಾ ಅದನ್ನ ಸುತ್ತವ ಬಿಲೀವ್ ಮಾಡೋದಿಲ್ಲ. ಆರ್ಟ್ ಬಂದು ಇನ್ಬೋರ್ನ್ ಟ್ಯಾಲೆಂಟ್ ಬಂದು ನಾವು ಬಿಲೀವ್ ಮಾಡೋದಿಲ್ಲ. ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಎಫೆಕ್ಟ್ ಮಾಡ್ತಾರ ಎತ್ತೆ ನಿಂಗೆ ಸಪೋರ್ಟ್ ಮಾಡಿದ್ರೆ. ಇದನ್ನ ಐ ಹ್ಯಾವ್ ಟು ಮೆನ್ಷನ್, ನಂಗೆ ಬಡ್ಗ ಕಮ್ಯುನಿಟಿ ದರ್ ಇಸ್ ಒನ್ ವೆರಿ ಬಡ್ಡಿಂಗ್ ಆರ್ಟಿಸ್ಟ್, ಅಪ್ಪರ ಸ್ಟ್ರಾಂಗ್ ದೊಡ್ಡ ಆರ್ಟಿಸ್ಟ್ ಬಂದ್ಯಾ. ಹರ್ ನೇಮ್ ಇಸ್ ಪ್ರಣಾಲಿ, ನನ್ನ ಫ್ರೆಂಡ್ ಪಪ್ಪು ಒಂದು ಡಾಟರ್ ತಾ. ಸೊ ಅವ್ರ ಒಂದು ಶೀಸ್ ಯಂಗ್ ಚೈಲ್ಡ್ ಒಳ್ಳಂಗ ಡ್ರಾಯಿಂಗ್ ಮಾಡ್ಯಾರ. ಆಲೆ ಮೋರ್ ದೆನ್ ಅವ್ರ ಅಮ್ಮ ಬಂದು ಏಸ್ಗ ಇದು ಮಾಡ್ಯಾರ, ಒಂದು ಆಸ್ಗ ಪ್ರೊಜೆಕ್ಟ್ ಮಾಡ್ಯಾರ, ಸೋಷಿಯಲ್ ಮೀಡಿಯಾದಾಗೆ ಹೆಲ್ಪ್ ಮಾಡ್ಯಾರ, ಕಾಂಪಿಟೇಷನ್ಸ್ ಕೊಟ್ಟಿದಾರ, ಪ್ರಮೋಟ್ ಮಾಡ್ಯಾರ. ಸೊ ಪೇರೆಂಟ್ಸ್ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇದು ಡೆವಲಪ್ ಆಗೋದಾಗ ಈಗ ಚೈಲ್ಡ್ ಬಂದು ಒಳ್ಳೆಯ ಆರ್ಟಿಸ್ಟ್ ಅಂತ ನಂಗೆ ಹೇಗಿಲ್ಲ. ಇನ್ಬೋರ್ನ್ ಟ್ಯಾಲೆಂಟ್ ಎಂಬುದೊಂದು ಮೇ ಬಿ 1% 2%. ಅಲ್ಲಿ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ದಾರ್ ಎಫೆಕ್ಟ್ ಮಾಡ್ಯಾರ, ಅವ್ರು ದಾರ್ ಕೂಡ ಪಳ್ಗ್ಯಾರ, ಎಲ್ಲಿ ನೋಡ್ಯಾರ, ಆಲ್ ದೀಸ್ ಫ್ಯಾಕ್ಟರ್ಸ್ ಅದಕ್ಕ ಜಾಸ್ತಿ ಇನ್ಫ್ಲುಯೆನ್ಸ್ ಆರ. நீங்க பேரண்ட்ஸ் சப்போர்ட் கண்டிப்பா நீங்க அடுத்த ஹஸ்பண்ட் அது ಈಗ ಕುನವೆ ಸಪೋರ್ಟ್ ಅಂಡ್ ಹಸ್ಬೆಂಡ್ ಸಪೋರ್ಟ್ ಅವಕ್ಕೆ ಎತ್ತ ರಿಯಾಕ್ಷನ್ ಮಾಡಿ ಅದಕ್ಕ ನಿಂಗೆ ವರ್ಕ್ ಮಾಡೋಣ ಸಮಟೈಮ್ಸ್ ಇರಿಟೇಟೆಡ್ ಆಪ ಚಾನ್ಸಸ್ ಆಡಿದೆಯಾ? ಮನೆಯೆಲ್ಲ ಫುಲ್ಲ ಪೇನ್ಸ್ ಅದು ಇದೊಂದು ಆಡೋಣ ಖಂಡಿತ ಅದು ಅವಕ್ಕೆ ಸಪೋರ್ಟ್ ಇಲ್ಲದ ಮುಡಿಯ. ಸೊ ಸ್ಟಾರ್ಟಿಂಗ್ ದಾಗ ಕೂಡ ಕುನವೆ ಐತಿಲ್ಲ, ಸ್ಟಾರ್ಟಿಂಗ್ ಎಕ್ಸಿಬಿಷನ್ಸ್ ಎಲ್ಲ ಓಪನ್ ಸ್ಟಾರ್ಟ್ ಮಾಡೋಣ, ಇನಿಷಿಯಲ್ ಜಾಯಿನ್ ಮಾಡೋನೆಲ್ಲ ಬಂದು ಎಕ್ಸಿಬಿಷನ್ ಆಡ್ದಂಗ ಅವಕ್ಕೂ ಒಂದು ಎಕ್ಸೈಟ್ಮೆಂಟ್ ಅಟ್ರ ಎಕ್ಸಿಬಿಷನ್ ಸರಿ ಬಾಂದಲ್ಲ ಬಂದಾರ. ಅದೇ ಹೋಗಾಗ ಎಕ್ಸಿಬಿಷನ್ ಒಂದಲ್ಲಿ ಓಡ್ಯಾರ ಬರೋ ಇಲ್ಲ ಮನಿ ಹೋಯ್ತವಾ. ಸೊ ಅದು ನಂಗ ಇಂಟ್ರೆಸ್ಟ್ ಇಲ್ಲ. ಆದ್ರೆ ಮನೆಯಾಗ ಬಂದು ಅವ್ಕರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ದೇ ರಿಯಲೈಸ್ಡ್ ಕಿ ಇದು ಏನೋ ಪ್ಯಾಷನ್. ಸೊ ಏನೋ ಡಿಸ್ಟರ್ಬ್ ಮಾಡೋದಿಲ್ಲ. ನೆರಿಯ ಟೈಮ್ಸ್ ಏನೋ ಡೆಡ್ ಲೈನ್ ಅಟ್ರ ಕಂಪ್ಲೀಟ್ ಮಾಡೋದು, ಆಗ ಕುಕಿಂಗ್ ಅಲ್ಲಿ ಸರಿ, ಬೇರೆ ಕೆಲಸ ಅಲ್ಲಿ ಸರಿ, ಅಪ್ಪರ ಸಪೋರ್ಟಿವ್ ಇದ್ದಾರೆ. ಅತ್ತೆ ನೋಡ್ಲಾ ಐ ಬಿನ್ ವೆರಿ ಲಕ್ಕಿ. ಪೇರೆಂಟ್ಸ್ ಕೂಡ ಮೈ ಇನ್ಲಾಸ್ ವೆರಿ ದೇ ಬಿನ್ ವೆರಿ ಸಪೋರ್ಟಿವ್. ಮೈ ಫಾದರ್ ಇನ್ ಲಾ ಎಸ್ಪೆಷಲಿ ಎಲ್ಲವೇ ಭಯಂಕರ ಸಪೋರ್ಟಿವ್. நீங்க பேக்ரவுண்ட் நோலியா பயங்கர ஜோரா ஆடுத. இட்ஸ் ஆல் யோர் நீங்க ஓன் ಪೇಂಟಿಂಗ್ಸ್ ನೆನ್ಸ್ನೆ. ಅದನ್ನ ಪத்தி ಹೇಗೆ ರೇಖಾ ನಿಂಗೆ ವರ್ಕ್ ಪத்தி ಏನೇನು ಮಾಡ್ತಿ, ವಾಟ್ ಆಲ್ ದ ಡಿಫ್ರೆಂಟ್ ಫಾರ್ಮ್ಸ್ ನಿಂಗೆ ಮಾಡ್ದಿ ನಗಸ, ಏನೇನು ಡಿಫ್ರೆಂಟ್ ಮೀಡಿಯಮ್ಸ್ ಯೂಸ್ ಮಾಡಿದಿ ಅದು ಎಲ್ಲ ನಿಂಗೆ ತೋರ್ಚಿಲ್ಲ ಒಲ್ಲಂಗ ಎಲ್ಲ ನೋಡೋಕ್ ಆಡಿಯನ್ಸ್ ಎಲ್ಲ ತೋರ್ಚಿಲ್ಲ ದೇ ವಿಲ್ ನೋ. ಇಲ್ಲಿ ತೋರ್ಸೋದು ಕಷ್ಟಪಟ್ರೆ ಲ್ಯಾಪ್ಟಾಪ್ ಬಗ್ಗೆ ಒಟ್ಟುಗಟ್ಟೆ. ಸೊ ಅಲ್ಲಿ ಅದೇ ತೋರ್ಚಿನ ಸ್ಕ್ರೀನ್ ಶೇರ್ ಮಾಡಿನ. ಫಸ್ಟ್ ಬಂದು ವೆಬ್ಸೈಟ್ ಹೋಯ್ತು ತೋರ್ಚಿನ. ತೋರವಾ? ಇಲ್ಲಕ್ಕ ತೋರೋದಿಲ್ಲ ಈಗ ತೋರೋದಿಲ್ಲ. ಇನ್ನೊಂದು ಟೈಮ್ ಟ್ರೈ ಮಾಡಿ ಸ್ಕ್ರೀನ್ ಶೇರ್. ಈಗ ಎಸ್ ಸರಿ. ಇದು ಬಂದ ನನ್ನ ವೆಬ್ಸೈಟ್. ಇಲ್ಲಿ ಬಂದು ನಂಗೆ ಗ್ಯಾಲರಿಗೋಲೆ ಡಿಫ್ರೆಂಟ್ ಟೈಪ್ಸ್ ನಾ ಸೆಗ್ರಿಗೇಟ್ ಮಾಡಿ ಬಿದ್ದೆ, ನಿಂಗೆ ಎಕ್ಸ್ಪ್ಲೈನ್ ಮಾಡೋದು ಈಸಿ ಹತ್ರ. ಈಗ ಈ ವರ್ಕ್ಸ್ ಎಲ್ಲ ಬಂದು ಫಿಗರೇಟಿವ್ ವರ್ಕ್ಸ್ ಅಂತ. ಫಿಗರೇಟಿವ್ ವರ್ಕ್ಸ್ ಅಂದೆಲ್ಲ ನಂಗ ಉರುವ ಬರುವುದು. ಸೊ ಅದುದಾಗೆ 2 ವೆರೈಟೀಸ್ ಇದೆ. ಪೋರ್ಟ್ರೇಚರ್ ಇದೆ, ಫಿಗರೇಟಿವ್ ಇದೆ. ಪೋರ್ಟ್ರೇಚರ್ ಬಂದು ನಂಗ ಶೋಲ್ಡರ್ ಗಟ್ಟನೆಲ್ಲ ಬಸ್ಟ್ ಗಟ್ಟ ಬರ್ದಲ್ಲ, ಅದು ಪೋರ್ಟ್ರೇಟ್ ಅನ್ನ. ಇತ್ತ ವರ್ಕ್ ಎಲ್ಲ ಫಿಗರೇಟಿವ್ ವರ್ಕ್ ಅನ್ನ. ಈಗ ಇದನ್ನ ನೋಡಲ್ಲ, ಇದೆಲ್ಲ ಬಂದು ಆಯಿಲ್ ಪೇಂಟಿಂಗ್. ಇದೇನ ಹೆಣ್ಣು ಕುನ್ನ ತಿಪ್ಪನ ಒಂದು ಮಾಡಿದ್ದು. ಇದು ಕುನ್ನ ಹೆಣ್ಣು. ಇದು ನಂಗ ಬಡುಗು ಹೆಣ್ಣುತ್ತಾ.
ಇದು ಏನ ಹೆಣ್ಣು ಏನ ಮಮ್ಮಿಯ ಸ್ಯಾಲು ಉಟ್ಟು ಪೋಸ್ ಮಾಡಿ ಅದನ್ನ ಬರ್ದಡ್ದೆ. ಇದು ಚಾರ್ವಿತಾ, ಇದು ತೋರ್ವ ತೋರ್ರಕ್ಕ. ಓಕೆ ಕಣ್ಣ. ಇದು ಏನ ದೊಡ್ಡವ. ಸೊ ಏನ ಮ್ಯಾಕ್ಸಿಮಮ್ ಪೇಂಟಿಂಗ್ಸ್ ಗ ನಾ ಮಾಡೆಲ್ ಬಂದು ಏನ ಕುನವೇ ಬೀತುಂಡೆ ಮಾಡ್ನೆ, ಅದು ಏಕಾಂದು ಮೇಲೆ ಎಕ್ಸ್ಪ್ಲೇನ್ ಮಾಡ್ನೆ. ಇದು ದೊಡ್ಡ ಹೆಣ್ಣು. ಈ ಪೇಂಟಿಂಗ್ ಕರೆಂಟ್ಲಿ ಇಲ್ಲಿ ಡಬ್ಲಿನ್ ಎಂಬಸಿದೋಗೆ ಡಿಸ್ಪ್ಲೇ ಮಾಡಿದ್ದಾರೆ, ಅಲ್ಲಿ ಪರ್ಮನೆಂಟ್ ಕಲೆಕ್ಷನ್ ಹಾಕಿ ಅಲ್ಲಿ ಆಡಿದೆ. ಇದೆಲ್ಲ ಬಂದು ಫಿಗರೇಟಿವ್ ಪೇಂಟಿಂಗ್ಸ್, ಇದೆಲ್ಲ ಮೇನ್ಲ ಆಯಿಲ್ ಪೇಂಟಿಂಗ್ಸ್. ಇದು ಬಂದು ಒಂದು ಕನ್ಸೆಪ್ಚುಯಲ್ ಪೇಂಟಿಂಗ್, ಒಂದು ಮೆಸೇಜ್ ಓಡ ಇದ್ದ ನೋಡ್ಲೆ ದಿಸ್ ಇಸ್ ಮೈ ಸೆಲ್ಫ್, ನಾ ಏನವೇ ಬರ್ದೆ ಒಂದು ಸೋಗವ ಆಟಂಗ್ ಆಡ್ದೆ. ಏಕಂದ್ರೆ ಇದು ಏನನ್ನ ಟ್ರೈ ಮಾಡಿದೆ ಇದು ಪೇಂಟಿಂಗ್ ತೋರ್ಸೋದ್ಗ ಅಂದಲ್ಲ, ಇದನ್ನ ಪೇಂಟಿಂಗ್ ನ ಟೈಟಲ್ ಬಂದು ಶ್ರೌಡ್ ಎಂದು. ಶ್ರೌಡ್ ಎಂದಲ್ಲ ಸತ್ತೋಗ ನಂಗೆ ಬಟ್ಟ ಹಾಕಿನಲ್ಲ ಅದನ್ನ ಹೆಸರು ಶ್ರೌಡ್. ಸೊ ಏಕಂದ್ರೆ ದಿಸ್ ಲೇಡೀಸ್ ಅಲ್ಲ ಇದ್ಕ ಉಸಿರೋರಿದ್ದಾರೆ ಆಲೆ ಲಾಟ್ ಆಫ್ ಪ್ರಾಬ್ಲಮ್ಸ್ ನಂಗೆ ಆಸ್ ಅ ವುಮೆನ್ ಬಂದು ನಂಗೆ ಏಸ್ ಪ್ರಾಬ್ಲಮ್ಸ್ ಆಡ್ದೆ, ಅದನ್ನ ಡಿಪಿಕ್ಟ್ ಮಾಡೋದ್ಗೆ ಇತ್ತಮಾಕೆ ಒಂದು ಸಿಚುವೇಶನ್ ಬಂದು ಐ ಹ್ಯಾವ್ ಕ್ರಿಯೇಟೆಡ್ ಮಾಡಿ ಅದನ್ನ ಪೇಂಟಿಂಗ್ ಮಾಡಿದೆ. ಇದೆಲ್ಲ ನೋಡ್ಲ ಬಂದು ಇದು ಇಂಕ್ ಚಾರ್ಕೋಲ್ ಯೂಸ್ ಮಾಡಿ ಮಾಡಿದ ಪೇಂಟಿಂಗ್ಸ್ ಮಚ್ಚಿ ಅಗೇನ್ ನನ್ನ ಎಣ್ಣುತ್ತಾ ಇದ್ಗ ಮಾಡಲ್. ಇದು ಬಂದು ಫುಲ್ ಸಾರೀಸ್ ದೋಗೆ ವಿಮೆನ್, ಇದು ಡಿಜಿಟಲ್ ಪೇಂಟಿಂಗ್ಸ್, ಡಿಜಿಟಲ್ ಸರ್ಫೇಸ್ ದೋಗೆ ಪೇಂಟ್ ಮಾಡಿ ಆಡ್ದೆ. ಸೊ ಇದೆಲ್ಲ ಬಂದು ಫಿಗರೇಟಿವ್ ವರ್ಕ್ಸ್. ಇದು ಬಂದು ನೇಚರ್ ಟ್ರೀ ಸ್ಕೇಪ್ಸ್, ನಂಗ ಮ್ಯಾಲೆ ನೋಡಿಲ್ಲ ಮೊರ ಎತ್ತ ತೋರ್ರ ಲೀವ್ಸ್ ಎಲ್ಲ ಆತ ತೋರ ಆತಮಾಕೆ. ಇದೆಲ್ಲ ಬಂದು ದೋಸಿ ಆಯಿಲ್ ಪೇಂಟಿಂಗ್ಸ್. ಇದನ್ನತ್ಲೆ ಇದು ಅಕ್ರಿಲಿಕ್ ಪೇಂಟಿಂಗ್. ಈ ಮೊರ ಎಲ್ಲ ಬಂದು ಕೋತಗಿರಿ ಒಂದು ಫೋಟೋ ಐತಿ ಅದು ಮಾಡಿದೆ. ನಿಂಗೆ ನೆರಿಗೆ ನೋಡಿದಾರೆ ಟಿ ಎಸ್ಟೇಟ್ಸ್ ನಡುವೆಲ್ಲ ಇದಟ್ರ. ಅದಿಗಿಂದ ಆಡು ನಡುವೆ ಇದೆಲ್ಲ ಬಂದು ಪಳೆಯ ವರ್ಕ್ಸ್. ನಡುವೆ ಬಂದು ನಾನು ನೆರಿಯ ಮೈಥಾಲಜಿ ರಿಲೇಟೆಡ್ ಮಾಡಿದೆ, ಸೋಮಿಯೋಕರ ರಿಲೇಟೆಡ್ ಮಾಡಿದೆ. ಅದು ನೋಡಿಲ್ಲ. ಇದು ಬಂದು ನಂಗೆ ಅಯ್ಯ ಎತ್ತೆಯ ಬಂದು ರಾಧಾಕೃಷ್ಣ ರೂಪದಾಗ ಬರದಲ್ಲ ಎತ್ತಟ್ರಂಗ್. ಇದು ಬಂದು ಬರದ ಅಪ್ಪರ ಕಾಲ, ನಾನು ಪೇಂಟಿಂಗ್ ಸ್ಟಾರ್ಟ್ ಮಾಡಿದ ಜರ್ನಿ ಸ್ಟಾರ್ಟ್ ಮಾಡಿದ ಟೈಮ್ ಮಾಡಿದ್ದು. ಆಮೇಲೆ ಟೆಕ್ನಿಕಲಿ ಇದು ಅಪ್ಪರ ಒಳ್ಳಿ ಪೇಂಟಿಂಗ್ ಒಂದು ಹೇಗೋದಿಲ್ಲ, ಅಲ್ಲೇ ಕಾನ್ಸೆಪ್ಟ್ ವಾಸ್ ಗುಡ್. ಇದು ಇನ್ನೊಂದು ಲೋಟಸ್ ಪಾಂಡ್ ಬರೋದು ಸ್ಟಾರ್ಟ್ ಮಾಡಿದೆ. ಅದ್ ಬರ್ದುಂಡಿಬ್ಬನೇ ಏನಾಗ ಆ ಲೀಫ್ ತೋಗೆ ಗಣೇಶನ ಉರ್ವ ತೋರಿತ್ತು. ಗಣೇಶ ನನ್ನ ಫೇವ್ರೆಟ್ ಸುಮಿ, ಸೊ ಅದನ್ನ ಅದಕ್ಕೆ ಆಡ್ ಮಾಡಿಬಿಟ್ಟೆ. ಇದೆಲ್ಲ ಬಂದು ಒಂದು ಮಾಡರ್ನ್ ಟ್ವಿಸ್ಟ್ ಕೊಟ್ಟಿದೆ ಲಕ್ಷ್ಮಿ ಸೋಮಿಯ ಬಂದು ವಾಹನ ಬಂದು ಇದು ಆವುಲು ಅನ್ನಲ್ಲ. ಇದು ಬಂದು ಒಂದು ಮಿಕ್ಸ್ ಮಾಕೆ ದೇವಿಂದು ಈ ಪೇಂಟಿಂಗ್ ಹೆಸರು. ಇದು ನೋಡ್ಲೆ ಎಲ್ಲ ದೇವಿ ಇದ್ದಾರೆ, ಪಾರ್ವತಿ ಇದ್ದಾರೆ, ಲಕ್ಷ್ಮಿ ಇದ್ದಾರೆ, ಅವಕ್ಕೊಬ್ಬರ ಕನ್ಸರ್ಟ್ ಕೊಟ್ಟಿದ್ದಾರೆ. ಈಗ ಶಿವನ್ಗ ರುದ್ರ ತೋಚಿರ್ದೆ, ಗಣೇಶ ಇದ್ದಾರೆ, ಇಲ್ಲಿ ವೇಲ್ ಅರ್ದೆ, ಅವಳು ದತ್ತಮಾಕೆ. ಇದೆಲ್ಲ ಬಂದು ಕನ್ಸೆಪ್ಷುಯಲ್ ಪೇಂಟಿಂಗ್ಸ್ ಇಂದ. ಇನ್ನ ಇದು ಬಂದು ಕದಂಬ ವನವಾಸಿನಿಂದು ತ್ರಿಪುರ ಸುಂದರಿ, ಅದನ್ನ ಬಂದು ಒಂದು ಮಾಡರ್ನ್ ಟ್ವಿಸ್ಟ್ ಪಾಡ ಬರ್ದಾಟ. ಇದು ಬುದ್ಧರು. ಇದು ಮದರ್ ಅರ್ತ್, ಒಂದು ಲೇಡಿ ಮಗಟ್ಲೆ ಎತ್ತಟ್ರ ಅಂದು ಅದೊಂದು ಕಲ್ಪನೆ ಮಾಡಿ ಆಡ್ದೆ. ಆತಮಾಕೆ ಇನ್ನೊಂದೊಂದು ಸಿರೀಸ್ ಮಾಡಿದೆ. ಇದನ್ನ ಬಂದು ಜಮಿತಿಂದು ನಾ ಕೊರ್ಚಿನೆ. ಜಮಿತಿಯಿಂದಲೇ ಸಂಸ್ಕೃತದೊಗೆ ಜಾಮಿಟ್ರಿ, ಅದನ್ನ ಜಮಿತಿಂದಾರ. ಸೊ ಇದೆಲ್ಲ ಒಂದು ಬೇಸಿಕಲಿ ಜಾಮೆಟ್ರಿಕಲ್ ವರ್ಕ್ಸ್, ಜಾಮೆಟ್ರಿ ಗ್ರಿಡ್ ಬರೆದು ಅದ್ರ ಮೇಲೆ ಪೇಂಟಿಂಗ್ ಬಂದು ಮಾಡಿ ಆಡ್ದೆ. ಸೊ ನೋಡ್ಲೆ ಇದೆಲ್ಲವೇ ಲಾಟ್ ಆಫ್ ಜಾಮೆಟ್ರಿ ಅವ್ರದ್ದು ಇರೋದಕ್ಕೆ. ಬೇಸಿಕ್ ಕಾನ್ಸೆಪ್ಟ್ ಬಂದು ಒಂದು ಗುಡಿ ಲ್ಯಾಂಪ್ ಅಂದಾಡು ಅಲ್ಲಿ ಪಕ್ಕ ಆಡೋದು ಅಂದಾಡು ನೆರಿಯೋದೋಗೆ ಗಣೇಶ ನೋಡಕ್ಕೂ ಬೇರೆ ಬೇರೆ ಡಿಫ್ರೆಂಟ್ ಫಾರ್ಮ್ಸ್ ತೊಗೆ. ಇದು ಗುಡಿ ಸೀನು, ಗುಡಿಯೋಗೆ ಹೂ ಮಾರಿಂಡಿದಾರೆಲ್ಲ. ಹೆಸರು ಟೆಂಪಲ್ ಸಿಸ್ಟರ್ ಎಂದು ಬೀತಾ ಇದೆ ಗಣೇಶ. ಅದೇ ಮಾಕೆ ನಂಗ ಊಟಿ ನೀಲ್ಗಿರೀಸ್ ರಿಲೇಟೆಡ್ ನೆರಿಯ ಮಾಡಿದೆ. ಇದೆಲ್ಲ ಬಂದು ನಂಗ ಊಟಿ ಪಕ್ಕ ಮಾಡಿತ್ತ. ಇದು ನಂಗ ರೆಗ್ಯುಲರ್ ಸೀನ್ ಇದೆಲ್ಲ ನಿಂಗೆ ಐಡೆಂಟಿಫೈ ಮಾಡಾಕು. ಇದೆಲ್ಲ ಬಂದು ನಂಗ ನೆರಿಯ ಬಡ್ಡಿಂಗ್ ಫೋಟೋಗ್ರಾಫರ್ಸ್ ಇದ್ದಾರೆ ನಂಗ ಕಮ್ಯುನಿಟಿಯೋಗೆ. ಇದು ಕಾರ್ತಿಕ್ ರಾಮನ್ನ ಫೋಟೋ ಬೀತು ಮಾಡಿದ್ದು. ಇದು ಒಂದು ಕೃತ. ಇದು ನಂಗ ಪೂರ್ತಿ ಆಡ. ಇದು ಬಂದು ಮೇಲೆ ಭವಾನಿ, ಅಪ್ಪರ್ ಭವಾನಿ.
ಇದು ಬಂದು ಇನ್ನೊಂದು ಫೋಟೋಗ್ರಾಫರ್ ಇದ್ದಾರೆ ನನ್ನ ಕಮ್ಯುನಿಟಿ ಜೊತೆಗೆ, ಭುವನ್ ಎಂದು ಅಪ್ಪರ ಸೋಕಾ ಫೋಟೋಗ್ರಫಿ ಮಾಡ್ಯಾರ. ಅವರ ಫೋಟೋ ಒಂದು ಯೂಸ್ ಮಾಡಿದ್ದು. ಅದೇ ಮಕ್ಕೆ ನಂಗ ಕಮ್ಯುನಿಟಿ ಹೆಮ್ಮಕ್ಕ ದೋಸೆ ಬರ್ದೆ. ಇದು ಹೆಣ್ಣುತ, ಇದು ವಸಂತಿಕಾ, ಇದು ಅನಿತಾ ನನ್ನ ಫ್ರೆಂಡ್. ಇದೆಲ್ಲ ಬಂದು ಚಾರ್ಕೋಲ್ ಪೋರ್ಟ್ರೇಟ್ಸ್. So athamake neriya varieties different. Really beautiful paintings. Kandipa ella nodi appudu. So you can akkana website visit madako. Akka ninga website esre epla then they koi nodako. vidyavivek.com ta www.vidyavik.com. Really amazing. Chat box ga comments ಬಂದು ನಡೆದ. Excellent. Wow, amazing. Beautiful. Really beautiful. ಅದು ನಿಂಗ ಮೋಸ್ಟ್ಲಿ ಆರ್ಟಿಸ್ಟ್ ಎಲ್ಲ ಒಂದು ಪರ್ಟಿಕ್ಯುಲರ್ ಫಾರ್ಮ್ಸ್ ಅದನ್ನು ಟ್ರೈ ಮಾಡ್ಯಾರ. ಲೈಕ್ ಈಗ ನೇಚರ್ದಾಗ ಮಾಡ್ಲಂದ್ರೆ ನೇಚರ್, ಈಗೆಲ್ಲ ರೀಸೆಂಟ್ ಟ್ರೆಂಡ್ ನೋಡಂದ್ರೆ ಈಗ ಜೆಂಟ್ಯಾಂಗಲ್ ಆ ಒಂದು ಮಂಡಲ ಆರ್ಟ್ ಅದೆಲ್ಲ ಈಗ ಬಂದು ನಡೆದ. ಸೊ ನಿಂಗೆ ಅದನ್ನೆಲ್ಲ ಇಟ್ಸ್ ಕಾಂಬಿನೇಷನ್ ಆಫ್ ಎವ್ರಿಥಿಂಗ್ ಆಡ್ದೆ. ಸೊ ನಿಂಗೆ ಎಲ್ಲವೂ ಇದು ಮಾಡೋದು, ಲೈಕ್ ಯು ಆರ್ ಸೋ ಪ್ಯಾಷನ್ ಅಬೌಟ್ ಎವ್ರಿಥಿಂಗ್ ಎಲ್ಲ. ಅದು ಎತ್ತಂತಲ್ಲ, ಆಸ್ ಅನ್ ಆರ್ಟಿಸ್ಟ್ ನಂಗೆ ಜರ್ನಿ ಸ್ಟಾರ್ಟ್ ಮಾಡೋನೆ ಓವರ್ ಪೀರಿಯಡ್ ಆಫ್ ಟೈಮ್ ನಂಗೆ ಮಾಡ ನಂಗಾನ ಒಂದು ಸ್ಟೈಲ್ ಡೆವಲಪ್ ಆಯ್ಟ್ರ. ಸೊ ನೆರಿ ಆರ್ಟಿಸ್ಟ್ ಬಂದು ಏದೋ ಒಂದು ಸ್ಟೈಲ್ ಅವಕ್ಕದು ಹಿಟ್ ಆಯ್ಟ್ರ. ಸೊ ಅದನ್ನವೇ ಕಂಟಿನ್ಯೂ ಮಾಡಿ ಅದುವೇ ಅವರ ಐಡೆಂಟಿಟಿ ಆಯ್ಟ್ರ. ಸೊ ಅದನ್ನ ಅವಕ್ಕ ಕಂಟಿನ್ಯೂ ಮಾಡ್ಯಾರ. ಈಗ ನಿಂಗೆ ಬಂದು ಮಾರುತಿ ಇದ್ದಾರೆ ಎಲ್ಲ, ನಂಗ ತಮಿಳ್ ಮ್ಯಾಗಝಿನ್ಸ್ ಕವರ್ದಾಗೆಲ್ಲ ನೆರೆಯ ಬಂದಾರ ಮಾರುತಿ ಸರ್ ವರ್ಕ್ಸ್ ಎಲ್ಲ. ಅವ್ರ ವರ್ಕ್ ಎಲ್ಲ ನೋಡ್ಲ ಒಂದು ಹೆಣ್ಣು ಇದೆಯಾ ಡಿಫ್ರೆಂಟ್ ಏಜ್ ಗ್ರೂಪ್ಸ್ ಹೆಣ್ಣು ಕೂಡ ಪಡತಾಟ್ರ ಅಲ್ಲ. ಅವ್ರ ಸ್ಟೈಲ್ ದಾರ ನೋಡ್ಲಿ ಹೆಸರು ಬರೆಯೋದಟ್ಟಿ ಕಂಡಿರ್ತ ಬಿಡಕ್ ಮಾರುತಿ ಸರ್ ಇದೊಂದು, ಯಾಕಂದ್ರೆ ಅದು ಅವ್ರ ಸ್ಟೈಲ್. ಸೊ ಅವಕ್ಕ ಅದನ್ನವೇ ಕಂಟಿನ್ಯೂ ಮಾಡ್ಯಾರ. ಈಗ ಅವಕ್ಕ ಪೂರ ಲ್ಯಾಂಡ್ಸ್ಕೇಪ್ ಪೇಂಟಿಂಗ್ಸ್ ಅದೆಲ್ಲ ಮಾಡೋದಿಲ್ಲ, ಯಾಕಂದ್ರೆ ಅದು ಅವ್ರ ಐಡೆಂಟಿಟಿ ಆಯ್ತು. ಸೊ ಅಂದಡು ಇನ್ನೊಂದು ಏನಂದಲ್ಲ, ಏನಾಗ ಬಂದು ಕ್ಯೂರಿಯಾಸಿಟಿ ಜಾಸ್ತಿ. ಸೊ ಅಂಡ್ எனக்கு ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇಲ್ಲ ನೋಡ್ತೀಯಾ. ಸೊ ನಾ ವಾಂಟೆಡ್ ಟು ಟ್ರೈ ಎವ್ರಿಥಿಂಗ್. ಆತಪ್ಪನೆ ಇದೆಲ್ಲ ಪಳೆಯ ಸ್ಟಾರ್ಟಿಂಗ್ ಮಾಡೋಣ ನಾ ಲ್ಯಾಂಡ್ಸ್ಕೇಪ್ ಎಲ್ಲ ಮಾಡಿಕೊಡೋದು ಅತ್ತಂದು ಏನೋ ಒಂದು ಮೆಂಟಲ್ ಬ್ಲಾಕ್ ಮಾಕಾಟಿತ್ತು. ಆಗ ನೆರಿಯ ಕನ್ಸೆಪ್ಚುಯಲ್ ವರ್ಕ್ ಸೆಟ್ ಮಾಡಿಂದೆ. ಅಲ್ಲ ಹೋಗ ಬಂದು ಐ ಬೀನ್ ಟ್ರೈಂಗ್ ಎವ್ರಿಥಿಂಗ್. ಅಲ್ಲ ನೋಡ್ಲೆ ಈಗ ಒಂದು ರೀಸೆಂಟ್ ಇಯರ್ಸ್ ಇದು ನನಗೆ ಅಪ್ಪರ ಇಡ್ತಾರ ಫಿಗರೇಟಿವ್ ವರ್ಕ್ಸ್, ಅದು ಎಮ್ಮುಕರು. ಸೊ ಅದನ್ನವೇ ಬೀತೊಂಡ್ರೆ ಬೇರೆ ಬೇರೆ ಮೀಡಿಯಮ್ಸ್ ಮಾಡಿದೆ ಅಲ್ಲ. ಮೋಸ್ಟ್ಲಿ ಅದು ಟಾಪಿಕ್ಸ್ ಅದೇಕ ಜಸ್ಟ್ ವಿಮೆನ್ ಓರಿಯೆಂಟೆಡ್ ಐತಿ, ಲೈಕ್ ಫೆಮಿನಿಸ್ಟ್ ಇಬ್ಬದು ಇದ್ರ ಇಲ್ಲ ಜಸ್ಟ್ ನಂಗೆ ನಿಂಗೆ ಒಂದು ಇಂಟ್ರೆಸ್ಟ್ ವಿಮೆನ್ಹುಡ್ ನ ಇಂಟ್ರೆಸ್ಟ್. ಅಂಡ್ ಐ ಥಿಂಕ್ ಇವನ್ ನೇಚರ್ ಆಲ್ಸೋ ಈಕ್ವಲಿ ನಿಂಗ womanhood and feminist and your nature lover. answer ningave eppdi feminist ante hegodile yakanle women is like nature, appura similar qualities are erudugu, both are beautiful. nange ette treat madnavo ade make mold adara, they are by nature very caring. So all these things, so there is lot of similarities there irudoke. And being a woman myself, maybe that is also an added factor. Andre enna makku eradavu hennu kunata. So maybe that's the reason. And ninge idilla ninga kunuve bandu models ninga use madiyare idilla, what is the reason? Reason ಒಂದು ಮೇಜರ್ ಇಲ್ಲ. ನಾ ಫಿಗರೇಟಿವ್ ಆಗಿ ಸ್ಟಾರ್ಟ್ ಮಾಡೋನೆ ನೋಡ್ದೆ ಎಲ್ಲ ಏನು ಮಾಡ್ಯಾರ ಅಂದ್ರೆ ಇಂಟರ್ನೆಟ್ ಒಂದು ಪಿಕ್ಚರ್ಸ್ ಐತಿ ಮಾಡ್ಯಾರ, ಅದು ಕಾಪಿರೈಟ್ ಇಶ್ಯೂಸ್ ಬಂದಾರ ಆತಮಾಕೆಲ್ಲ ನೆರಿಯ ಇಶ್ಯೂಸ್ ಎಲ್ಲ ಆಟ್ರ. ಸೊ ಏನಂದ್ಲ ಒಂದ ನಿಂಗ ಫೋಟೋಗ್ರಾಫರ್ ಕೂಡ ಪರ್ಮಿಷನ್ ಐತಿ ಆ ಫೋಟೋ ಯೂಸ್ ಮಾಡೋದು. ಏನಾದಲ್ಲ ಅತ್ತೆ ನಿಂಗ ಇಂಟರ್ನೆಟ್ ದಾಗೆ ದಾರ ಫೋಟೋಗ್ರಾಫರ್ ಅರಿಯಾದ ಏದಾಚೊಂದು ಫೋಟೋ ಐತಿ, ಸೊ ಕಡ್ದಂದ ಬರ್ದಲ್ಲ ಸೆಲ್ ಮಾಡೋದ್ ಮುಡಿಯಾ ಇಲ್ಲ ಅದನ್ನ ಡಿಸ್ಪ್ಲೇ ಮಾಡೋದ್ ಮುಡಿಯಾ, 101 ಜೋಲಿ ಇರ್ತೈತಿ. ಇನ್ನೊಂದು ಎಲ್ಲ ಬಿಡಿಯ ಮೇನ್ ರೀಸನ್ ಏನಂದಲ್ಲ, ಎನಗ ಮೈಂಡ್ ಒಂದು ಕಾನ್ಸೆಪ್ಟ್ ಅರ್ಥಲ್ಲ. ನಾ ಬಂದು ಒಬ್ಬಗೆ ಹೇಗಿ ಮಾಡೆಲ್ ಅವರ ಇತ್ತಮಕ್ಕಿ ನಿಲ್ಲು ಎತ್ತಮಕ್ಕಿ ಪೋಸ್ಟ್ ಮಾಡು ನನಗೆ ಅಥವಾ ಐಡಿಯಾ ಅರ್ದೆ ಇದು ಮಾಡೋದಾಗ ಎಕ್ಸಿಕ್ಯೂಟ್ ಮಾಡೋದಾಗ ಮನೆಯವೇ 2 ಮಾಡೆಲ್ಸ್ ಇಬ್ಬನ ಅದು ಸೊಮ್ಮಿದೊಂದು ವರ ಅಂದಂಗೆ ಸಬ್ಕರೆ ಬಿತ್ತುಂಡೆ ಎಲ್ಲ ಮಾಡಿನಿದ್ದೆ. ಸೊ ಕೋಆಪರೇಟ್ ಮಾಡ್ಯಾರ ವರ್ಕ್ ಅಕ್ಕ? ಮಾಡ್ಯಾರ. ಈಗ ಅವಕ್ಕ ಪೇ ಮಾಡೋದು. ಸೊ ಇನ್ನದೆಲ್ಲ ಸಿಟಿ ಬಟ್ ಮಾಡ್ಯಾರ. ಸೊ ಅಲ್ಲ ಕೋಆಪರೇಟ್ ಅವ್ರು ಅಂಡರ್ಸ್ಟ್ಯಾಂಡ್ ಮಾಡಿದ್ರೆ ಇದನ್ನ ಪ್ಯಾಷನ್ ಅದನ್ನ. ಅಂಡ್ ಅವ್ರಿಗೂ ಸೋಪ್ ಇಲ್ಲ ಫೈನಲ್ ನೋಡೋದಾಗ ಪೇಂಟಿಂಗ್ಸ್ ಇದಾಗೆ. ಸೊ
ಅದೇ ಇಂಟ್ರೆಸ್ಟ್ ಅಟ್ಟು ನಾ ಮೊನ್ನೆ ನಾ ಟ್ರೈ ಮೊನ್ನೆ ಅಂತ ಮಾಡ್ಯಾರ ಪೇಂಟಿಂಗ್ಸ್ ಎಲ್ಲ ಇಲ್ಲ ಅದು ನಾ ಅಪ್ಪರ ಒಡಿಕಲ್ ಒಂದು ಸ್ಟ್ರಾಂಗ್ ಪಾಯಿಂಟ್ ಅತ್ತೆ ಅಂದ ನಾ ಫೋರ್ಸ್ ಮಾಡೋದಲ್ಲ ಅವ್ರ ಖಂಡಿತ ಪೇಂಟಿಂಗ್ ಮಾಡುವಿ ನಾರ್ದೆ ನಾ 8 ಬಾ ಪುಲಿ ಬಂದು ಅತ್ತೆ ಮಾಡೋದೇ ಇಲ್ಲ ಅಪ್ಪ ಇಷ್ಟಟ್ಲೆ ಮಾಡಿ ಅಂದಲ್ಲ ಬುಟ್ನ ಇನ್ನಲ್ಲೇ ಕ್ಲಾಸಸ್ ಕೂಡ ನಾನೇ ಕ್ಲಾಸ್ ಐತೀನಿ ಅಲ್ಲೇ ಒಂದು ಕ್ಲಾಸ್ ಕೂಡ ಅವ್ರು ಅಟೆಂಡ್ ಮಾಡೋದಿಲ್ಲ ನಾನು ಅವ್ರ ಫೋರ್ಸ್ ಮಾಡೋದಿಲ್ಲ ಅದು ಎಲ್ಲಾ ಪೇರೆಂಟ್ಸ್ಗೂ ಹೇಗಿನ ಕುನವಿಯ ಪಾದಿ ಪೇರೆಂಟ್ಸ್ ನಂಗ ಇಂಟ್ರೆಸ್ಟ್ ಅವ್ರ ಮೇಲೆ ಇದು ಮಾಡೋಣ ಫೋರ್ಸ್ ಮಾಡೋಣ ಅತ ಮಾಡಬೇಕು ಕೂಡದು ಸರಿ ಅವ್ಕ ಅಪ್ಪರ್ ಕುನ್ನ ವಯಸ್ಸು ಅವ್ಕ ಅರಿಯಾರು ಒಂದು ಕ್ಲಾಸ್ ಹಾಕ್ಯಾರಿ ಹಾಕವಿ ಅವ್ ಹೋಗೋಕೆ ಅವ್ಕ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಬಿಟ್ಟು ಬಿಡ್ವಿ ಎಲ್ಲಿ ಇಂಟ್ರೆಸ್ಟ್ ಅಲ್ಲಿ ಹಾಕ್ವಿ ನಂಗೆ ಫೋರ್ಸ್ ಮಾಡಿ ಒಂದು ಮಾಡಿಕೊಡೋದು ಇಲ್ಲ ಮೋಸ್ಟ್ಲಿ ನಂಗೆ ಪೇರೆಂಟ್ಸ್ ಎಲ್ಲ ಲೈಕ್ ಜಸ್ಟ್ ಟಾಕಿಂಗ್ ಜನರಲಿ ಬಂದು ಅವಕ್ಕೆ ಬಂದು ಲೈಕ್ ಅದು ಒಂದು ಪ್ರೊಫೆಷನಲ್ ಹೋಗಾದಂಗ ಒಂದು ಹಾಬಿಯ ನಿಂಗ ಎತ್ತಿವಿ ಇಲ್ಲ ಅಂದೆಲ್ಲ ಅದಕ್ಕೂ ವ್ಯಾಲ್ಯೂ ಇಲ್ಲ ಸ್ಕೋಪ್ ಇಲ್ಲ ಅದನ್ನೆಲ್ಲ ನೆಂಚಾರ ಇದನ್ನು ಹೋಗಿ ನಂಗೆ ಬರುವುದೊಂದಲೇ ಇದು ನಂಗೆ ಗಾನ ತಂದಿರುವ ಅತ್ತಮಾಕೆಂದೆಲ್ಲ ಹೇಗೋ ಚಾನ್ಸಸ್ ಅಡ್ದೆ ಸೊ ಅಥವಾ ಪೇರೆಂಟ್ಸ್ಗೆ ನಿಂಗೆ ಏನೊಂದು ಹೇಗೆ ಅರಿಕಾ ಏನು ಸ್ಕೋಪ್ ಆರ್ಟ್ ಜೊತೆಗೆ ಅದು ಇದೊಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದೆ ಇಟ್ಸ್ ಕಾಲ್ಡ್ ಆರ್ಟ್ ಅಪ್ರಿಸಿಯೇಷನ್ ಅದು ಒಂದು ನಂಗೆ ಇಂಡಿಯನ್ ಸೊಸೈಟಿದಾಗ ಕಮ್ಮಿ ಅದನ್ನ ನಂಗ ಪೇರೆಂಟ್ಸ್ ತಪ್ಪೇಗೋದ್ ಮಾಡ್ಯ ದಾರುವು ತಪ್ಪೇಗೋದ್ ಮಾಡ್ಯ ಯಾಕಂದ್ರೆ ಅದಕ್ಕೆ ಆಸೆಗೆ ಇಂಪಾರ್ಟೆನ್ಸ್ ಕೊಡ್ಲೆ ಆಸೆಗೆ ಇನ್ನೂ ಡೆವಲಪ್ ಆಗ್ತಿಲ್ಲ ಯಾಕಂದ್ರೆ ಅದಕ್ಕೊಂದು ಸೆಟ್ ಪಾತ್ ಇಲ್ಲ ಈಗ ನಿಂಗೆ ಒಂದು 10th 12th ಕಪ್ಪ ಕೂಸ ಬಂದು ಈಗ ಒಂದು IT ಫೀಲ್ಡ್ ಹೋನೆ ಅಂದ್ರೆ ಏನಂದ್ರೆ ಯು ಆರ್ ಹ್ಯಾಪಿ ಪಾದಿ ಪೇರೆಂಟ್ಸ್ ಹ್ಯಾಪಿ ಇದ್ದ ಯಾಕಂದ್ರೆ ಫೈನಾನ್ಷಿಯಲ್ ಸೆಕ್ಯೂರಿಟಿ ಅರ್ದೆ ಅಂದ್ರೆ ಏಕ ಫೈನಾನ್ಷಿಯಲ್ ಸೆಕ್ಯೂರಿಟಿ ಅರ್ದೆ ಪಾತ್ ಸೆಟ್ ಅರ್ದೆ ನೀ ಅರ್ದೆ 10th ಬೇಕಿದ್ಯಾ 12th ಬೇಕಿದ್ಯಾ ಈ ಕಾಲೇಜ್ಗೆ ಹೋಗ್ಬೋದು ಈ ಸ್ಟ್ರೀಮ್ ಎತ್ತೋದು IT ಕಂಪನಿಗೆ ಒಪ್ಪುದಿಲ್ಲ ಅದಕ್ಕೆ ಒಪ್ಪುದಿಲ್ಲ ನಾ ಏನ್ ಕೋರ್ಸ್ ಮಾಡೋದು ಇಲ್ಲ ಕಮ್ಮಿ ಮಾರ್ಕ್ಸ್ ಸಿಕ್ಕಿಪ್ಟ 12th ಇಂಜಿನಿಯರಿಂಗ್ ಮಾಡೋದು ನಡಿವ್ಲಿಯಾ NIT ಅರ್ದೆ ಬೇರೆ ಕೋರ್ಸಸ್ ಇರ್ತದೆ ಇಲ್ಲ ನಮಗೆ ಸಿವಿಲ್ ಮಾಡಿಟ್ಟು ಸರಿ ಕ್ಯಾಡ್ ಮಾಡಿ ಯು ಕ್ಯಾನ್ ಸ್ಟಿಲ್ ಗೆಟ್ ಇನ್ ಟು ಎನ್ IT ಕಂಪನಿ ಸೊ ಆಸಗ ಪಾತಾಡ್ದೆ ಅದನ್ನ ಎಲ್ಲ ಅರ್ಧಾರೆ ಸಜೆಸ್ಟ್ ಮಾಡೋಕ್ ಇದ್ದಾರೆ ಸೊ ಫೈನಲ್ ಡೆಸ್ಟಿನೇಷನ್ ಎತ್ತಿ ಹೋಗಿ ರೀಚ್ ಮಾಡಿಟ್ಟಾರ ಆದ್ರೆ ವೆನ್ ಇಟ್ ಕಮ್ಸ್ ಟು ಆರ್ಟ್ ಈ ಅವೇರ್ನೆಸ್ ಇಲ್ಲ ಆರ್ಟ್ ಬಿತ್ತು ಆರ್ಟ್ ಅಂದ್ರೆ ಎಲ್ಲ ನಿಜರ ಬರು ಪೇಂಟಿಂಗ್ ಮಾಡುತ್ತಾ ಆರ್ಟ್ ಎಂದು ಇಲ್ಲ ಏಸಕ್ ಇಂಡಸ್ಟ್ರಿ ಇದೆ ಆರ್ಟ್ದಾಗೆ ಫಿಲ್ಮ್ ಇಂಡಸ್ಟ್ರಿ ಆಡ್ದೆ ಅನಿಮೇಷನ್ ಇಂಡಸ್ಟ್ರಿ ಆಡ್ದೆ ಆರ್ಟ್ ಕತ್ತುಟು ನೀವು ಕ್ಯೂರೇಟರ್ ವರ್ಕ್ ಮಾಡಕು ಪೇಂಟಿಂಗ್ ಮಾಡೋ ತೇವೇ ಇಲ್ಲ ಆರ್ಟ್ ಇಸ್ ನಾಟ್ ಓನ್ಲಿ ಪೇಂಟಿಂಗ್ ಆಸಗೊಂದಾಡ್ದೆ ನಿಂಗೆ ಸೈಕಾಲಜಿಸ್ಟ್ ತಾನೆ ಯು ಟೀಚ್ ಸೈಕಾಲಜಿ ಇಲ್ಲಿಯಾ ಯು ನೋ ಹೌ ಇಂಪಾರ್ಟೆಂಟ್ ಆರ್ಟಿಸ್ಟ್ ಇಲ್ಲಿಯಾ ಸೊ ರಿಲ್ಯಾಕ್ಸ್ ಮಾಡೋದಕ್ಕ ಚಿಲ್ಡ್ರನ್ಗ ಈಗ ನೆರಿಯ ಸ್ಪೆಷಲ್ ಚಿಲ್ಡ್ರನ್ಗ ಅವಕ್ಕೆಲ್ಲ ಬಂದು ಇದು ಆರ್ಟ್ ಆಸಿ ಹೆಲ್ಪ್ ಮಾಡ್ರ ಸೊ ನೆರಿಯ ಸ್ಟ್ರೀಮ್ಸ್ ಇಡ್ದೆ ನೆರಿಯ ಆಪರ್ಚುನಿಟೀಸ್ ಇಡ್ದೆ ಏನೋ ಅವೇರ್ನೆಸ್ ಇಲ್ಲ ಇಂಟ್ರೆಸ್ಟ್ ಆಡೋಕಾಗ ನಂಗ ಹೇಗೋದು ಅವೇರ್ನೆಸ್ ಬರ್ಚಿ ಕೆಲ ಸ್ಕೋಪ್ ಆಡ್ದೆ ಮಾಡಾಕೊಂತ ಹೇಗೋದು ಇಲ್ಲ ಉಣ್ಮೆ ನಿಂಗೆ ಹೇಗೋದು ಕರೆಕ್ಟ್ ಆಗ ಬಿಕಾಸ್ ಮೋರ್ ಆಫ್ ಆರ್ಟ್ ಇಸ್ ಅ ಪ್ಯಾಷನ್ ಅದೆಲ್ಲ ತಾಂಡಿ ಇಟ್ ಗಿವ್ಸ್ ಅ ರಿಯಲಿ ಗುಡ್ ಪೀಸ್ ಆಫ್ ಮೈಂಡ್ ಯಾಕಂದ್ರೆ ನಂಗೆ ಅದನ್ನ ಮಾಡೋನಿ ನಂಗೆ ಆ அளவுக்கு ನಂಗೆ ಡೆಡಿಕೇಟೆಡ್ ಲೈಕ್ ಒಂದು ಕಾನ್ಸಂಟ್ರೇಟ್ ಮಾಡಿ ಒಂದು ಜೋಲಿ ಮಾಡೋನೆ ಅದು ಆಬ್ವಿಯಸ್ಲಿ ನಂಗೆ ಒಂದು ಪೀಸ್ ಆಫ್ ಮೈಂಡ್ ನಂಗೆ ಬೇರೆ ಡೈವರ್ಷನ್ಸ್ ಎಲ್ಲ ಇಲ್ಲದ ಹಿಂಗೆ ಹೇಗಿದಂಗೆ ಸೈಕಾಲಜಿ ಈಗ ರೀಸೆಂಟ್ಲಿ ಆರ್ಟಿಸ್ಟ್ ಲೈಕ್ ಒಂದು ಥೆರಪಿ ಮಾರ್ಕ್ ಯೂಸ್ ಮಾಡಿದ್ದಾರೆ ಎಲ್ಲ ಐಡಿಯೋ ಲೈಕ್ ನಿಂಗೆ ಝೆಂಟ್ಯಾಂಗಲ್ ಬಂದು ಜಸ್ಟ್ ಪಾಪ್ಯುಲರ್ ಈಗ ಯಾ ನಂಗೆ ಕುನ್ನ ವಯಸ್ಸಿಗೆ ನಂಗೆ ಬುಕ್ ಇಂದಾಡು ನಂಗೆ ಡ್ರಾ ಮಾಡುದು ಕುನ್ನ ನಂಗೆ ಡೂಡ್ಲಿಂಗ್ ಮಾರ್ಕ್ ಮಾಡಿದ್ದು ಅದು ಈಗ ಬಂದು ಒಂದು ಆರ್ಟ್ ಫಾರ್ಮ್ ಎತ್ತಿ ಅದೊಂದು ಝೆಂಟ್ಯಾಂಗಲ್ ಬಂತಾಡದಲ್ಲ ಸಾರಿ ಇಂಟರ್ ಮಾಡಿದೆ ಝೆಂಟ್ಯಾಂಗಲ್ ಏಕೈತ ಪಾಪ್ಯುಲರ್ ಅಂದಲ್ಲ ಸಿ ಎನಿಥಿಂಗ್ ಏದು ರೆಪಿಟೇಟಿವ್ ಆರು ಒಂದೇ ಪ್ಯಾಟರ್ನ್ ದಾಗೆ ದಟ್ ಕಾಮ್ಸ್ ಯು ಅದರ ಈಗ ನಂಗೆ ಮೆಡಿಟೇಷನ್ ಮಾಡ್ಲೆ ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡೋಣ ಏನ್ ಮಾಡೋಣ ರ್ಯಾಂಡಮ್ ಬ್ರೀತ್ ಮಾಡೋದ್ಲಿಲ್ಲ ಒಂದೇ ಪೇಸ್ ದಾಗೆ ಒಂದೇ ಇದ್ದು ಮಾಡೋಣ ಸೊ ಅದು ನಂಗೆ ಕಾಮ್ ಮಾಡ್ರ ಈ ಝೆಂಟ್ಯಾಂಗಲ್ ಎಂಬುದು ಏನ ಈಗ ಕಾನ್ಸಂಟ್ರೇಟ್ ಸರ್ಕಲ್ಸ್ ದಾಗೆ ಸಿಮಿಲರ್ ಪ್ಯಾಟರ್ನ್ಸ್ ರಿಪೀಟ್ ಮಾಡಿರ ನೋಡ್ತೀಯಾ ಡಿಫ್ರೆಂಟ್ ಒಂದೊಂದು ಲೆವೆಲ್ ಡಿಫ್ರೆಂಟ್ ಅಟ್ಲಿ ಮೋರ್ ಆರ್ ಲೆಸ್ ಒಂದೇ ಇದನ್ನ ಪ್ಯಾಟರ್ನ್ಸ್ ರಿಪೀಟ್ ಮಾಡ್ಯಾರ ಸೊ ದಟ್ ಇಟ್ ಸೆಲ್ಫ್ ಇಸ್ ಅ ಕಾಮಿಂಗ್ ಪ್ರಾಸೆಸ್ ಅದನ್ನಲ್ತ ಇಟ್ ಇಸ್ ಸೋ ಪಾಪ್ಯುಲರ್ ಅಕ್ಕ ನಂಗೆ ನಿಂಗ ಪೇಂಟಿಂಗ್ಸ್ ಒಂದು ದೋಸಿ ನೋಡ್ದೆ ಸೊ ಅದಕ್ಕೆ ಬಂದು ನಿಂಗ ಗ್ಲಾಸ್ ಪೇಂಟಿಂಗ್ ಪ್ಲಸ್ ಆಯಿಲ್ ಪೇಂಟ್ ಅದ ಕ್ಯಾನ್ವಸ್ ಎಲ್ಲ ಮಾಡಿದಿ ಸೊ ಅದೆಲ್ಲ ಈ ಟ್ಯಾಂಜೋರ್ ಪೇಂಟಿಂಗ್ ಇಂದ ಯಾರ ಸೊ ವೈ ಅದು ಬಂದು ಆ அளவுக்கு ಎಕ್ಸ್ಪೆನ್ಸಿವ್ ವೈ ಡು ದೇ ಸೇ ಇಟ್ ಇಸ್ ಸೋ ಎಕ್ಸ್ಪೆನ್ಸಿವ್ ಏನ ರೀಸನ್ ಅದಗ ದಾರು ಅದನ್ನ ಬಂದು ಎಲ್ಲಾ ಆರ್ಟಿಸ್ಟ್ ನಿಂದ ಅದು ಮಾಡೋದು ಮುಡಿದ್ರವಾ ಖಂಡಿತ ಮಾಡಕು ಟ್ಯಾಂಜೋರ್ ಪೇಂಟಿಂಗ್ ಇದೆಲ್ಲ ಬಂದು ಟ್ರೆಡಿಷನಲ್ ಆರ್ಟ್ ಈಗ ದೋಸಿ ಆರ್ಟ್ ಇರ್ದೆ ಈಗ ವಾರ್ಲಿ ಆರ್ಟ್ ಇರ್ದೆ ಟ್ಯಾಂಜೋರ್ ಪೇಂಟಿಂಗ್ ಇರ್ದೆ ಇನ್ನೊಂದು ಕೇರಳ ಮ್ಯೂರಲ್ಸ್ ಅಂದಾರ ಕೇರಳ ಬೈ ಗುಡಿಬೈ ಎಲ್ಲ ಒಲ್ಲ ನೋಡಿ ಒಂದ್ ಹೇಮಾಕೆ ಪೇಂಟಿಂಗ್ಸ್ ಅಟ್ರ ನೋಡ್ಲಿ ಅರಿಯಕು ಮ್ಯೂರಲ್ ಪೇಂಟಿಂಗ್ ಅಂತಾರ ಇದೆಲ್ಲ ಬಂದು ದರ್ ಆರ್ ಸೆಟ್ ರೂಲ್ಸ್ ಆ ಕಾಲದಾಗೆ ಒಂದು ಆರ್ಟಿಸನ್ಸ್ ಬಂದು ರೂಲ್ ಮಾಡ್ತಾರೆ ಅದೇ ಮಾಕಿತ ಮಾಡೋದು ಅದನ್ನ ಬಿಟ್ಟದಾರು ಡೈವರ್ಸ್ ಹಾಕೋದು ಅದೇ ಮಾಕಿತ ಮಾಡ್ಯಾರ ಸೊ ಇದೆಲ್ಲ ಬಂದು ಟೀಚರ್ ಒಂದು ಸ್ಟೂಡೆಂಟ್ ಅರ್ಥ ಮಾಕಿ ಪಾಸ್ ಐಂದ್ ಆಡೋದು
ಆ ಮೆಟೀರಿಯಲ್ಸ್ ಎಲ್ಲ ಬಂದು ಎಸ್ಪೆಷಲಿ ತಾಂಜಾ ಪೇಂಟಿಂಗ್ ಎಲ್ಲ ಬಂದು ನಂಗೆ ಯೂಸ್ ಮಾಡೋ ಗೋಲ್ಡ್ ಫಾಯಿಲ್ ಅದೆಲ್ಲ ಬಂದು ಕಾಸ್ಟ್ಲಿ. ಅತ್ತಪ್ಪನೆ ಎಲ್ಲಾನಲ್ಲೇ ಮುಡಿಯ ಒಂದೊಂದು ಮಾಡಕ್ಕೂ ರೆಗ್ಯುಲರ್ ಮಾಡೋದು ಮುಡಿಯ. ಯಾಕಂದ್ರೆ ಆರ್ಟ್ ಬಂದು ಸೆಲ್ ಮಾಡೋದು ಬಂದು ದಟ್ಸ್ ನೋ ಗ್ಯಾರಂಟಿ ಇಲ್ಲ ದಟ್ಸ್ ಈಸಿಯರ್ ಅಂದು ಖಂಡಿತ ಮಾರಿರ ನಂಗೆ ಹೇಗೊಂಡ್ ಮಾಡಿ. ಈಗ ನಾನೇ ಒಂದು ಎಕ್ಸಿಬಿಷನ್ ಬೇತಲ್ಲ ಒಂದು 10 ವರ್ಕ್ ಬೇತದೆ ಅಂದ್ರೆ ಏಸ ಒಳ್ಳಗಟ್ಲಿಯೂ ಖಂಡಿತ ಆಲ್ 10 ವರ್ಕ್ ಸೆಲ್ಲರ್ ಅಂದ್ರೆ ದಟ್ಸ್ ನೋ ಗ್ಯಾರಂಟಿ. ದೋಸಿ ಪೇಂಟಿಂಗ್ಸ್ ಎಲ್ಲ 10 ವರ್ಷ ಮುಂದಾಡ್ ಮಾಡಿದ್ರು ಈಗ ಸೆಲ್ಲಾರ. ಒಂದೊಂದು ಪೇಂಟಿಂಗ್ಸ್ ಇದು ಮಾಡಿ ಫೇಸ್ಬುಕ್ ಹಾಕಿನ ಇಲ್ಲ ಸೋಷಿಯಲ್ ಮೀಡಿಯಾ ಹಾಕಿನ 10 ಜನ ಸೆಲ್ಲ ಇಟ್ರು. ಸೊ ತಮಾಕೆ ಇದಾಡೋನೆ ತಾಂಜಾ ಪೇಂಟಿಂಗ್ ಎಲ್ಲ ಮೇನ್ ಬಂದು ಬಿಕಾಸ್ ಆಫ್ ದ ಮೆಟೀರಿಯಲ್ ಇಟ್ ಇಸ್ ಇದು. ಒಂದು ಕ್ವೆಶ್ಚನ್ ಬಂತದೆ, while translating an idea into an art, do you look for alignment between your imagination and what you see through your eyes? Yeah, definitely. ಈಗ ಒಂದು ಐಡಿಯಾ ಬಂದು ಈಗ ಈ ಪೇಂಟಿಂಗ್ ಹೇಳಿದೆ ಇಂದಾಡು ಈ ಪೇಂಟಿಂಗು ಆಕ್ಚುಲಿ ಇದೊಂದು ಸ್ಟೋರಿ ಹೇಳಿದೆ ನಾ ಏದಿಂದಾಡು ಐ ವಿಲ್ ಶೇರ್ ದಟ್ ವಿಡಿಯೋ. ಈ ಪೇಂಟಿಂಗ್ ಮಾಡೋನು ಬಂದು ನಾ ಹೆಣ್ಣನ್ನು ಬಂದು ಸಾರಿಗೆ ಡ್ರೆಸ್ ಮಾಡಿ ಒಂದು ಒಟ್ಟಿಗೊಂದು ಫೋಟೋ ಸೆಷನ್ ಮಾಡಿ ಒಂದು 100 ಫೋಟೋಸ್ ಎತ್ತಿದೀವಿ. ಆ ಫೋಟೋ ಬಿತ್ತು ಅದ್ರಿಂದ ಫೋಟೋ ನೋಡ್ದಿಂದಾಡು ಆ ಫೋಟೋ ಆಸೆ ಫೋಟೋಸ್ಗೆ ದೋಸಿ ಫೋಟೋಸ್ ನೋಡಿ ನನಗೆ ಒಂದು ಐಡಿಯಾ ತೊಂದ್ರೆ ಇದನ್ನ ಎಲ್ಲಿ ಎತ್ತ ಯೂಸ್ ಮಾಡಕ್ ಒಂದು. ಸೊ ಐ ಹ್ಯಾಡ್ ಅನ್ ಐಡಿಯಾ. ಇದನ್ನ ಬಂದು ನಾ ಇಟರ್ನಲ್ ನರ್ಚರರ್ ಅಂತ ಹೆಸರು ಕೊಡ್ದೆ. ನರ್ಚರರ್ ಅಂದ್ರೆ ಸಂಬಡಿ ಹೂ ಕೇರ್ ಮಾಡೋಕ. ಸೊ ಅದು ನಂಗೆ ಅಮ್ಮ ಇರಾಕು, ನಂಗ ಮೆಡಿಕಲ್ ಮದರ್ ನೇಚರ್ ಇರಾಕು, ನಂಗ ಸೌಮ್ಯ ಇರಾಕು ಎತ್ತೆ ಒಂದು ಗಾರ್ಡನರ್ ಒಂದು ಪ್ಲಾಂಟ್ ಕೇರ್ ಮಾಡ್ಯಾರೋ ಅದು ಬಂದು ಒಂದು ಎಕ್ಸಾಂಪಲ್ ಮಾಕೆ ಅತ್ತ ಮಾಕೆ ಬಂದು ಈ ಲೇಡಿಯೇ ಬಿತ್ತು ಐ ಮೇಡ್ ದಿಸ್ ಪೇಂಟಿಂಗ್. ಸೊ ಗೀತಾ ಅದನ್ನ ಶೇರ್ ಮಾಡೋಣ ಕ್ಲಿಪ್. I think that will answer your question. ಈ ಪರ್ಟಿಕ್ಯುಲರ್ ಪೇಂಟಿಂಗ್ ಇದು ಮಾಡೋನೆ ಒಂದು ಮೂವಿ ರಿಲೀಸ್ ಮಾಡ್ದಂಗೆ ಫುಲ್ ಇದು ಮಾಡಿದ್ಯೋ. ಓಕೆ, ಫಸ್ಟ್ ಇದನ್ನ ಪೋಸ್ಟರ್ ರಿಲೀಸ್ ಮಾಡ್ದಂಗೆ ಮಾಡಿ ಅದರಿಂದಾಡು ಈ ಕ್ಲಿಪ್ ರಿಲೀಸ್ ಮಾಡ್ದ್ಯೋ. One word which ties us all to our future is hope. Imagine a future without flowers and trees, where greed has spawned barren lands and walls. Even such a thought is stifling, isn't it? But then comes the harbinger of tomorrow, sprinkling the rain of faith. The barren grounds turn to luscious greens, and blossoms in every hue sprout around her. She brings the bees and the beauty, sprouting buds of hope and roots of prosperity. She was there in every civilization. She is there right now. She will be there tomorrow. Look around. She is nearby, tending to flowers as the bees sing to her. She is hope. She is the eternal nurturer. ಇದು ಪೇಂಟಿಂಗ್. ಇದು ನೋಡ್ಲ ನಾ ಫೋಟೋ ಆಯ್ತಾನ ಬಂದು ಹೆಣ್ಣನ ಬರೋ ಕುಲ್ಚಿ ಒಂದು ಫ್ಲವರ್ಸ್ ಪಕ್ಕ ಕುಲ್ಚಿ ಒಂದು ಫೋಟೋ ಎತ್ತಿ ಇರ್ತೆ ಅಲ್ಲ ಅದನ್ನ ಕನ್ಸೆಪ್ಚುಯಲ್ ನಂಗ ತೋರ್ಸೋನೆ. ಇಂದಾಡ್ ಬ್ಯಾಕ್ ಗ್ರೌಂಡ್ ಎಲ್ಲ ಒಂದು ಬ್ಯಾರನ್ ಬ್ಯಾಕ್ ಗ್ರೌಂಡ್ ಮಾಕೆ ಡ್ರೈ ಆತಂಗೆ ಪ್ಲಾಂಟ್ಸ್ ಇಲ್ಲದಂಗೆ ಅಲ್ಲ ಹೆಣ್ಣು ಪಕ್ಕ ಬಂದು ಎಲ್ಲ ಹೂ ಅಟ್ಟಂಗೆ ನಂಗ ಕುನ್ನಿ ಎಲ್ಲ ಹನಿ ಬೀಸ್ ಎಲ್ಲ ಸುತ್ತಿದಂಗೆ. ಸೊ ಅದು ಬಂದು ಅತ್ತ ಪ್ರೆಸೆಂಟ್ ಮಾಡಿ ಹೇಳಿದೆ ಪೇಂಟಿಂಗ್. ಸೊ ಅದು ರಿಯಲಿ ಬ್ಯೂಟಿಫುಲ್ ಕಾ, ರಿಯಲಿ ಬ್ಯೂಟಿಫುಲ್. ಅದು ಕಂಪ್ಯಾರಿಸನ್ ಹಿಂಗ್ ಮಾಡಿ ಅದನ್ನ ತೋರ್ಸಿದ ಅಪ್ಪರ ರಿಯಲಿ ವೆರಿ ಬ್ಯೂಟಿಫುಲ್ ಆಡಿದೆ. ಇದೇ ಮಾಕ್ತಾ ನಿಂಗ ಎಲ್ಲಾ ಪೇಂಟಿಂಗ್ಸ್ ಏದೋ ಒಂದು ಮೀನಿಂಗ್ ಪೋರ್ಟ್ರೇ ಮಾಡ್ಯಾರ್ಯಾ? ಸೊ ಸಮಥಿಂಗ್ ಟು ಇಟ್ ಅತ್ತೆ ಇಲ್ಲ
some ಅಲ್ಲಿ ಒಂದು 5% ಕನ್ಸೆಪ್ಷುಯಲ್ ವರ್ಕ್ ಮಾಡ್ನೆ, ಒಂದು ಐಡಿಯಾ ಟು ಐ ವರ್ಕ್ ಆನ್ ದಟ್. ಅಲ್ಲೇ ಮೆನಿ ಟೈಮ್ಸ್ ಬಂದು ಒಂದು ಅರ್ಜ್ ಅಟ್ರ ಪೇಂಟ್ ಮಾಡೋದು ಒಂದು ಫೀಲಿಂಗ್ ಬಂದ್ರೆ ನಾ ಪೇಂಟ್ ಮಾಡ. ಆ ಟೈಮ್ ಏನೋ ತೊಂದ್ರವ ನಂಗೆ ಮಾಡ್ನ. ಪೇಂಟಿಂಗ್ ಬಂದು ನಂಗೆ ಸೀರಿಯಸ್ ಆರ್ಟಿಸ್ಟ್ ನಂಗೆ ಡೆವಲಪ್ ಮಾಡೋದಂದಲ್ಲ, ಇಟ್ಸ್ ಅನ್ ಅಡ್ವೈಸ್ ಯಂಗ್ಸ್ಟರ್ಸ್ ಜನ ಪೇಂಟಿಂಗ್ ಮಾಡ್ವಿ, ಮುಳ್ದಲ್ಗೋ ಪೇಂಟಿಂಗ್ ಮಾಡ್ವಿ. ಪೇಂಟಿಂಗ್ ಮಾಡೋನೆ ಸೆಲ್ ಮಾಡೋದು ಒಂದು ನೆಂಚಿ ಪೇಂಟ್ ಮಾಡಬೇಡ್ವಿ. ಪೇಂಟಿಂಗ್ ಒಳಂಗ್ ಬಪ್ಪು ನೋಡಿ ಪೇಂಟ್ ಮಾಡ್ವಿ. ಒಳಂಗ್ ಬಪ್ಪಿಲ್ಲ ಅದೊಂದು ಒಂದು ಲೆಸನ್ ಐತಿ. ನೆಕ್ಸ್ಟ್ ಇನ್ನು ಡೆವಲಪ್ ಮಾಡ್ವಿ. ಸೊ ಅತಮಕಿತ ಡೆವಲಪ್ ಮಾಡೋದು. நீங்க எத்தக்க நீங்க டிரா மாடு பெயிண்டிங் ಮಾಡ್ತದ ಎಲ್ಲವೇ ನಿಮಗೆ ಸ್ಯಾಟಿಸ್ಫೈ ಆದಾರಿಯಾ? ಇಲ್ಲ ಇದು ಗನ್ನ ಇಲ್ಲ கண்டிப்பா இல்ல. நிறைய பெயிண்டிங்ஸ் ಟೋಟಲಿ ಸ್ಯಾಟಿಸ್ಫೈಡ್ ಇಲ್ಲ. ಅದೇ ಬಿತ್ತುನೆ ಮರ್ಚಿ ರೀವರ್ಕ್ ಮಾಡ್ನೆ, ನಾಳೆಗೆ ಇರ್ಪನೆ ಅದೆಲ್ಲ ಮಾಡ್ನೆ. ಅಲ್ಲ you have to work continuous process. நீங்க ಈಗ ಎಕ್ಸಿಬಿಷನ್ ಅನ್ನ ನಡೆಸಿಯಾರಲ್ಲ, ಸೊ ಖಂಡಿತ ಒಂದು ಲೈಕ್ ಕಾಂಪ್ಲಿಮೆಂಟ್ಸ್ ಸಿಕ್ಕಿತತ್ರ, ಅದೇ ಸಮಯ ಕ್ರಿಟಿಸಿಸಮ್ ಆಲ್ಸೋ. ಸೊ please share about your compliments and your criticisms. etta ninga handle madiyari, so how do you feel? See, as an artist na enane andala, you should be your critic. Ninna work bandu you should be your comparison, your benchmark. The last work should be your benchmark. ಈಗ ನಾ ಫೇಸ್ಬುಕ್ ದ ಒಂದು ಪೇಂಟಿಂಗ್ ಹಾಕಿನಂದಲ್ಲ, ಎಲ್ಲವೇ ಫ್ರೆಂಡ್ಸ್ ಎಕ್ಕಚಕ್ಕ ಇದ್ದಾರೆ, ನಿಂಗಮ್ಮಾಕಿ ಎಲ್ಲ ಲವ್ ಮಾಡೋಕೆ ನೆರೆಯ ಇದ್ದಾರೆ. ಹಾಕಿದ್ದೆ ಎಲ್ಲ ಪಿಕ್ಚರ್ ಆಲ್ ಗ್ರೇಟ್, ಅದು ಇದು ಅತ್ತೈತೆ ಅಂದು ನಂಬವೇ ಬೇಡ್ವಿ. ಇಟ್ಸ್ ಮೈ ಅಡ್ವೈಸ್ ಟು ಆಲ್ ಆರ್ಟಿಸ್ಟ್. ಅದೆಲ್ಲ ಬಿಕಾಸ್ ದೇ ವಾಂಟ್ ಟು ಸಪೋರ್ಟ್ ಇಸ್ ಅನ್ನಲಿಗ್ಯಾರ. ಜೆನ್ಯೂನ್ ಕ್ರಿಟಿಸಿಸಮ್ ಇಲ್ಲ ಫೀಡ್ಬ್ಯಾಕ್ ಬಂದು ನಿಂಗ ಬೇಕು ಅಂದಲೆ ಗೋ ಟು ಸೀನಿಯರ್ ಆರ್ಟಿಸ್ಟ್, ಇಲ್ಲ ನಿಂಗ ಫ್ರೆಂಡ್ಸ್ ಹೂ ಆರ್ ಇನ್ ದ ಸೇಮ್ ಸ್ಟ್ರೀಮ್ ಅಕ್ಕರ ಕೇತು ನೋಡ್ವಿ. ಇಲ್ಲೇ ನಿಂಗ ಮಾಕೆ ವರ್ಕ್ಸ್ ಮಾಡೋ ಬೇರೆ ಆರ್ಟಿಸ್ಟ್ ಇದ್ದಾರೆ, ಅವ್ರ ಕೂಡ ಕಂಪೇರ್ ಮಾಡಿ ನೋಡ್ವಿ. ಅತಮಾಕೆ ಫೀಡ್ಬ್ಯಾಕ್ ಇತ್ತ ನಂಗೆ ಮಾಡೋದು. ಅಲ್ಲ ಇತಮಾಕ ಒಂದು ಶೋಗಳೆಲ್ಲ ಕ್ರಿಟಿಸಿಸಮ್ ಅಟ್ರ ಇದು ಅಟ್ರ ನಾ ಬಂದು ವೆನ್ ಐ ವಾಸ್ ಐ ಥಿಂಕ್ 2-3 years ಆಯ್ತ ಸ್ಟಾರ್ಟ್ ಮಾಡಿ ಆಗ ಒಂದು ಎಕ್ಸಿಬಿಷನ್ ಇತ್ತು. ಆ ಟೈಮ್ದಾಗೆ ನಾ ಅಪ್ಪರ ಬಂದು ವಾಟರ್ ಕಲರ್ಸ್ ಎಕ್ಸ್ಪೆರಿಮೆಂಟ್ ಮಾಡಿದ್ದೆ. ಆ ಟೈಮ್ದಾಗೆ ನಾವು ಗ್ಯಾಂಗ್ದಾಗ ಬಂದು ನೆರಿಯ ಬಂದು ಮಾಡಿದ್ರು ಅರ್ಧ ಆರ್ಟಿಸ್ಟ್ ದಾಗೆ. ಸೊ ಸರಿ ನಾನು ಮಾಡಿದಾಗಿ ಆರ್ಟ್ ವರ್ಕ್ ಎಲ್ಲ ಹಾಕಿ ಎಕ್ಸಿಬಿಷನ್ ದಾಗೆ ಡಿಸ್ಪ್ಲೇ ಮಾಡಿದೆ. ಹಾಗೊಂದು ಅಪ್ಪರ ಫೇಮಸ್ ಅನ್ನ ಆರ್ಟಿಸ್ಟ್ ಮಿಲಿಂದ್ ನಾಯ್ಕ್ ಅಂದ್ಬಿಟ್ಟು ಅವ್ಕ ಈಗೆಲ್ಲ ಸತ್ತರು. ಅವಕ್ಕೆ ಬಂದು ನೋಡಿಟ್ಟು ಒಂದು ಏಗುಲ್ಲ ಅದಿಂದ ವಾಟ್ ಆರ್ ಯು ಡೂಯಿಂಗ್ ಅಂತಂದ್ರು. ನನಗದಿ ಪಕ್ಕ ಐ ಥಾಟ್ ಐ ಡಿಡ್ ಅ ವೆರಿ ನೈಸ್ ಜಾಬ್, ಪೇಂಟಿಂಗ್ಸ್ ಎಲ್ಲ ಸೋಕ ಹಾಕಿದೆ ಅಂದಡು. ಆಗ ಒಂದೇಗುಲ್ಲ ಅದಿಂದ ಸರಿ ಈಗ ಯು ಕ್ಯಾನ್ ಡೂ ಸೋ ಮಚ್ ಬೆಟರ್, ಡೋಂಟ್ ಫಾಲೋ ದ ಕ್ರೌಡ್. ನಿನಗೆ ಇದು ಮಾಡೋದು ಅಂತವ್ರವ ಗಿರ್ಕೊನಕ್ ತೋರವ ಗಿರ್ಕು ಗುರುವೆ ಎಲ್ಲ ಮಾಡ್ಯಾರ ಅಂದ್ಬಿಟ್ಟು ಅದನ್ನ ಮಾಡಬೇಡ. ಸೊ ಆ ಅಡ್ವೈಸ್ ಐ ವುಡ್ ಲೈಕ್ ಟು ಜಸ್ಟ್ ಫಾರ್ವರ್ಡ್ ಇಟ್ ಟು ಎವ್ರಿಬಡಿ. ನಿಂಗಗ ಏನ ಮಾಡುದಂತವ್ರವೋ ಅದನ್ನ ಬಿಲೀವ್ ಮಾಡಿ ಅದನ್ನ ಮಾಡಿದ್ವಿ. ಬ್ಲೈಂಡ್ ಕ್ರೌಡ್ ಫಾಲೋ ಮಾಡಬೇಡ್ವಿ. ಕ್ರಿಟಿಸಿಸಮ್ ಬಂದರದ ಟೇಕ್ ಇಟ್ ಪಾಸಿಟಿವ್ಲಿ, ಇಟ್ ಇಸ್ ನೀಡೆಡ್. ದಟ್ ಇಸ್ ವಾಟ್ ಹೆಲ್ಪ್ಸ್ ಅಸ್. ನಂಗೆ ಗ್ರೋ ಮಾಡಿದ್ರೆ ಅದಕ್ಕೆ ಹೆಲ್ಪ್ ಮಾಡಿ. ನಿಂಗೆ ಏ ಜನವು ನಿಂಗೆ ಡಿಪ್ರೆಸ್ ಆಗಿ ಅಯ್ಯೋ ತೇಪ್ಲೆ ಅತ್ತಂದು ನೆಂಚಿತ್ತಿಲ್ಲ ಅದು ಖಂಡಿತ ಅದು ಆಗ ಫೀಲ್ ಆಗತ್ತ. ದರಜ್ ಇನ್ನು ಒಲ್ಲಂದೇಗಿಲ್ಲ ಸೋಕಟ್ರವ ಇಲ್ಲ ಆ ಟೈಮ್ದಾಗ ಫೀಲ್ ಆಪತ್ತ. ಬಟ್ ದೆನ್ ಪಾಸಿಟಿವ್ ಇರ್ತದ, ಅದು ಹೋಗಾಗ ಪಳಗಿಟ್ರ ಎತ್ತಕ ನಿಂಗ ಆಗ ಹಸ್ಬೆಂಡ್ ಅಂಡ್ ಡಾಟರ್ಸ್ ಎತ್ತ ನಿಂಗ ಮಾಡೋ ವರ್ಕ್ ಬಂದು ಒಡನೆ ಅವಕ್ಕ ಹೇಗ್ಯಾರ ಅವಕ್ಕ ಒಂದು ವಾಟ್ ಎವರ್ ಥರ್ಡ್ ಪರ್ಸನ್ ಹೇಗೋದ ಬಿಡ ನಂಗ ಮನೆ ಒಂದು ಕಂಪ್ಲೀಟ್ ನಂಗ ಟ್ರೂ ಹೇಗ್ಯಾರ. ಸ್ಟಾರ್ಟಿಂಗ್ ಹೇಳಿದ್ರು ಈಗಲೇ ಕಂಡುಕೋದಿಲ್ಲ ಪೇಂಟಿಂಗ್ ಬೆರಿಗಿಲ್ಲ ಪಾಡಿ ನಡ್ಕೊಂಡಿದ್ದಾರ ನಂಗೆ ಕೊರ್ಚಿ ಎತ್ತಾಡ್ದ ಅಂತ ಕೇಳ್ದ. ಓಕೆ ಒಳಂಗ ಹೇಳ್ದೆ ಅವಾಗ ನೋಡಿ ಪಳಗಿಟ್ರ. ಸೊ ಫೀಡ್ಬ್ಯಾಕ್ ಬೇಕು ಅಂದಲ್ಲೇ ನಿಂಗ ಒಂದು ಆರ್ಟ್ ಕ್ರಿಟಿಕ್ ಸರ್, ನಿಂಗ ಸೀನಿಯರ್ ಆರ್ಟಿಸ್ಟ್ ಸರ್ ಹೋಗ್ವಿ. ನಲ್ಲೇ ಪಬ್ಲಿಕ್ ರಿಯಾಕ್ಷನ್ ಬಿತ್ತು ಒಂದು ಅಳುಗ ಒಂದು ಐಡಿಯಾ ಸಿಕ್ಕಿರ. ಅಲ್ಲೇ ಆಕ್ಚುಯಲ್ ಫೀಡ್ಬ್ಯಾಕ್ ಬೇಕು ಅಂದಲ್ಲ ನಂಗ ವರ್ಕ್ ಬೀತೆ ನಂಗ ಕಂಪೇರ್ ಮಾಡುತ್ತೆ. ನಿಂಗ ಸೀನಿಯರ್ ಆರ್ಟಿಸ್ಟ್ ಕೂಡ ವರ್ಕ್ ಮಾಡಿದಾರಕ್ಕ ಅಟ್ಲೀಸ್ಟ್ ಒಂದು ದೋಸಿ ಜನ ಲೈಕ್ ಅವಕ್ಕೆ ಕೂಡ ಟ್ರೈನಿಂಗ್ ಅಥಮಾಕೆ ಎತ್ತಿದ್ರಾ ಇಲ್ಲ ಟ್ರೈನ್ ಈಗ ಎಲ್ಲ ಅಪ್ಪಕಾಲ ಇಟ್ಟ. ನಾನು ಸ್ಟಾರ್ಟ್ ಮಾಡಿದ ಟೈಮ್ದಾಗೆ ಬ್ಯಾಂಗ್ಳೂರ್ದಾಗ ಬಂದು ಇಟ್ಸ್ ಅಪ್ ವೆರಿ ಲಕ್ಕಿ. ಯಾಕಂದ್ರೆ ನೆರಿಯ ಸೀನಿಯರ್ ಆರ್ಟಿಸ್ಟ್ ಅವ್ಕ ಬಂದು ವರ್ಕ್ಶಾಪ್ಸ್ ಎಲ್ಲ ಕಂಡಕ್ಟ್ ಮಾಡಿದ್ರು. ಸೊ ಒಂದು 5-6 ವರ್ಕ್ಶಾಪ್ಸ್ ದೊಡ್ಡ ಸೀನಿಯರ್ಸ್ ಕೂಡ ಹೋಗಿ ಅಟೆಂಡ್ ಮಾಡಿದ್ರು. ಸೊ ಯೂಶಲ್ ಈ ಇದ್ದಗೆ ವರ್ಕ್ಶಾಪ್ಸ್ ಏನಾರ ಅಂದಲ್ಲ ಅವಕ್ಕ ಬಂದು ಒಂದು ಜನಫುಲ್ ವರ್ಕ್ಶಾಪ್ ಅಂದಲ್ಲ ಫಸ್ಟ್ ಹಾಫ್ ಅವಕ್ಕ ಪೇಂಟ್ ಮಾಡ್ಯಾರ ನಂಗೆಲ್ಲ ಕುಲ್ದು ನೋಡ್ನ. ಸೆಕೆಂಡ್ ಹಾಫ್ ಬಗ್ಗೆ ನಂಗೆ ಪೇಂಟ್ ಮಾಡ್ನ ಅವಕ್ಕ ನಂಗೆ ಗೈಡ್ ಮಾಡ್ಯಾರ, ಇದು ಕರೆಕ್ಟ್ ಇದು ರಾಂಗ್ ಅದೆಲ್ಲ ಇದು ಮಾಡ್ಯಾರ. ಸೊ ಅತ್ತಮಾಕ್ ಹೋದೆ ಒಂದು 2 ವರ್ಕ್ಶಾಪ್ ದಾಗೆ ಕುಲ್ದು ಪೇಂಟ್ ಮಾಡಿದೆ. ಅದರಿಂದ ನಾನೆಲ್ಲ ಪೇಂಟ್ ಮಾಡೋದು ಮುಡಿಲ್ಲ. ಮೇ ಬಿ ಬಿಕಾಸ್ ಕ್ರೌಡ್ ಪೇಂಟ್ ಮಾಡೋ ಪಾಳಕ್ಕೆ ಇಲ್ಲ ಪ್ರೆಷರ್ ಏನಾಯ್ತು ಅಂದಿರಲಿಲ್ಲ. ಸೊ ಅದರಿಂದ ನಾ ವರ್ಕ್ಶಾಪ್ ಅಟೆಂಡ್ ಮಾಡ್ನೆ. ಪೇಂಟಿಂಗ್ ಮೇಲೆ ಅಪ್ಪರ್ ಇದು ಮಾಡುದಲ್ಲ ಅವಕ್ಕ ಮಾಡೋ ವರ್ಕ್ ಒಳಂಗೆ ಅಂಚಿನ ನೆರಿಯ ಲರ್ನ್ ಮಾಡಕು, ಟೆಕ್ನಿಕ್ಸ್ ಲರ್ನ್ ಮಾಡಕು,
ನಂಗೆ ಅರಿಯಲ್ಲ ನಡಿಯ ಎತ್ತ ಬ್ರಷ್ ಹ್ಯಾಂಡಲ್ ಮಾಡೋದು. ಇಟ್ಸ್ ನಾಟ್ ಕಾಪಿಂಗ್, ನಂಗೆ ಇತ್ತಮಾಗಿ ಇಟ್ಸ್ ಲರ್ನಿಂಗ್ ಪ್ರೊಸೆಸ್. ಈಗ ಪೇಂಟ್ ಎತ್ತ ಮಿಕ್ಸ್ ಮಾಡೋದು, ಈಗ ವಾಟರ್ ಕಲರ್ಸ್ ಎಲ್ಲ ನಂಗೆ ಎತ್ತಿಲ್ಲ ಬಂದು ನೀರ್ ಎಸ್ಗ ಪೇಂಟ್ ಎಸ್ಗ ಮಿಕ್ಸ್ ಮಾಡೋದು ಅಂತೆಲ್ಲ ಬಂದು ನಂಗೆ ಮಾಡೋ ಅರಿಯಕು. ಅದು ಇನ್ನೊಬ್ಬ ಮಾಡಿ ನೋಡ್ಲೆ ನಂಗೆ ಇನ್ನೂ ಒಳ್ಳಂಗ ಬೆಳಂಗಿರ. ಸೊ ಏಸ ಮಾಡ್ತಾರೋ ಇತ್ತಮಾಗಿ ವರ್ಕ್ಶಾಪ್ಸ್ ಅಟೆಂಡ್ ಮಾಡಿವಿ, ಏಸ ಗ್ರಾಸ್ ಮಾಡಕ್ಕೂ ಲರ್ನ್ ಮಾಡಿವಿ ಅಂದಡನ್ನ ಅಪ್ಲೈ ಮಾಡುದು, ಲರ್ನಿಂಗ್ ಕೂಡ ಬಿಡ್ಕೊಳ್ಳೋದು, ಅದು ಯೂಸೇ ಇಲ್ಲ. ಅಕ್ಕ ಚಾಟ್ ಬಾಕ್ಸ್ ಕ್ವೆಶ್ಚನ್ಸ್ ಅದ. So you're making your daughter's pose. There is one painting with a girl with 3 birds. Did you actually make their daughter's pose using real birds? ಇಲ್ಲ, ಅದು ಆಕ್ಚುಲಾ ಹರಿಹರನ್ ಭೋಜನ್ ಅಂದಿಸು ನಂಗೊಂದು ಬಡ್ಕ ಅಣ್ಣ ಇದ್ದಾರೆ. ಅವರ ಡಾಟರ್ ಫೋಟೋ ಫೇಸ್ಬುಕ್ ದಾಗ ಹಾಕಿದ್ರು. ಅವರ ಡಾಟರ್ ನ ಪೆಟ್ಸ್ ಸಿರೇನಾ ಅಂದ್ಬಿಟ್ಟು ಕಂಪನಿ ಬಿದ್ದಾರೆ, ಐ ಥಿಂಕ್ ಬಾಲಕೋಲ. ಸೊ ಸಿರೇನಾ ಪೆಟ್ಸ್ ಕೂಡ ಫೋಟೋ ಹರಿ ಹಾಕಿದ್ರು ಫೇಸ್ಬುಕ್ ದಾಗ. ನೋಡಿದ್ದೆ ನಂಗೆ ಭಯಂಕರ ಇರ್ತುಪ್ಟ. ಸೊ ಆಗವೇ ಹರಿ ಐ ವಾಂಟ್ ಟು ಟ್ರೈ ದಿಸ್ ಅಂದ್ರೆ ಅವರು ಕಂಡಿಪಾ ಮಾಡುಂದೇಗಿ ಅದಿಂದಾಡು ಮಾಡಿ ಅಂದಡ ಕೊಟ್ಟುಪ್ಟ. ಈಗ ಫೋಟೋ ಹಾಕ ಸರಿ ಆಡ್ದೆ ಸರಿ ಫೋಟೋ ಆಡ್ತಾರೆ. ಇದು ಬಂದು ವಿಘಟನದಾಗೆ ಒನ್ ಟೈಮ್ ಫೀಚರ್ ಮಾಡ್ತಾರೆ some years back. Nice. When you there's another question, when you teach painting to others, what are the basics for someone who doesn't have much of an art sense? ಒಂದು ತೇವೆಲ್ಲ, ಬ್ರಷ್ ಇಡ್ತಾ ಇರೋದೆಲ್ಲ ಪೋದು, ಇಂಟ್ರೆಸ್ಟ್ ಆಟ್ಲ ಪೋದು. ಸಾರಿ ಇಲ್ಲಿ ಬಂದು ಎಸ್ಪೆಷಲಿ ಈಗ ಡಬ್ಲಿನ್ ಬಗ್ಗೆ ಫಾರಿನ್ ಕಂಟ್ರಿ ಬಂದು ಕ್ಲಾಸಸ್ ಬಪ್ಪೋಗ ಬಂದು ಮೇಜರ್ ಬಂದು ಎಲ್ಲ ರಿಟೈರ್ ಆದಕ್ಕ ಎಮುಕರು ಇಲ್ಲಿ ಎಲ್ಲವೇ ಪೋದ ವರ್ಕ್ ಮಾಡ್ಯಾರ ನೋಡಿದ್ಯಾ. ಸೊ ಒಂದ್ 55 years 60 years ಮೇಲೆ ಬೋಗುತ್ತಾ ಅವತ್ತ ಟೈಮ್ ಪಾಸ್ ಮಾಡೋದ್ ಅರಿಯರು ಅತ್ತ ಹಾಬಿ ಕ್ಲಾಸ್ ಎಲ್ಲ ಮೇನ ಬಪ್ಪೋಗಿ ಇರ್ತತ್ತ. ಕನಿಯ ಇದ್ದಾರೆ ಬೇರೆ ನಂಗೆ ಮಗ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಇರ್ಬೋದು ಕಮ್ಮಿ. ಸೊ ಅವಕ್ಕೆಲ್ಲ ನೋಡ್ಲೆ ಪೇಂಟಿಂಗ್ ಎಕ್ಸ್ಪೀರಿಯನ್ಸ್ ಇಲ್ಲ, ಒಂದು ಇಲ್ಲ ಇಂಟ್ರೆಸ್ಟ್ ಬಂದು ಮಾಡಿರ ಅವ್ಕ ಕ್ಲಾಸ್ ಬೆರ್ಗಿಂದಡ ಅವ್ಕರೆ ನಮ್ಗೊಂದು ಮುಡಿಯೋ ನಾನಾ ಇತ್ತ ಪೇಂಟಿಂಗ್ ಮಾಡಿದೆ ಅಂದಾರ. ಸೊ ಇಟ್ಸ್ ಡಿಫಿಕಲ್ಟಿ ಇಲ್ಲ, ಇಂಟ್ರೆಸ್ಟ್ ಹಾಕ್ಲಕ್ಬೋದು, ಬ್ರಷ್ ಇಡ್ತಾರ ಹೋದು. ಅಕ್ಕನ ಒಂದ್ ಪ್ರಿಯಾ ಮಗೇಶ್ ಅಕ್ಕಿರ್ತಾರೆ. ಹಾಯ್ ಅಕ್ಕ, ವಾಟ್ ಟೈಮ್ ಡು ಯು ಪ್ರಿಫರ್ ಫಾರ್ ಡ್ರಾಯಿಂಗ್? ಕಂಡಿಪಾ ನಂಗೆ ಆ ಟೈಮ್ ಮ್ಯಾನೇಜ್ಮೆಂಟ್ ಬಂದು ಅಪ್ರ ಮುಖ್ಯ, ಬಿಕಾಸ್ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್. ಸೊ ನಿಂಗೆ ಎತ್ತಕ ನಿಂಗೆ ಫ್ಯಾಮಿಲಿ ಅಂಡ್ ಇದು ಇದಗಂಟ ಒಂದು ತನಿ ಟೈಮ್ ಒದಕಿ ಬಿತ್ತಾರ್ಯಾ? ಅದು ನಾನ್ ನೆಂಚಿನ ಕಾಂಟಿನೆಂಟ್ ಕೊಂಡು ಡಿಫ್ರೆಂಟ್ ಮಾಡಿ. ಯಾಕಂದ್ರೆ ನಾ ಬ್ಯಾಂಗ್ಳೂರ್ದೇ ಬಂದ್ಗಟ್ಟ ಸಂತತ ಪೇಂಟ್ ಮಾಡಿ 12 ಮಣಿಗಟ್ಟ ಪೇಂಟ್ ಮಾಡಿದ್ದೇನೆ. ಇಲ್ಲಿ ಬಂದು ಕೊರವು ಜಾಸ್ತಿ, ಇಲ್ಲಿ ಅತ್ತ ಮಾಡೋದ್ ಮುಡಿಯ. ಸೊ ಇಲ್ಲೇ ಡೇ ಟೈಮ್ ತ ಪೇಂಟ್ ಮಾಡ್ನೆ ಅಂದೋಡಿ. ಇಲ್ಲಿ ಬಂದು ನಂಗ ಸ್ವಂತಕಾರು ಇಲ್ಲ, ಫ್ರೆಂಡ್ಸ್ ಅಪ್ಪರ್ ಇಲ್ಲ, ತಪ್ಪನೆ ಟೈಮ್ ಡೇರಿ ಆಡ್ದೆ. ಸೊ ಈಗ ಒಂದ್ 2 ವರ್ಷದಿಂದ ಪೇಂಟಿಂಗು ಜಾಸ್ತಿ ಮಾಡಿದ್ದೆ. ನಿಂಗೆ ಏನ ಡಿಫ್ರೆನ್ಸ್ ತೋರಕ ಫಾರ್ ವ್ಯೂವರ್ಸ್ ಪಾಯಿಂಟ್ ಆಫ್ ವ್ಯೂ ಇಂಡಿಯಾದಾಗೆ ಅಂಡ್ ಡ್ಯೂಬ್ಲಿನ್ಗೆ ನಿಂಗ ಕಂಪೇರ್ ಮಾಡಿ ನೋಡ್ಲಾ? ವಾಟ್ ಇಸ್ ವ್ಯೂ? ಖಂಡಿತ ಡಿಫ್ರೆಂಟ್ ಆಗಿದೆ. ಯುರೋಪಿಯನ್ ಕಂಟ್ರೀಸ್ಗೆಲ್ಲ ಆರ್ಟ್ ಅಪ್ಪರ್ ಇಂಪಾರ್ಟೆನ್ಸ್ ಕೊಟ್ಟಾರ, ಇಂಡಿಯಾದಾಗೆ ಕಮ್ಮಿನ. ಏಕಂದ್ರೆ ನಂಗೆ ಸಿಸ್ಟಮ್ ಅತ್ತೆ ಇಲ್ಲಿ ಮ್ಯೂಸಿಯಮ್ಸ್ ಆಸೆಗಡ್ದೆ. ಇಲ್ಲಿ ಬೈ ಆರ್ಟ್ ಒಂದಲ್ಲ ಜನರಲ್ ನಿಂಗೆ ಒಂದು ಹಿಸ್ಟಾರಿಕಲ್ ಪ್ಲೇಸ್ಗೆಲ್ಲ ಒಳ್ಳೆ ಅಲ್ಲಿ ಆಡೋದೆಲ್ಲ ನೋಡ್ಲೆ ನಂಗೆ ಸಾಧಾರಣ ಗುಡಿ ಇಂಡಿಯಾದಾಗ ಆಡೋದೆಲ್ಲ ಆಸೆಗೆ ಸೋಕಾಡ್ದೆ ಇಲ್ಲಿ ಕಂಪೇರ್ ಮಾಡ್ಲೆ. ಅಲ್ಲಿ ಇಲ್ಲಿ ಅದನ್ನ ಅತ್ತೆ ಪ್ರಿಸರ್ವ್ ಮಾಡಿ ಬಿಡ್ತಾರೆ, ಅದನ್ನ ಬುಕ್ಕಿಂಗ್ ಮಾಡಿ ಹೋಗುದು ಎಲ್ಲ ಲೈನ್ದಾಗ ಹೋದಾರ ಅತ್ತೆ ನೀಟಾಗಿ ಬಿಡ್ತಾರೆ. ಅಥವ ಸೆನ್ಸ್ ನಂಗೆ ಇಂಡಿಯಾದಾಗ ಇನ್ನೂ ಬಪ್ಪಿಲ್ಲ. ಅದನ್ನ ಡೆವಲಪ್ ಮಾಡೋದು ಆರ್ಟ್ ಅವೇರ್ನೆಸ್ ಐತಿ ಬಪ್ಪದು. ಕುನವಿಯ ಮ್ಯೂಸಿಯಂಗೆ ಕೂಟಿಂಡ್ ಹೋಗುವಿ, ಏನೇನ ಎಕ್ಸಿಬಿಷನ್ಸ್ ಅದ್ಗೆ ಕೂಟಿಂಡ್ ಹೋಗುವಿ. ದಾರಿಗೆ ಈಗ ಒಂದು ಕೂಸ್ಗೆ ಆಡ್ದು ಇಂಟ್ರೆಸ್ಟ್ ಆಡದೆ ಎಂಬುದು ಬಂದು ಅವ್ಗ ಆಪರ್ಚುನಿಟಿ ಸಿಕ್ಕಿಲ್ಲತ್ತ. ನಂಗೆ ಒಂದ್ ಎಡಗ ಸುತ್ತದ್ ಹೋದಾರ್ಯ ಅಲ್ಲಿಂದ ಆರ್ಟ್ ಮ್ಯೂಸಿಯಂ ಅದ್ಯ ಕೂಟಿಂಡ್ ಹೋಗ್ವಿ. ಅದನ್ನ ನೋಡಿ ಮೇ ಬಿ ದೇಲ್ ಡೆವಲಪ್ ಇಂಟ್ರೆಸ್ಟ್. ಸೊ ಇತ್ತವ ಸೆನ್ಸ್ ಆಫ್ ಆರ್ಟ್ ಇಂಟ್ರೆಸ್ಟ್ ಎಂಬುದು ಬಂದು ನಂಗೆ ಡೆವಲಪ್ ಮಾಡಬೇಕು. ಅದು ಬಂದು ಇಲ್ಲಿ ಡಬ್ಲ್ಯೂ ಒಂದಲ್ಲ ಈ ಯುರೋಪಿಯನ್ ಕಂಟ್ರೀಸ್ ಸಿಟಿ ಜಾಸ್ತಿ, ಇಂಡಿಯಾದಾಗೆ ಮೇಲೆ ಮೇಲೆ ಇನ್ಕ್ರೀಸ್ ಆಯಿಂಡಿರ್ದೆ ಅಲ್ಲ ಇನ್ನೂ ನೆರಿಯ ನಂಗೆ ಮಾಡುದು. நீங்க கண்டிப்பா இதுன்னு ಒಂದು ಕ್ವೆಶ್ಚನ್ ನಾ ಕೇಪದು ನೆಂಚಿದೆ. ನಿಂಗೆ ಎತ್ತಕ ಪ್ರೈಸಸ್ ಎತ್ತ ನಿಂಗೆ ಪೇಂಟಿಂಗ್ಸ್ ನಿಂಗೆ ಪ್ರೈಸ್ ಎತ್ತ ಹಾಕ್ಯಾರಿ? ಹೌ ಡು ಯು ಪ್ರೈಸ್ ಯುವರ್ ಪೇಂಟಿಂಗ್ಸ್? ಅದ ಎತ್ತ ಮಾಡೋದು? ಸ್ಟಾರ್ಟಿಂಗ್ ದಾಗೆ ಟ್ರಯಲ್ ಅನ್ನ ಇರ್ತ ನಿಂಗೆ ಜರ್ನಿ ಬಿಗಿನ್ ಮಾಡೋಣ. ಯಾಕಂದ್ರೆ ಆಗ ಯು ಆರ್ ನ್ಯೂ ಟು ದ ಮಾರ್ಕೆಟ್. ವರ್ಕ್ ಎತ್ತ ಒಳಗಟ್ಲಿ ಒಂದು ನಾಲ್ಕು ನಿಂಗೆ ಅರಿಯರು. ಸೊ ಏನಾಗೆ ಈಸಿಯರ ಪಾದಿ ಬಂದು ಆರ್ಟಿಸ್ಟ್ ನ ವ್ಯಾಲ್ಯೂ ಹೆಸರು ಬಿತ್ತು ಈ ಸೌಕ ನೆರಿಯ ಇದ್ದಾರೆ. ಈಗ ದೊಡ್ಡ ದೊಡ್ಡ ಆರ್ಟಿಸ್ಟ್ ವರ್ಕ್ ಎಲ್ಲ ಬಂದು ದೋಸಿ ವರ್ಕ್ಸ್ ಎಲ್ಲ ಬಂದು ಒಂದು ಹೊಸದಾಗಿ ಮಾಡಿದ ಆರ್ಟಿಸ್ಟ್ ವರ್ಕ್ ಕಂಪೇರ್ ಮಾಡ್ಲೆ ಮೇ ಬಿ ಯುಲ್ ಫೀಲ್ ಈ ಮನ ವರ್ಕ್ ಅಪ್ಪರ್ ಸೋಕಾಡ್ದೆ ಆರ್ಟಿಸ್ಟ್ ವರ್ಕ್ ಎಲ್ಲ ಒಂದು ಅತ್ತೆಲ್ಲ ಆಯ್ಕಿಲ್ಲ ಮನೆಗೆಲ್ಲ ಅಟ್ಟ. ಬಟ್ ಅವ್ರು ಒಂದು ಹೆಸರು ದೇ ಮೇಡ್ ಫಾರ್ ದೆಮ್ಸೆಲ್ಸ್ ಓವರ್ ದ ಇಯರ್ಸ್. ಸೊ ಹೆಸರುಗ ವ್ಯಾಲ್ಯೂ ಅಟ್ರ ಅದೆಲ್ಲ ಬಂದು ಜನರಲ್. ಬಟ್ ಆಸ್ ಅ ನ್ಯೂ ಕಮರ್ ವೆನ್ ಯು ಕಮ್ ಟು ದ ಮಾರ್ಕೆಟ್ ಬಂದು ನಿನ್ನ ಮೇನ್ ಬೇಸಿಕ್ಸ್ ಬಂದು ಸೈಜ್, ಈ ಪೇಂಟಿಂಗ್ ಸೈಜು ಅಂದದು ಟಾಪಿಕ್ ಏನ ರೆಗ್ಯುಲರ್. ಈಗ ಬುದ್ಧ ಗಣೇಶ ಎಲ್ಲ ಬಂದು ಎಲ್ಲವೇ ಬರ್ತಾರ. ಸೊ ಅದೆಲ್ಲ ಬಂದು ಅಪ್ಪರ ಪ್ರೈಸಿಂಗ್ ಆಡ ರೆಗ್ಯುಲರ್ ಒಂದೇ ಮಕ್ಕಿ ಬರ್ದಲ್ಲ ಅದುಗೆ ನಿಂಗೆ ಹೆಚ್ಚು ಡಿಫ್ರೆಂಟ್ ಆಯ್ತಿ ಬಂದ್ರ
ಅತ್ತಮಕ್ಕೆ ಅದನ್ನ ಬೀತು ಏಸ್ಗೆ ಡಿಫ್ರೆಂಟ್ ಆಡಿದೆ ಎತ್ತ ಸೊಕ್ಕಾಡ್ದೆ. ಸೊ ಅದೆಲ್ಲ ಬಂದು ಟ್ರಯಲ್ ಅಂಡ್ ಎರರ್ ಸ್ಟಾರ್ಟಿಂಗ್ ಬಗ್ಗೆ. ಅಂಡ್ ಪ್ಲೇಸ್ ಟು ಪ್ಲೇಸ್ ಆಲ್ಸೋ, ಈಗ ನಾವೊಂದು ಪೇಂಟಿಂಗ್ ಬ್ಯಾಂಗ್ಳೂರ್ ಸೆಲ್ ಮಾಡೋದಕ್ಕೂ ಅದನ್ನ ಇಲ್ಲಿ ಸೆಲ್ ಮಾಡೋದಕ್ಕೂ ಖಂಡಿತ ಪ್ರೈಸ್ ಡಿಫ್ರೆನ್ಸ್ ಆಗಿದೆ. ಸೊ ದರಾಚಿ ನಂಗೆ ನಿಂಗೆ ತುಮಾಕ್ ಪೇಂಟಿಂಗ್ಸ್ ನನಗೆ ಮಾಡಿ ತರ್ವಿ, ತುಮಾಕೆ ನನಗೆ ಪೋರ್ಟ್ರೇಟ್ ಬೇಕು ಅಥವಾ ಕೇತದಾರ್ಯಾ? ನೆರಿಯ ಪೋರ್ಟ್ರೇಟ್ಸ್ ಮಾಡಿ ಕೊಟ್ಟಿದೆ ತುಮಾಕೆ. ಈಗ ಸಿಟಿ ಕಮ್ಮಿ, ಯಾಕಂದ್ರೆ ಅದೇ ಫೋಟೋ ನೋಡಿ ಬರೋದು ಆಸಕ ಇಂಟ್ರೆಸ್ಟ್ ಲೆವೆಲ್ ಕಮ್ಮಿ ಆಯ್ತಾ. ಅಲ್ಲೇ ಇಟ್ಸ್ ಗುಡ್ ಸೋರ್ಸ್ ಆಫ್ ಮನಿ ಇಫ್ ಸಂಬಡಿ ಇದ್ದ ಪೋರ್ಟ್ರೇಟ್ಸ್ ಒಳಗೆ ಮಾಡ್ಯಾರ ಅಂದಲೆ ಅದನ್ನ ನಿಂಗೆ ಒಂದು ಮಾಡಕು, ಕಮಿಷನ್ ವರ್ಕ್ಸ್ ಐತಿ ಮಾಡಕು. ಈಗಿನ ಕಾಲನೊಳ್ಳೆ ಲೈಕ್ ಪೇಪರ್ ಪೆನ್ ಅದೆಲ್ಲ ತಾಂಡಿ ಈಗ ಡಿಜಿಟಲೈಸ್ಡ್ வேர்ல்ட் ஆயிட்டா. சோ கம்ப்ளீட்லி நீங்க நிறைய டிஜிட்டலைஸ் பெயிண்டிங்ஸ் நிறைய மாட்டி. சோ அது எதுக்கு நீங்க டிஃபரன்ஸ் எத்த தோறா? தென் வாட் டு யூ திங்க் லைக் இத்தமாக்கு ஃபியூச்சர் இது தற்றவா இல்ல டு யூ ஃபீல் நாங்க மனக்கு ಪೇರೆಂಟ್ಸ್ ಆಯ್ಬಕ ಬಂದು ಇದೆಲ್ಲ ಸಿಸ್ಟಮ್ ಕೊಡಾದ ಪೇಂಟ್ಸ್ ಈಸಿ ಕೊಡೋದು ನೆಂಚಾರ್ಯಾ ಎತ್ತೆ? ಸಿ ಡಿಜಿಟಲ್ ಪೇಂಟಿಂಗ್ ಎಂಬುದು ಬೋತ್ ಪಾಸಿಟಿವ್ಸ್ ಇದೆ ನೆಗೆಟಿವ್ ಇದೆ. ಡಿಜಿಟಲ್ ಎಂಬುದಕ್ಕೆ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ನೆರೆಯ. ಈಗ ನಿಂಗೆ ಒಂದು ಪೋರ್ಟ್ರೇಟ್ ಐತಿಲ್ಲ, ಡಿಜಿಟಲ್ ಬಂದು ನಂಗೆ ಪೇಪರ್ದ ಬರ್ದಂಗೆ ಫಸ್ಟ್ ಬೇಸಿಕ್ ಒಂದು ಸ್ಟಾರ್ಟ್ ಮಾಡಿ ಬರೆಯಕು. ಇನ್ನಾದಲ್ಲೇ ಒಂದು ಫೋಟೋ ಬಿಟ್ಟು ಅದ ಟ್ರೇಸ್ ಮಾಡ್ದಂಗೆ ಮಾಡಿ ಮಾಡಕು. ಇನ್ನಾದ್ಲ ಫೋಟೋವೇ ಮ್ಯಾನಿಪುಲೇಟ್ ಮಾಡಕು. ಅತ್ತಮಾಕೆ ಬೇರೆ 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 ನೆರಿಯ ಮೆಥಡ್ಸ್ ಇದೆ. ಆಲೆ ನಿಂಗೆ ಒಂದು ಆರ್ಟಿಸ್ಟ್ ನಿಂಗೆ ಸ್ಟಾರ್ಟ್ ಮಾಡಿಯರಿಂದಲೇ ಫಸ್ಟ್ ಐ ವುಡ್ ಸಜೆಸ್ಟ್ ನಿಂಗೆ ಬೇಸಿಕ್ ಪೆನ್ಸಿಲ್ ಪೇಪರ್ ಸ್ಟಾರ್ಟ್ ಮಾಡೋದು, ನಿಂಗೆ ಕೈ ಒಳಂಗೆ ಸೆಟ್ ಹಾಕೋದು. ಸೊ ಪೇಪರ್ ಪೆನ್ಸಿಲ್ ಯೂಸ್ ಮಾಡಿ ರೆಗ್ಯುಲರ್ ಎಲ್ಲ ಮಾಡ್ದಂಗೆ ಮಾಡ್ತು ದೆನ್ ಗೋ ಟು ದ ನೆಕ್ಸ್ಟ್ ಡಿಜಿಟಲ್ ಇದು. ಬಟ್ ಡಿಜಿಟಲ್ ಇದನ್ನ ಬಂದು ಯು ಕಾಂಟ್ ಇಗ್ನೋರ್, ಯಾಕಂದ್ರೆ ಆಸೆಗೆ ಇಂಡಸ್ಟ್ರಿ ಬೇಸ್ಡ್. ಅದಕ್ಕೆ ಅನಿಮೇಷನ್ ಇಂಡಸ್ಟ್ರಿ ಫುಲ್ ಅವೇ ಡಿಜಿಟಲ್ ಇದನ್ನ ಬೀತ. ಈಗ ಮೂವೀಸ್ ಅಲ್ಲಿ ಸರಿ, ಕಾರ್ಟೂನ್ಸ್ ಅಲ್ಲಿ ಸರಿ, ಈಗ ನಿನಗ ಎನಿ ಪ್ರೋಗ್ರಾಮ್ ಮಾಡ್ದೆ ನಿಗ ಕ್ಯಾಟಲಾಗ್ ಮಾಡೋದೆಲ್ಲ ಮಾಡೋದ್ರಿಂದಲ್ಲ ಡಿಜಿಟಲ್ ಆರ್ಟ್ ಈಸಿ, ಟೈಮ್ ಸೇವಿಂಗ್ ಇಲ್ಲ. ಸೊ ಯು ಕಾಂಟ್ ಇಗ್ನೋರ್ ಮಾಡೋದು ಮಾಡಿ ಖಂಡಿತ ಇಟ್ಸ್ ಇಂಪಾರ್ಟೆಂಟ್. ಅಲ್ಲಿ ಆರ್ಟಿಸ್ಟ್ ಡೆವಲಪ್ ಮಾಡೋನೆ ಫಸ್ಟ್ ಬಂದು ಯು ಹ್ಯಾವ್ ಟು ಲರ್ನ್ ದ ಬೇಸಿಕ್ಸ್. ಈಗ ನಿಂಗೆ ಡಿಫ್ರೆಂಟ್ ಪೇಂಟಿಂಗ್ಸ್ ಅದಲ್ಲ ಈಗ ಏಕ ಕ್ಯಾನ್ವಸ್ ಪೇಂಟಿಂಗ್ ಮೋರ್ ಈಗ ಇನ್ನೂ ಎಕ್ಸ್ಪೆನ್ಸಿವ್ ಅಟ್ರಾ ಲೈಕ್ ನಾರ್ಮಲ್ ಪೇಪರ್ ಪೇಂಟಿಂಗ್ಸ್ ಏಕೈತೆ? ಇಲ್ಲ ಪೇಪರ್ ಪೇಂಟಿಂಗ್ಸ್ ಕೂಡ ಆರ್ಟಿಸ್ಟ್ ವರ್ಕ್ ತಗೊಂಡಂಗೆ ಎಲ್ಲ ಕಾಸ್ಟ್ಲಿ ಅದ. ವಾಟರ್ ಕಲರ್ ಪೇಂಟಿಂಗ್ಸ್ ಎಲ್ಲ ದೋಸೆ ಮಾಡ್ದಲ್ಲ ಭಯಂಕರ ಲಚ್ಚೆ ಕಣಕ್ದಲ್ಲ ಮಾರ. ಅದು ಲೈಕ್ ಇಟ್ಸ್ ಡಿಪೆಂಡ್ಸ್ ಆನ್ ಹೌ ದ ವರ್ಕ್ ನ ವರ್ತ್ ಬಿತ್ತು. ಪೇಪರು ಬುರು ಕ್ಯಾನ್ವಸ್ ಅತ್ತಂದೆಲ್ಲ ಅದು ಒಂದು ಮಿಸ್ಕನ್ಸೆಪ್ಷನ್. ಆಯಿಲ್ ಪೇಂಟಿಂಗ್ ತಾ ವಸ್ತಿ ಪೇಪರ್ ಪೆನ್ಸಿಲ್ ವರ್ಕ್ಸ್ ಎಲ್ಲ ಇದು ಅಂತಂದ್ರೆ ನಂಗೆ ನೆಂಚಿಂದ ಅರ್ಥ ಇಲ್ಲ. ಈಗ நீங்க நிறைய ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡ್ಯಾರಿ ಅಲ್ಲಕ, ಹೌ ಡು ಯು ಗೋ ಅಬೌಟ್ ಇಟ್? ಎತ್ತ ನಿಂಗ ಮಾಡ್ಯಾರಿ, ಏನೇನು ಕೊಟ್ಟಾರಿ? ಲೈಕ್ ಬೇಸಿಕ್ ಇಂದ ಸ್ಟಾರ್ಟ್ ಮಾಡಿ ಮೆಲ್ಲ ಮೆಲ್ಲ ಓದಾರಿಯಾ ಇಲ್ಲ ಡಿಫ್ರೆಂಟ್ ಕ್ಯಾಟಗರೀಸ್ ಆಫ್ ಪೇಂಟಿಂಗ್ಸ್ ಅತಮಾಕೆ ತಂದಾರಿಯಾ? ನಾ ಒಂದು ಅಪ್ಪರ ಮೂಡಿ. ಸೊ ರೆಗ್ಯುಲರ್ ಕ್ಲಾಸಸ್ ಎಲ್ಲ ಕಂಡಕ್ಟ್ ಮಾಡಾರ ಏನಾರ ಮುಡಿಯ. ಸೊ ನಾ ಏನ್ ಮಾಡ್ನೆ ಅಂದಲ್ಲ, ನನಗೆ ತಮಕ ಒಂದು ಕ್ಲಾಸ್ ಇತ್ತು ನಂಗೆ ಬೆನಮಿಂದ ಮೂಡ್ ನಾ ಅನೌನ್ಸ್ ಮಾಡ್ನೆ. ತಮಗೆ ಕ್ಲಾಸ್ ಇತ್ತಿಂದೆ 2 ವಾರಗ ಏನಾದ್ಲ ದಿಸ್ ವೀಕೆಂಡ್ ಒಂದು ಟಾಪಿಕ್ ಅನೌನ್ಸ್ ಮಾಡ್ನೆ. ಸೊ ದಾರಂಗ್ ಇಂಟ್ರೆಸ್ಟ್ ಅವ್ಕ ಬಂದಾರ ಅವ್ಕ ಕೊಟ್ನೆ ಅತಮಕ್ತ ಮಾಡಿಂದಿದೆ. ರೆಗ್ಯುಲರ್ ಕ್ಲಾಸಸ್ ಇತ್ತಲ್ಲ ಬ್ಯಾಂಗ್ಳೂರ್ ಇತ್ತಿಂದೆ ಈಗ ಬಿಟ್ಟು ಅತಮಕ್ಕೆ ಇರ್ತದಿಲ್ಲ. ಸೊ ಆ ಟಾಪಿಕ್ ಗೆ ದಾರಂಗ್ ಇಂಟ್ರೆಸ್ಟ್ ಇರ್ತಿ ಅವ್ಕ ಜಾಯಿನ್ ಮಾಡ್ಯಾರ. ಅದಲ್ಲದೆ ದಾರಂಚಿ ಡೌಟ್ ಕೇತಲ್ಲ ಮಾಡಲ ಆಗಾಗ ಐ ಕೀಪ್ ಹೆಲ್ಪಿಂಗ್ ದೆಮ್. ಸೊ ಓಕೆ, ನಿಂಗ நிறைய ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡ್ತಿಯಲ್ಲ ಅಂಡ್ ರೀಸೆಂಟ್ಲಿ ನಿಂಗೆ ಈಗ ಒಂದು 2-3 ಲಾಸ್ಟ್ ವೀಕ್ ಐ ಥಿಂಕ್ 2-3 ಡೇಸ್ ಬ್ಯಾಕ್ ನಿಂಗೆ ಅಲ್ಲಿ ಇಂಡಿಯನ್ ಎಂಬಸಿಗ ಅಲ್ಲಿಗ ಒಂದು ಪ್ರೋಗ್ರಾಮ್ ಮಾಡ್ತಿ. ಸೊ ಅದನ್ನ ಪத்தி ಶೇರ್ ಮಾಡಿಕ ಏನು ಮಾಡಿದಿ, ಎತ್ತ ಎಕ್ಸಿಬಿಷನ್ ಮಾಡ್ತಿ? ಆಕ್ಚುಲಿ ಏನಂದಲ್ಲ, ಇಲ್ಲಿ ಬಂದು ಡಬ್ಲಿನ್ ಬಂದು ಆಸ್ ಸಚ್ ಒಂದು ಆರ್ಟ್ ಕಮ್ಯುನಿಟಿ ಇಲ್ಲ. ಅದನ್ನ ಆರ್ಟ್ ಕಮ್ಯುನಿಟಿ ಆಡಿದೆ ನೆರಿಯ ಬೇಡದೆ ನಂಗೆ ಇಂಡಿಯನ್ಸ್ಗಾಗಿ ಆರ್ಟ್ ಕಮ್ಯುನಿಟಿ ಇಲ್ಲ, ಒಂದು ಗ್ರೂಪ್ ಇಲ್ಲ. ಸೊ ಇಲ್ಲಿ ಆರ್ಟಿಸ್ಟ್ ಎಲ್ಲ ಬಂದು ಅಲ್ಲಿ ದಿವಾಲಿ ಫಂಕ್ಷನ್ ತತ್ತಮಾಕೆ ಏದಾಚಿ ಫಂಕ್ಷನ್ಸ್ ಕಮ್ಯುನಿಟಿ ಫಂಕ್ಷನ್ಸ್ ಅಲ್ಲೇ ಆಗ ದರಾಚಿ ಅರ್ಧಕ್ಕಿದ್ದಲೆ ಒಯ್ ಡಿಸ್ಪ್ಲೇ ಮಾಡ್ಯಾರ. ಅದು ಅವಕ್ಕೆ ಸ್ಟಾಲ್ ಬಿಟ್ಲೆ ತಮ್ಮಕ್ಕೆ ಇದ್ ಮಾಡಿದ್ರು. ನಾ ಬಂದು ಬಿಕಾಸ್ ಐ ಮೀನ್ ದ ಆರ್ಟ್ ಫೀಲ್ಡ್ ನಾ ಬಂದದೇ ಇಲ್ಲಿ ಬಂದು ಎಲ್ಲೆಲ್ಲಿ ಆಪರ್ಚುನಿಟೀಸ್ ಏನಿದೆ ನೋಡಿ ನಾ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅಲ್ಲಿ ನೆರಿಯ ಅಪ್ಕಮಿಂಗ್ ಆರ್ಟಿಸ್ಟ್ ಇದ್ದಾರೆ, ಇಲ್ಲಿ ನೆರಿಯ ಇಂಟ್ರೆಸ್ಟ್ ಆಡೋಕಿದ್ದಾರೆ. ಅವ್ರಿಗೆ ಒಂದು ಪ್ಲಾಟ್ಫಾರ್ಮ್ ಎಲ್ಲ ಶೇರ್ ಮಾಡೋದ್ರ. ಸೊ ನಾ ಬಂದು ಒಂದು ಗ್ರೂಪ್ ಸ್ಟಾರ್ಟ್ ಮಾಡಿದೆ, ಡಬ್ಲಿನ್ ದೇಸಿ ಆರ್ಟಿಸ್ಟ್ ಕಲೆಕ್ಟಿವ್ ಎಂದು ಸ್ಟಾರ್ಟ್ ಮಾಡಿ ಒಂದು 2-3 ಮಂತ್ಸ್ ಆಯ್ತಾ. ಅದಿಂದಡು ಸರಿ ಒಂದು ಎಕ್ಸಿಬಿಷನ್ ಮಾಡೋದು ಪ್ಲಾನ್ ಮಾಡಿದ್ದೆ. ಅಲ್ಲೇ ಕರೋನಾನಾಲೆ ಫಿಸಿಕಲ್ ಎಕ್ಸಿಬಿಷನ್ ಮಾಡಿರಲಿಲ್ಲ. ಸೊ ಅದನ್ನೆಲ್ಲ ಸರಿ ಒಂದು ಆನ್ಲೈನ್ ಎಕ್ಸಿಬಿಷನ್ ಮಾಡೋದು ವಿ ಸ್ಟಾರ್ಟ್ ಮಾಡಿ ಒಂದು 23 ಆರ್ಟಿಸ್ಟ್ ಬಿತ್ತು 8 ಕುಣವಿದ್ದಾರೆ ಮಿಚ್ಚಕ್ಕೆಲ್ಲ ಆರ್ಟಿಸ್ಟ್. ಸೊ ಅವ್ರ ಪ್ರಮೋಟ್ ಮಾಡಿದ್ದು ವರ್ಕ್ ಪ್ರಮೋಟ್ ಮಾಡಿದ್ದು ಎಲ್ಲ ಮಾಡಿದ್ಯೋ ಅದನ್ನ ಬಂದು ಎಂಬಸಿ ಹಿಂಗ ಇಲ್ಲಿ ಎಂಬಸಿ ಅಂಬಾಸಿಡರ್ ಬಂದು ಈ ಹಿಮ್ಸೆಲ್ಫ್ ಆಸ್ ಅನ್ ಆರ್ಟಿಸ್ಟ್ ಅಂಡ್ ಈಸ್ ವೆರಿ ಪ್ರೊಆಕ್ಟಿವ್.
ಸೊ ಅವಕ್ಕ ಅದನ್ನ ನೋಡಿ ಬಂದು ಯು ಡೂಯಿಂಗ್ ಅ ಗುಡ್ ಜಾಬ್, ಎಂಬಸಿ ವಿಲ್ ಸಪೋರ್ಟ್ ಯು, ಏದಾச்சும் ಹೆಲ್ಪ್ ಬೇಕಲ್ಲಕ್ಕೆ ನೋಡು ಅದೆಲ್ಲ ಇದ್ರು. ಸೊ ಹೆಂಗ ಇದಕ್ಕೆ ಒಂದು ಫೀ ಐತಿ, ಒಂದು ಮಾಡಲ ಎಲ್ಲ ಆನ್ಲೈನ್ ತ. ಸೊ ಸರಿ ಪ್ರೈಸಸ್ ಸ್ಪಾನ್ಸರ್ ಮಾಡಿ ಅದರಿಂದಲೇ ಹಿಂಗ ಕಾಂಪಿಟೇಷನ್ ಬಿಟ್ನಿಂದಾಗಿ ಆಪೋಸಿಟ್ ವೈ ನಾಟ್ ಇಂದಾಗಿ ಸರಿ ವಿಲ್ ಆಲ್ಸೋ ಕೊಲಾಬ್ರೇಟ್ ಇಂದಾಗಿ. ಸೊ ಫೈನಲ್ ಎಂಬಸಿ ಸ್ಪಾನ್ಸರ್ಡ್ ಒಂದು ಎಕ್ಸಿಬಿಷನ್ ಅಲ್ಲಿ ಕ್ಯೂರೇಟ್ ಮಾಡಿ ಅದು ಈಗ ನಡ್ಕೊಂಡಿರದೆ. ಇನ್ನೂ ಒಂದು 8-9 ಜನ ಪ್ರೋಗ್ರಾಮ್. ಸೊ ನಿಂಗೆ ಅಲ್ಲಿ ಮಾಡ್ದಂಗೆ ಇಂಡಿಯಾದಿಗೂ ಬಂದು ನಿಂಗೆ ಏದಾச்சுം ಮಾಡೋದು ನಿಂಚೆ ನಿಂಗೆ ಊಟಿದಿಗೆ ಬಂದು ಏದಾச்சுം ತುಂಬಾಕ್ ಎಕ್ಸಿಬಿಷನ್ ಕಂಡಕ್ಟ್ ಮಾಡಿದ್ರ ಇದಕ್ ಮೊದಲು ಇಲ್ಲ ಏದಾச்சுം ಐಡಿಯಾ ಫ್ಯೂಚರ್ ಐಡಿಯಾಸ್? ಇಲ್ಲ, ಊಟಿಯಾಗ ಏನಗಟ ಮಾಡಲ್ಲ, ಬಂದ್ಬಿಟ್ಟ ಬ್ಯಾಂಗ್ಳೂರ್ದ ಮಾಡಿದೆ. ಅಲ್ಲಿ ಲಾಂಗ್ ಟರ್ಮ್ ಪ್ರಾಜೆಕ್ಟ್ ಡ್ರೀಮ್ ಪ್ರಾಜೆಕ್ಟ್ ಅಂದಲೆ ನಾ ಬಡ್ಗ ವುಮೆನ್ ಪೇಂಟಿಂಗ್ಸ್ ಮಾಡೋದು. ಅದು ನಾ ಅಪರ ಕಲಾವಂದ ಏನೋ ಒಂದು ಡ್ರೀಮ್ ಪ್ರಾಜೆಕ್ಟ್. ನಡುವೆ ಕೂಡ ನಾನು ಟ್ರೈ ಮಾಡ್ದೆ, ಅಲ್ಲಿ ಏನ್ ಸರ್ ಒಂದು ಫೋಟೋಗ್ರಾಫ್ಸ್ ಎಲ್ಲ ಒಂದು ಇದಿಲ್ಲ, ಯಾಕಂದ್ರೆ ಅಟ್ಟಿ ಒಯ್ಯತ್ತ ಸಂದರ್ಭ ಸಿಕ್ಕಿಲ್ಲ ಫೋಟೋ ಎತ್ತಿ ಇದೆಲ್ಲ ಮಾಡೋದಾಗ. ರಘುವನ್ನ ನಂಗೆ ಫೋಟೋಗ್ರಾಫರ್ಸ್ ಇದೆಲ್ಲ ಭುವನ್ ಅವಕ್ಕೆಲ್ಲವ ಆಗಾಗ ಕೇತನ ನಾನು ಹಿಂಗ ಫೋಟೋಸ್ ಯೂಸ್ ಮಾಡಿದ ಅವಕ್ಕೆಲ್ಲವ ಬೈಕ್ ಕೋಆಪರೇಟಿವ್ ಬೇಕಲ್ಲಿ ಎತ್ತಿವಿ ಎತ್ತಂದ್ರೆ ಹೇಗ್ಯಾರ ಅಲ್ಲೇ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್. ಸೊ ಅನ್ನೆಲ್ಲ ಹೇಗುವ ಚಾನ್ಸ್ ಸಿಕ್ಕಿರ್ವೋ ಅಟ್ಟಿಗೆ ಹೋಗಿ ದೋಸಿ ಟೈಮ್ ಸ್ಪೆಂಡ್ ಮಾಡಿ ಏನ ಮೈಂಡ್ ಎತ್ತುವ ಕಾನ್ಸೆಪ್ಟ್ ಹಿಡಿದು ಅದನ್ನ ಬೀತಂದು ನಂಗೆ ಬಳ್ಗ ಫೋಟೋ ಎತ್ತಿ ಇದ್ ಮಾಡಿ ಅಂದಾಡು ಒಂದು ಸೀರೀಸ್ ಅದನ್ನ ಲೈಫ್ ಟೈಮ್ ಪ್ರಾಜೆಕ್ಟ್ ಮಾಡೋದು ಅಂತ ಒಂದು ಇಂಟ್ರೆಸ್ಟ್. That's a nice thing. Wish you all the best for ಬಂದು ಅದನ್ನ ನಡಬಹುದು. ಯಾಕಂದ್ರೆ நிறைய ಫ್ಯೂಚರ್ ನಂಗೆ நிறைய ಆರ್ಟಿಸ್ಟ್ ನಿಂಗೆ ಇದಂಗ ನಂಗೆ ಕಮ್ಯುನಿಟಿಗೆ ಇರ್ತಾರ. ಸೊ ಅವಕ್ಕೆಲ್ಲ ಬಂದು ಹೇಗೋದು ನೀ ಏನೇ ಅಡ್ವೈಸ್ ಯು ವಾಂಟ್ ಟು ಗಿವ್ ದೆಮ್ ಯಂಗ್ಸ್ಟರ್ಸ್ ಆರ್ಟಿಸ್ಟ್ ಇಬ್ಬರಿಗೆ ಏನೇನು ಸ್ಕೋಪ್ ಪಡೆದೆ, ಏನೇನು ಕರಿಯರ್ ಚಾಯ್ಸಸ್ ಏನೇನು ಎತ್ತಾಕು? ಕರಿಯರ್ ಚಾಯ್ಸಸ್ ಎತ್ತಿಲ್ಲ, ನೆರಿಯ ಕಾಲೇಜಸ್ ಇದೆ. ಫೈನ್ ಆರ್ಟ್ಸ್ ಕಾಲೇಜ್ ಅಲ್ಲಿ ಚೆನ್ನೈದಾಗ ಕಡದೆ, ಕುಂಭಕೋಣಂದ ಕಡದೆ, ತಮಿಳ್ನಾಡು ಲೆವೆಲ್ದಾಗ ಎತ್ತಿಲ್ಲ. ಇನ್ನಾದ್ರೂ ನೆರಿಯ ಕಾಲೇಜಸ್ ಇದೆ. ಸೊ ಫೈನ್ ಆರ್ಟ್ಸ್ ನಿಂಗೆ ಎತ್ತಿನೇ ಅಂದ್ರೆ ನಿಂಗೆ ಅಪ್ಪರ ಶೋರ ಇದ್ದಲ್ಲ, ರಿಸರ್ಚ್ ಮಾಡ್ವಿ ಏ ಕಾಲೇಜ್ ಪಕ್ಕವೋ ಇಲ್ಲ ಫೈನಾನ್ಷಿಯಲ್ ಮೀನ್ಸ್ ಎದು ಸೆಟ್ ಆಗೋ ಖಂಡಿತ ಹೋಗ್ವಿ. ಅಲ್ಲ ನಿಂಗ ಆ ಏಜ್ ತಾಂಡಿಪ್ಟ ಬೇರೆ ಒಂದು ಕೋರ್ಸ್ ಮಾಡಿ ಬಂದದಿ, ಈಗ ಒಂದು ಯು ವಾಂಟ್ ಟು ಗೆಟ್ ಇನ್ ಟು ಆರ್ಟ್ಸ್ ಅತ್ತಮ ಕಟ್ನ ಒಂದು ಐಡಿಯಾ ಅಟ್ಲಿಯೂ ನೆರಿಯ ಕೋರ್ಸಸ್ ಆಡಿದೆ. ನಾ ಇದಂಗೆ ನೆರಿಯ ವರ್ಕ್ಶಾಪ್ಸ್ ಆಡಿದೆ. ಫಸ್ಟ್ ಒಂದು ಕೋರ್ಸ್ಗೂ ವರ್ಕ್ಶಾಪ್ಗೂ ಹೋಗೋದು ಮೊದಲು ಸ್ವಂತವ ಮಾಡೋನೆ ನಿಂಗೆ ಫಸ್ಟ್ ಡ್ರಾ ಮಾಡೋದು ಸ್ಟಾರ್ಟ್ ಮಾಡ್ವಿ, ಪೇಂಟಿಂಗ್ ಮಾಡೋದು ಸ್ಟಾರ್ಟ್ ಮಾಡ್ವಿ. ಮಾಡವೇ ಇವೆಲ್ ನೋ ಏದು ನನಗೆ ಇಡ್ತಾರ, ಇದು ಇಲ್ಲ ಇಲ್ಲಿ ವಾಟರ್ ಕಲರ್ಸ್ ಮಾಡ್ದ, ಇಲ್ಲ ಆಯಿಲ್ ಪೇಂಟಿಂಗ್ ಮಾಡ್ದ, ಫಿಗರೇಟಿವ್ ಮಾಡ್ದ, ಇದು ಮಾಡ್ದು ಅದು ಆ ಕ್ಲಾರಿಟಿ ಬಂದದಿಗಿಂದಾಡು ಆ ಸ್ಟ್ರೀಮ್ದಾಗೆ ದಾರ ಹೆಲ್ಪ್ ಮಾಡಕು ಏ ಆರ್ಟಿಸ್ಟ್ ವರ್ಕ್ಶಾಪ್ ಆಡ್ದೆ ಅತ್ತಮಾಕೆ ಹೋಗಿ ನೋಡಿ ಡೆವಲಪ್ ಯುವರ್ ಸೆಲ್ಫ್ ಎಲ್ಲ ಆಡ್ದೆ. ಎವ್ರಿಥಿಂಗ್ ಇಸ್ ದೇರ್. ನಂಗ ಹೋಗಿ ನಂಗ ಹಾರ್ಡ್ ವರ್ಕ್ ಮಾಡೋದು ಎಲ್ಲ ಸಪೇನ ನಂಗ ಬರ. ಸೊ ನಂಗ ನೀಲಗಿರಿ ಲೆವೆಲ್ದಾಗೆ ನಾ ಅರಿಯಾರೆ ಏದಾச்சும் ಆರ್ಟಿಸ್ಟ್ ಅಸೋಸಿಯೇಷನ್ ಆಡ್ದೇವ್ ಇಲ್ಲ ಅಂದ್ರು ಅಲ್ಲಿ ಅಟ್ಲ ಒಳ್ಳಂಗ ಅಟ್ರ. ಯಾಕಂದ್ರೆ ಆರ್ಟಿಸ್ಟ್ ನೆರಿಯ ಇದ್ದಾರೆ ನಂಗ ನೀಲಗಿರಿಸ್ದಾಗೆ ಮಾಡೋಕ, ನೆರಿಯ ಸೊಕ ಮಾಡ್ಯಾರ. ಇನ್ ಫೇಸ್ಬುಕ್ ನೋಡ್ಲಿಯೇ ಆಸಗ ಇದ್ದಾರೆ. ಒಂದು ಕೂಸಿದ್ ನಾಲ್ಕು ಹೆಸರು ಐ ಆಮ್ ನಾಟ್ ಏಬಲ್ ಟು ರೀಕಲೆಕ್ಟ್. ಸೋಕ ಪೋರ್ಟ್ರೇಟ್ಸ್ ಬರ್ದಾರ ರಮೇಶ್ ರಾಮ್ ದೆನ್ ಇವನ್ ಚುಟ್ಟಿ ಆಗ ಬುಕ್ಸ್ ಎಲ್ಲ ಪಡ ಬರ್ದಾರ ನೋಡು. ಹೀಸ್ ಕಮ್ ಅಪ್ ವಿತ್ ಬರ್ಗ ಡೈಲೆಕ್ಟ್ ಇದೆಲ್ಲ ಲ್ಯಾಂಗ್ವೇಜ್ ಇದೆಲ್ಲ ಸ್ಕ್ರಿಪ್ಟ್ ಎಲ್ಲ. ಹೀ ಈಸ್ ಅ ಗುಡ್ ಆರ್ಟಿಸ್ಟ್. ಗೋಕುಲನ ಇಸ್ ದೇರ್. ಸೋ ಮೆನಿ ಅದ ನೆರಿಯ ಇದಾರೆ, ಎಮ್ಮುಕರೇ ಆಸಗ ಇದ್ದಾರೆ. ಎಲ್ಲ ಕ್ಯಾನ್ ಗೆಟ್ ಟುಗೆದರ್ ಅಂಡ್ ಹ್ಯಾವ್ ಅಟ್ ಲೀಸ್ಟ್ ಒಂದು ಆನ್ಯುವಲ್ ಶೋ ಮಾಡಕು ಏದಾச்சும் ಮಾಡಕು. ಲೈಕ್ ಎತ್ತಕ ಎಕ್ಸಿಬಿಷನ್ಸ್ ಅದೆಲ್ಲ ಅರುವುದಿಗೆ ಎತ್ತ ಲೈಕ್ ನಂಗೆ ಸೋಷಿಯಲ್ ಮೀಡಿಯಾದಾಗೆಲ್ಲ ಪೋಸ್ಟ್ ಅದನ್ನ ನಂಗೆ ಟ್ರ್ಯಾಕ್ ಮಾಡಿನೇ ಇಬ್ಬದ ಇಲ್ಲ ದರಾಚಿ ಆರ್ಟಿಸ್ಟ್ ನಂಗೆ ಟಚ್ ಬಿತ್ತು ಅವಕ್ಕೆ ಇನ್ಫಾರ್ಮೇಶನ್ ಅಲ್ಲಿ ನಿಂಗೆಲ್ಲ ಬಂದ್ರವ ಲೈಕ್ ರೆಗ್ಯುಲರ್ ಇಲ್ಲಿ ನಡೆದ್ರ ಆತ್ಮಕ್ಕೆ? ನಂಗೆ ಯು ಹ್ಯಾವ್ ಟು ಬಿ ಪ್ರೋಆಕ್ಟಿವ್. ಸೋಷಿಯಲ್ ಮೀಡಿಯಾ ಪ್ಲೇಸ್ ಅ ವೆರಿ ಬಿಗ್ ಪಾರ್ಟ್. ನಂಗೆ ಸೋಷಿಯಲ್ ಮೀಡಿಯಾದಾಗ ನಿಂಗೆ ಬಂದು ಏಸಗ ಟೈಮ್ ಸ್ಪೆಂಡ್ ಮಾಡ್ನ ಎಲ್ಲ ಸೆಲ್ಫೀಸ್ ಹಾಕಿ ನಾ ಮೆಮ್ಸ್ ಕ್ರಿಯೇಟ್ ಮಾಡ್ನ ಅದು ಒಂದು 10% ಟೈಮ್ ನಿಂಗೆ ಒಂದು ಆರ್ಟಿಸ್ಟ್ ಒನ್ಲ ಸ್ಪೆಂಡ್ ಆನ್ ಯುವರ್ ನೆಟ್ವರ್ಕ್. ನೆರಿಯ ಆರ್ಟಿಸ್ಟ್ ಇದ್ದಾರೆ ಫೇಸ್ಬುಕ್ದಾಗೆ, ನೆರಿಯ ಗ್ರೂಪ್ಸ್ ಇರ್ದೆ, ವಾಟರ್ ಕಲರ್ಸ್ ಗ್ರೂಪ್ಸ್ ಇರ್ದೆ, ಆಯಿಲ್ ಪೇಂಟಿಂಗ್ ಗ್ರೂಪ್ಸ್ ಇರ್ದೆ, ಜನರಲ್ ರೀಜನ್ ಬೇಸ್ಡ್ ಚೆನ್ನೈ ಆರ್ಟಿಸ್ಟ್ ಎಂದಿರ್ದೆ ಅತಮಕ್ಕೆ ನೆರಿಯ ಆರ್ಟಿಸ್ಟ್ ಎಲ್ಲ ಇದ್ದಾರೆ. ಸೊ ಅತ್ ಗ್ರೂಪ್ಸ್ ಜಾಯಿನ್ ಮಾಡ್ವಿ. ಸೀನಿಯರ್ ಆರ್ಟಿಸ್ಟ್ ಎಲ್ಲ ವೆರಿ ಅಪ್ರೋಚಬಲ್. ನಿಂಗೆ ದಾರೇಶ್ಕೋರಿ ಡೌಟ್ ಕೇಳ್ಬೋದಂದ್ರೆ ಸೊ ಅಪ್ರೋಚ್ ದೆಮ್, ಗೆಟ್ ಇನ್ ಟು ದ ಗ್ರೂಪ್ಸ್, ನೆಟ್ವರ್ಕಿಂಗ್ ಮಾಡ್ವಿ. ಅಂದಡು ಅತ್ತಮಾಗೆ ಹೋಗೋಗ ಯು ವಿಲ್ ನೋ ಏನ್ ಆಪರ್ಚುನಿಟೀಸ್ ಇರ್ದೆ ಏನು ಇಲ್ಲ ಅಂದೆಲ್ಲ ಅರಿಯಾಕು. ಅದರಿಂದ ನಂಗೆ ಡೆವಲಪ್ ಮಾಡೋದು. ಸೊ ಎಲ್ಲ ದಾರು ಬಂದು ನಂಗೆ ಇನ್ವೈಟ್ ಮಾಡ್ರು ಬಾರ್ವಿ ಎಕ್ಸಿಬಿಷನ್ ಅದೆಲ್ಲಾಗ ಯು ಹ್ಯಾವ್ ಟು ಒಂದು 10-20 ವರ್ಷ ಆದಿಂದಾಡು ಮೇ ಬಿ ಹಿಂಗೆ ಸೀನಿಯರ್ ಆದಿಂದಾಡು ಸ್ಕೋಪ್ ಬಂದ್ರ ಅಲ್ಲೇ ಸ್ಟಾರ್ಟಿಂಗ್ ದಾಗೆ ವೆನ್ ಯು ಆರ್ ಜಸ್ಟ್ ಬಿಗನ್ ಯುವರ್ ಜರ್ನಿ ಯು ಹ್ಯಾವ್ ಟು ವರ್ಕ್ ಹಾರ್ಡ್.
sorry, wanted to know if there's any difference in canvas and oil paint. I was told they are same, only that canvas paint dries faster, otherwise not much difference. Is it? Attendo the question mantadaka. Question and purivilla canvas. Canvas ಇಲ್ಲ ಕ್ಯಾನ್ವಸ್ ಮೇ ಬಿ ಆಯಿಲ್ ಪೇಂಟ್ ಮಾಡೋಣ ಡ್ರೈ ಆವ್ರ ಮಕ್ಕೆ ಫಾಸ್ಟ್ ಆತಂದು ಈಗ ಓಕೆ ಅತ್ತಿಲ್ಲ ಕ್ಯಾನ್ವಸ್ ಎಂಬುದು ಬಂದು ಒಂದು ಸರ್ಫೇಸ್ ಕ್ಯಾನ್ವಸ್ ಅಂದ್ರೆ ಬಟ್ಟೆ ಮಾಕೆ ಕ್ಲಾತ್ ತ ಸೊ ಕ್ಯಾನ್ವಸ್ ದಾಗೆ ನಂಗೆ ಪೇಂಟ್ ಮಾಡಕು ಪೇಪರ್ ದಾಗೆ ಪೇಂಟ್ ಮಾಡಕು ಆಯಿಲ್ ಪೇಂಟ್ ಬೇಕಂದ್ರೆ ಎರಡು ಸರ್ಫೇಸ್ ದಾಗೆ ಪೇಂಟ್ ಮಾಡಕು ಎರಡು ದಾಗಿಯೂ ಡ್ರೈ ಆರ ಓದೇ ಟೈಮ್ ಡ್ರೈ ಆರ ಅದು ಡಿಪೆಂಡ್ಸ್ ಆನ್ ವಾಟ್ ಮೀಡಿಯಂ ಯು ಮಿಕ್ಸ್ ಮೀಡಿಯಂ ಅಂದ್ರೆ ಈಗ ನಂಗೆ ವಾಟರ್ ಕಲರ್ಸ್ ಎಲ್ಲ ಪೇಂಟ್ ಕೂಡ ವಾಟರ್ ಮಿಕ್ಸ್ ಮಾಡೋಣ ಆಯಿಲ್ ಪೇಂಟ್ಸ್ ನಂಗೆ ಆಯಿಲ್ ಮಿಕ್ಸ್ ಮಾಡೋಣ ಈಗೆಲ್ಲ ಬಂದು ದಸ್ ಒನ್ ಮೋರ್ ಮೀಡಿಯಂ ವಿಚ್ ಗೆಟ್ ಅದು ಬಂದು ಡ್ರೈಯಿಂಗ್ ಟೈಮ್ ಇನ್ಕ್ರೀಸ್ ಮಾಡ್ರ ಸೊ ಈ ಫಸ್ಟ್ ಅಲ್ಲಿ ಬುರು ಆಯಿಲ್ ಪೇಂಟಿಂಗ್ ಮಾಡಿ ಬಿಟ್ಲ ಅದು ಒಂದು ಒಳ್ಳಂಗ್ ಫುಲ್ ಡ್ರೈ ಆಪದ ಒಂದೆರಡು ವಾರ ಆರ ಅಂದಲೆ ಈಗ ಆ ಮೀಡಿಯಂ ಮಿಕ್ಸ್ ಮಾಡಿ ನಿಂಗೆ ಮಾಡ್ಲೆ ಓವರ್ ನೈಟ್ 24 to 48 hours ಪೇಂಟಿಂಗ್ ಕಂಪ್ಲೀಟ್ ಡ್ರೈ ಆಯ್ತು ಅಕ್ಕ ನಿಂಗೆ ಹೇಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪೇಂಟ್ ನಿಂಗೆ ಹೇಗೆ ಯಾರಿಲ್ಲ ಆಯಿಲ್ ಪೇಂಟ್ಸ್ ಸೊ ಮತ್ತ ಪೇಂಟ್ಸ್ ಹೆಸರೆಲ್ಲ ಅದೇಪ್ಟ ಅಂದ್ರೆ ನಂಗೆ ಈಗ ಮಾರ್ಕೆಟ್ಗೆ ಇದೆಲ್ಲ ಸಿಕ್ಕಿರ ಅತಂದ್ರೆ ನಂಗೆ ಅರಿಯಾಕು ಇಲ್ಲಾಂದ್ರೆ ನಾನು ಪಾದಿ ಇದು ಬಂದು ನಂಗೆ ಏದೋ ಒಂದು ಲೈಕ್ ಕಾಂಪಿಟೇಷನ್ ಸೇವನೆ ಮಾಡೋಣ ಕುಣವೆ ಎಲ್ಲ ಗಾಶ್ ಪೇಂಟಿಂಗ್ ಅತಂದಾರ ನಂಗೆ ಅತ್ತಂಬುದು ಏನಂದೇ ಅರಿಯೋರು ಸತ್ಮಾಕ ನಿಂಗೆ ಹೇಗಿಲ್ಲ different paints. There are two different things. So brand ambu different, paints ambu different. Ninga paints andegile oil paint irda, watercolors irda adu paint ta, acrylics irda adu paint ta. Watercolors bandu ninga paper dogta use madaku. Acrylics oils ella bandu elli become use madaku. Acrylic immediate dry aitra, oil paints takes time to dry. So these are paints. Brands ella paints go different brands irda. ಅಲ್ಲ ಇಟ್ಸ್ ಅ ವೆರಿ ಬಿಗ್ ಮಿಸ್ಕನ್ಸೆಪ್ಷನ್ ಒಳ್ಳೆ ಪೇಂಟ್ ಯೂಸ್ ಮಾಡತ್ತ ಒಳ್ಳೆ ಪೇಂಟಿಂಗ್ ಬಂದ್ರ ಅಂಬುದು ಇಟ್ಸ್ ಅ ವೆರಿ ಬಿಗ್ ಮಿಸ್ಕನ್ಸೆಪ್ಷನ್ ಅತಿಯೇ ಇಲ್ಲ ಪೇಂಟಿಂಗ್ ಎಂಬುದು ಕೈ ಮಾಡೋ ಜೋಲಿ ಪೇಂಟ್ ಮಾಡೋ ಜೋಲಿ ಅಲ್ಲ ಸೊ 80% ಆಫ್ ದ ವರ್ಕ್ ಇಸ್ ವಾಟ್ ಯುವರ್ ಹ್ಯಾಂಡ್ ಡಸ್ ಅಂಡ್ ಯುವರ್ ಬ್ರೈನ್ ಡಸ್ ಆರ್ ಪೇಂಟ್ ಅಫ್ಕೋರ್ಸ್ ಸಿಟಿ ಒಳ್ಳೆ ಕ್ವಾಲಿಟಿ ಪೇಂಟ್ ಎಲ್ಲ ನೋಡಬಹುದು ಸಿಟಿ ಒಳಗಟ್ರ ಅಲ್ಲ ಮತ್ತೆ ಪಡಿ ಡಸಂಟ್ ಮೇಕ್ ಮಚ್ ಡಿಫರೆನ್ಸ್ ಏನಾಗೈತಿಲ್ಲ ನಾ ಇನ್ನೂ ಕ್ಯಾಮಲ್ ಪೇಂಟ್ಸ್ ಯೂಸ್ ಮಾಡ್ದೆ ಐ ಆಮ್ ಕಂಫರ್ಟಬಲ್ ಚೀಪ್ ಅಂಡ್ ಬೆಸ್ಟ್ ಬೇರೆ ಪೇಂಟ್ಸ್ ಆಡಿದೆ ಅಲ್ಲಿ ರೆಗ್ಯುಲರ್ ಯೂಸೇಜ್ ಆಲ್ ದೀಸ್ ಪೇಂಟಿಂಗ್ಸ್ ಆಡೋದೆಲ್ಲ ನಂಗೆ ಕ್ಯಾಮಲ್ ರೆಗ್ಯುಲರ್ ಇಂಡಿಯಾದಲ್ಲಿ ಸಿಕ್ಕೋ ಒಂದು ಕ್ಯಾಮಲಿನ್ ಆಡ್ದಲ್ಲ ಕ್ಯಾಮಲಿನ್ ಬ್ರ್ಯಾಂಡ್ ಪೇಂಟ್ಸ್ ಆ ಪೇಂಟ್ಸ್ ಯೂಸ್ ಮಾಡಿ ವಾಟರ್ ಕಲರ್ಸ್ ಅಲ್ಲಿ ಸರಿ ಅಕ್ರಿಲಿಕ್ಸ್ ಅಲ್ಲಿ ಸರಿ ಆಯಿಲ್ ಪೇಂಟ್ಸ್ ಅಲ್ಲಿ ಸರಿ ಎಲ್ಲ ಒಳಂತನ ಬಂದೊಂದು ಆಡ್ದೆ ಸೊ ಬ್ರ್ಯಾಂಡ್ ಬಿಟ್ಟು ಡೋಂಟ್ ಇನ್ವೆಸ್ಟ್ ಟು ಮಚ್ ಇನಿಷಿಯಲಿ ಅಟ್ ಲೀಸ್ಟ್ ಆಡೋದನ್ನ ಇದು ಕ್ಯಾಮಲ್ ಇತ್ತಮಾಗೆ ಪೇಂಟ್ಸ್ ಯೂಸ್ ಮಾಡಿ ಯು ಕ್ಯಾನ್ ವರ್ಕ್ ವೆಲ್ நீங்க கண்டிப்பா நீங்க ஒரு ஃபேவரட் பெயிண்டிங் லைக் வெரி க்ளோஸ் டு ஹார்ட் ಅತ್ಮಾಕ ಏದಾச்சும் ಒಂದು ಪೇಂಟಿಂಗ್ நீங்க ಮಾಡ್ತಿದ್ದಕ್ಕೆ ನಾ ಮಾಡಿದ್ದೋಗೆ ಐ ಡೋಂಟ್ ನೋ ಇವನ್ ಮಾಡ್ಯಾ ಬಟ್ ಒನ್ ಓವರ್ ದೇರ್ ಐ ಡೋಂಟ್ ನೋ ನೋಡಕ್ಕೊಂದು ನಾ ಫಸ್ಟ್ ಶೇರ್ ಮಾಡಿದೆ ಆ ಕಾರ್ನರ್ ದಾಗಡೆ ಇನ್ನೂ ಸಾರಿ ಸೊ ಅದು ಒನ್ ಆಫ್ ದ ಫಸ್ಟ್ ಐ ಜಸ್ಟ್ ಶೋ ಯು 1 second. ಈ ಪೇಂಟಿಂಗ್ ತೋರ್ರವಾ ತೋರ್ರಕ್ಕ ಸೊ ಇದು ಯಾಕಂದ್ರೆ ಇಟ್ಸ್ ಮೋರ್ ಆಫ್ ಅ ಸೆಂಟಿಮೆಂಟಲ್ ವ್ಯಾಲ್ಯೂ ಯಾಕಂದ್ರೆ ಇದು ಬಂದು ನಮ್ ಮಮ್ಮಿಯ ಸ್ಯಾಲೆ ಅವಕ್ಕ ಈಗಿಲ್ಲ ಒಂದು 10 ವರ್ಷ ಆಯ್ತು 2008 ಶಿ ಪಾಸ್ಟ್ ಇದೆ ಸೊ ಆಲ ಈ ಸ್ಯಾಲೆ ನಾ ಕುನವಾಗಿ ಅಲ್ಲಿಂದ ಎತ್ತಿ ಬಿದ್ದೆ ಸೊ ಇದು ಹೆಣ್ಣು ಹೋದ ದಿವಾಲಿದೋಗೆ ಆ ಸ್ಯಾಲೆ ಡ್ರೇಪ್ ಮಾಡಿದ್ದು ಸೊ ಅದನ್ನ ಒಂದು ಅದೇ ಪ್ರಿಸರ್ವ್ ಮಾಡೋದು ಎಂಬುದಾಗಿಯೇ ಫೋಟೋ ಇರುತ್ತೆ ಐ ಮೇಡ್ ಅ ಪೇಂಟಿಂಗ್ ಆಫ್ ದ್ಯಾಟ್ ಸೊ ಟೆಕ್ನಿಕಲಿ ಕೂಡ ಒಳ್ಳಂಗ್ ಅರ್ದಿಯಾ ಇಲ್ಲ ಅಂದ್ರೆ ಐ ಡೋಂಟ್ ವಾಂಟ್ ಟು ಡಿಬೇಟ್ ಬಟ್ ಇಟ್ಸ್ ವೆರಿ ಕ್ಲೋಸ್ ಅಪರ ಒಂದು ಸೆಂಟಿಮೆಂಟಲ್ ಪೇಂಟಿಂಗ್ ಅಂತ ಓಕೆ ವೆರಿ ನೈಸ್ ಆಕ್ಚುಲಿ ದಟ್ ಪೇಂಟಿಂಗ್ ಇಸ್ ಅದು ನನಗೆ ಬಂದು ಸ್ಪೆಷಲ್ ನಿಂಗ ಪೇಂಟಿಂಗ್ಸ್ ಎಲ್ಲ ನೋಡ್ತಕ್ಕೆ ನನಗೆ ನಿಂಗ ಒಂದು ಪೇಶಾವರ್ ಅಟ್ಯಾಕ್ ಇಂದಾಡು ನಿಂಗ ಒಂದು ಪೇಂಟಿಂಗ್ ಮಾಡಿಬಿಟ್ಟಿ ದಟ್ ರಿಯಲಿ ಟಚ್ಡ್ ಮೈ ಹಾರ್ಟ್ ಅತ್ಮಾಕ ಒಂದು ಪೇಂಟಿಂಗ್ ಬಂದು ನೋಡ್ದೋನ್ನೇ ಬಂದು ನಂಗೆ ಟಕ್ಕನ್ ಸ್ಟ್ರೈಕ್ ಲೈಕ್ ಒಂದ್ ಮಾಕ ಒಂದು ಸೆಂಟಿಮೆಂಟಲ್ ಆಗ್ತದ ಸೊ ಅದನ್ನ ಜಸ್ಟ್ ನಿಂಗೆ ಶೇರ್ ಮಾಡ್ರಾಕ ಏನಪ್ಪ ಸ್ಮಾಲ್ ರಿಕ್ವೆಸ್ಟ್ ಅದು ಸರ್ ಈಗ ಅಡ್ದು ಇಲ್ಲ ಐ ಆಮ್ ನಾಟ್ ಶೂರ್ ಅದು ಫೇಸ್ಬುಕ್ ದಾಗ ಆಟದು ಸರಿ ನಾನೇ ಹೇಗಿನ ಆಕ್ಚುಲಿ ಅದು ಒಂದು ನಿಂಗೆ ವರ್ಡಿಂಗ್ಸ್ ಬರ್ತಿ ಅದಕ್ಕೆ ಎತ್ತಂಗ ಒಂದು ವರ್ಡಿಂಗ್ಸ್ ಬರ್ತಿ ಐ ಥಿಂಕ್ ಅದು ಬಂದು ಇನ್ನೂ ಅಟ್ರಾಕ್ಟಿವ್ ಆಟ ಇಟ್ ಸೇಸ್ ಲೈಕ್ ನೌ ದಟ್ ಐ ಹ್ಯಾವ್ ಏಂಜಲ್ ವಿಂಗ್ಸ್ ವಾಟ್ ಯೂಸ್ ಆರ್ ದೇ ಐ ಕಾಂಟ್ ಫ್ಲೈ ಬ್ಯಾಕ್ ಟು ಯು ಅದೆಂಬ ರಿಯಲಿ ಟಚಿಂಗ್
ರಿಯಲಿ ವೆರಿ ಇಂಪ್ರೆಸಿವ್ ವರ್ಕ್ಸ್. ಆರ್ಟಿಸ್ಟ್ ಆರ್ ವೆರಿ ಅಪ್ಪರ ಇಮೋಷನಲ್ ಅಂದ ಈಗ ಇಲ್ಲ ಸೊ ಇಮೋಷನಲ್ ಒಂದು ಇಲ್ಲ ಯಾಕಂದ್ರೆ ಹೆಂಗಸರ ಒಂದು ಮೀಡಿಯಂ ಮಾಡೋದು ಎಮೋಷನ್ಸ್ ಎಕ್ಸ್ಪ್ರೆಸ್ ಮಾಡೋದು ಪೇಪರ್ ಹೆಂಗ ಪೇಂಟ್ ಮಾಡಿ ಅನ್ನಲ್ಲೇ ಮೆನಿ ಪೀಪಲ್ ಎಲ್ಲಾಗೂ ಸೇಮ್ ಎಮೋಷನ್ಸ್ ಅಟ್ಟಲ್ಲ ಅವಕರೆಲ್ಲ ಎಕ್ಸ್ಪ್ರೆಸ್ ಮಾಡೋದು ಮಾಡಿ ಹೆಂಗ ಪೇಪರ್ದಾಗ ಕೊಟ್ಟಿರ್ತೀವಿ ಅನ್ನಲ್ಲ ತೋರ ಅಂದಂಗೆ. ಸೊ ಇದು ಬಂದು ಪೆಶಾವರ್ ಅಟ್ಯಾಕ್ ಆಗ್ತಿಲ್ಲ ಪಾಕಿಸ್ತಾನದಾಗ ಸ್ಕೂಲ್ದಾಗ ಒಂದು ಟೆರರಿಸ್ಟ್ ಅಟ್ಯಾಕ್ ಆಗ್ತು ಅದಿಂದ ಆ ಟೈಮ್ ಫೋಟೋಸ್ ನೋಡ್ಲೆ ಪುಟ್ಟಿ ಪಾಪ ಅವನ ಶೂ ಫುಲ್ ವೈಟ್ ಕಲರ್ ಶೂ ಫುಲ್ ಬ್ಲಡ್ ಸ್ಟೈನ್ ಶೂ ಅದನ್ನ ನನ್ನ ಅಪ್ಪನೋ ದರ್ವೆ ಸಂಬಡಿ ಇಸ್ ಲುಕಿಂಗ್ ಎಟ್ ಇಟ್ ನಾನು ಹಾಕೊಂಡಿದ್ದಾರೆ ಭಯಂಕರ ಫೀಲ್ ಯಾಕಂದ್ರೆ ಆ ಟೈಮ್ದಾಗ ಹೆಣ್ಣು ಅದೇ ಏಜ್ ಗ್ರೂಪ್ ದಾಗ ಇದ್ದವ. ಸೊ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟು ರೆಜಿಸ್ಟರ್. ಸೊ ಆ ಟೈಮ್ದಾಗ ಬರ್ದಿದ್ದು. ಸೊ ಕುನವೆಲ್ಲ ಬರ್ಡೇ ಪಾರ್ಟೀಸ್ ಅಲ್ಲೆಲ್ಲ ವಿಂಗ್ಸ್ ಹಾಕ್ಯಾರಿಲ್ಲ ಇಂದಾಡು ಬಟರ್ಫ್ಲೈ ವಿಂಗ್ಸ್ ಹಾಕಿ ಸೆಲೆಬ್ರೇಟ್ ಮಾಡ್ಯಾರ. ಸೊ ಅದನ್ನ ಬಂದು ಬೇಕು ಅಂದೆಲ್ಲ ನೆರಿಗೆ ಮಾಡಿ ನೆರಿಯ ಈಸಿ ಹಾಕಿ ಸುತ್ತಿಂಡಿದ್ದಾರ. ಈಗ ಇಟ್ಸ್ ಲೈಕ್ ಆ ಹೆಣ್ಣು ಬಂದು ಈಗ ಒಂದ್ಸರಿ ವಿಂಗ್ಸ್ ಅದ ಆಕ್ಚುಯಲ್ ವಿಂಗ್ಸ್ ಅದೇ ಶಿ ಇಸ್ ಅನ್ ಏಂಜಲ್ ನಾವು ಸತ್ತುಟ್ಟ ಅಲ್ಲ ಅದನ್ನ ಬೀತ ನಾವ್ನೆಲ್ಲ ಪರಂದು ಬಪ್ಪದ್ ಮುಡ್ದಾರವಾ ನನ್ನ ಅಪ್ಪನ ಸತ್ತಿರಿ ಬಪ್ಪದ್ ಮುಡ್ದಾರವಾ ಇಲ್ಲ. ಸೊ ದಟ್ ವಾಸ್ ದ ಕಾನ್ಸೆಪ್ಟ್. இல்ல உண்மையா அது வந்து ரியலி டச்சிங் ஆட்டிತ್ತು. ಸೊ ಅದು ಕಂಡಿಪಾ ನಿಂಗ ಎಲ್ಲಾಗೂ ಪಾರ್ಟಿಸಿಪೆಂಟ್ಸ್ ಎಲ್ಲಾಗೂ ನಿಂಗ ನೋಡಿಂಬಕ್ ಎಲ್ಲಾಗೂ ಅದನ್ನ ನೋಡಿ ಅಕ್ಕನ ವೆಬ್ಸೈಟ್ಗೆ ಅಕ್ಕನ ಮಾಡಿದ ಪೇಂಟಿಂಗ್ಸ್ ಎಲ್ಲಾವೇ ಆಡಿದೆ ಕಂಡಿಪಾ ಅದನ್ನೆಲ್ಲ ನೋಡೋದು. ಸೊ ನಿಂಗೆ ಟ್ರಾವೆಲ್ ಮಾಡ್ಯಾರಿಕ ಇದು ಪೇಂಟಿಂಗ್ಸ್ ಎಲ್ಲ ಮಾಡೋದಕ್ಕೆ ನಿಂಗೆ ಸೀನರಿ ಪೇಂಟಿಂಗ್ಸ್ ಅದೆಲ್ಲ. ಸೊ ಅದನ್ನ ಬಂದು ವಿ ಕಾಲ್ ಇಟ್ ಪ್ಲೇನ್ ಆರ್ ಪೇಂಟಿಂಗ್. ಪ್ಲೇನ್ ಆರ್ ಪೇಂಟಿಂಗ್ ಎಲ್ಲ ಒಂದ್ ಎಡಗೊಯ್ಯಲ್ಲಿ ಕುಲ್ದು ಮಾಡೋದು. ಅದು ಇಲ್ಲಿಯ ಡಬ್ಲಿನ್ ಒಂದು ಸಮರ್ದ ಮೊಟ್ಟತ ಮಾಡೋದ್ ಮಾಡಿದ್ರ ಇನ್ನದೆಲ್ಲ ಅಪ್ಪರ ವಿಂಡಿ ಆಟ್ರ. ಸೊ ಅನ್ನಲ್ಲ ಹೊರ ಸಹಿ ಮಾಡೋದು ಸಿಟಿ ಕಷ್ಟ. ಸೊ ಅಲ್ಲಿ ಹೇಗೂ ಮಾಡಿದ್ರು ಐ ಡೂ ಇಟ್. ಇಂಡಿಯಾದಾಗ ನೆರಿಯ ಸ್ಕೋಪ್ ಆಡ್ದೆ ಇಲ್ಲಿ ಕಮ್ಮಿ ಸೀಸನ್ ತರಾಜ್ ಕೇಳ್ವಿ ಅಟ್ಲೆ ನಿಂಗೆ ಕೇತು ನೋಡಾಕು ಅಕ್ಕ ಸರ ಅನ್ಮ್ಯೂಟ್ ಮಾಡಿ ಕೇತು ನೋಡಾಕು. ಅಕ್ಕ ನಿಂಗ ಈಗ ಒಂದು ರೀಸೆಂಟ್ ಒಂದು ಪ್ರಾಜೆಕ್ಟ್ ನಿಂಗ ಒಂದು ಕಾಂಪಿಟೇಷನ್ ಮಾಕ ಎಕ್ಸಿಬಿಷನ್ ನಡ್ಸೋದಾಗ ಹಿಲ್ಸ್ ಐ ಥಿಂಕ್ ಸಿಸ್ಟರ್ ಆಫ್ ಹಿಲ್ಸ್ ಸೊ ಅದನ್ನ ಪತಿ ಹೇಗಿಲ್ಲ ಒಳಂಗಚ್ಚಕ. ಸೊ ನಾ ಏನ್ ನೆನ್ಸಿದೆ ಅಂದಲ್ಲ ನಾ ಅರ್ದು ಈಗ ಇದೆಲ್ಲ ಪ್ರಣಾಳಿ ಇದ್ದವೆ ನಂಗೆ ಸುಮಿಕಾ ಇಸ್ದೆ ಇಂದ್ರಾಣಿಕಾ ಇವಕ್ಕೆಲ್ಲವೇ ಒಳ್ಳೆಂಗ ಪೇಂಟಿಂಗ್ ಮಾಡ್ಯಾರ. ಅದ್ ನೆರಿಯ ನಂಗೆ ಬಡ್ಗೆ ಹೆಣ್ಣುಕರು ನೆರಿಯ ಇದ್ದಾರೆ ಹೆಣ್ಣುಕರು ಇದ್ದಾರೆ ಮೇಕ್ ಪೇಂಟಿಂಗ್. ಸೊ ಅವಕ್ಕೆಲ್ಲ ಬೀತ ಒಂದು ಎಕ್ಸಿಬಿಷನ್ ಮಾಡೋ ಒಂದು ಐಡಿಯಾ. ಸೊ ಈಗ ಕೊರೋನಾ ರಿಲ್ಯಾಕ್ಸ್ ಆದಂಗೆ ತೋರ್ಲ ಅನ್ನಲ್ಲಿ ಸರಿ ಆನ್ಲೈನ್ ಎಕ್ಸಿಬಿಷನ್ ಮಾಡವ ಅಂತ ಒಂದು ಪ್ಲಾನ್. ಸೊ ಅದಕ್ಕಾಗಿ ಸಿಸ್ಟರ್ಸ್ ಆಫ್ ದ ಹಿಲ್ಸ್ ಎಂಬ ಹೆಸರಿಗೆ ಒಂದು ಎಕ್ಸಿಬಿಷನ್ ಮಾಡೋ ಒಂದು ಪ್ಲಾನ್ ಅನ್ನಲ್ಲ ಇನ್ನೂ ನೋಡಿದ್ದೆ ದಾರ ಇಂಟ್ರೆಸ್ಟ್ ಬಾರಿವಿ ನಿಂಗ ಅರ್ಧಕ್ಕ ದಾರ್ಚಿದ್ದಲ್ಲ ಪೇಂಟಿಂಗ್ ಮಾಡೋಕಿದ್ದಲ್ಲ ಅನ್ಕೊಡ ಕನೆಕ್ಟ್ ಮಾಡಿ ಬಿಡುವಿ ಎಲ್ಲ ಸೇರಿ ಒಂದು ಎಕ್ಸಿಬಿಷನ್ ಬೇಕು. ಈ ಕರೋನಾ ಇದ್ರಲ್ಲಿ ರಿಲ್ಯಾಕ್ಸ್ ಆದಂಗ ಬೇಕಂದ್ರೆ ಊಟಿಯೋಗೆ ಬಿಯಾಕು ಒಂದು ಗ್ಯಾಲರಿ ಪ್ರಾಪರ್ ಗ್ಯಾಲರಿ ಬಿಯಾಕು ನಂಗೆ ಮೇಯ್ನ ನಂಗೆ ಬಡ್ಗ ಬಂದ್ಮೇಲೆ ನಂಗೆ ಆರ್ಟಿಸ್ಟ್ ಬೀಟನ್ನು ಮಾಡೋದು. ಶೋಕ ಥ್ಯಾಂಕ್ ಯು. ನೋಡಿಂಬಕ್ ಎಲ್ಲಾಗೂ ಇದನ್ನ ಕಂಡಿಪಾ ಇದನ್ನ ಈ ಚಾನ್ಸ್ ಯುಟಿಲೈಸ್ ಮಾಡಕು ಆರ್ಟಿಸ್ಟ್ ದಾರ ನಿಂಗ ಅರ್ಧಕ್ ದಾರ ಇತ್ತಲಿಯೋ ಅಕ್ಕ ಕಾಂಟ್ಯಾಕ್ಟ್ ಮಾಡಕು ಅಕ್ಕ ನಿಂಗ ಮೇಲ್ ಐಡಿ ಹೇಗಿಲ್ಲ ಅಕ್ಕಗ ಮೇಲ್ ಐಡಿ vidya.vivek@gmail.com vidya.vivek@gmail.com ಆ ಮೇಲ್ ಐಡಿಗ ನಿಂಗ ಪೋಸ್ಟ್ ಮಾಡಕ ರಾಚಿ ಲೇಡೀಸ್ ವಿಮೆನ್ ದಾರ ಅಲ್ಲಿ ಪರವಾಗಿಲ್ಲ ಅವಕ್ಕೆ ಆರ್ಟಿಸ್ಟ್ ಇತ್ತಲ್ಲ ಬಂದು ನಿಂಗ ಸಮಥಿಂಗ್ ರಿಲೇಟೆಡ್ ಟು ನಂಗೆ ಹಿಲ್ಸ್ ಬಡ್ಗಾಸ್ ನಿಲ್ಗಿರೀಸ್ ಪತಿ ಸಂಬಂಧಪಟ್ಟ ಎದ್ದಾಲಿ ಪರವಾಗಿಲ್ಲ. ಸೊ ಅದ ಆರ್ಟ್ ಫಾರ್ಮ್ ಮಾಡಿ ನಿಂಗೆ ಆರ್ಟಿಸ್ಟ್ ಇತ್ತಲ್ಲ ಅಕ್ಕಗ ಮೇಲ್ ಮಾಡಾಕು. ಅಕ್ಕ ಏದಾಚಿ ಡೇಟ್ಸ್ ಆಡಿದ್ಯಾ ನಿಂಗ ಎಕ್ಸ್ಟೆಂಡ್ ಮಾಡ್ತಾರ ಡೇಟ್ಸ್ ಏದಾಚಿ? ಇಲ್ಲ ಡೇಟ್ಸ್ ಫಸ್ಟ್ ಬಂದು ಈಗ ಏಪ್ರಿಲ್ 18 25 ಗಂಟೆ ಬೇಕು ಅಂತ ನೆಂಚಿದೆ ಫಸ್ಟ್. ಅಲ್ಲೇ ಜನ ಆಗಾಗ ಇನ್ನು ನೆರಿಯ ಆರ್ಟಿಸ್ಟ್ ಇಂಟ್ರೊಡ್ಯೂಸ್ ಆಗಿದ್ದಾರೆ. ಸೊ ಈಗ ಬಂದು ನಂಗೆ May 15 ನಂಗೆ ಬಳ್ಗಾಡಿ ಸೆಲೆಬ್ರೇಟ್ ಮಾಡಲ್ಲ. ಸೊ ಅದು ಸೇರಿದಂಗೆ ಆ ಟೈಮ್ ಮಾಡೋ ಒಂದು ಐಡಿಯಾ. ಸೊ ನೋಡು. ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಐ ಥಿಂಕ್ ಕಂಡಿಪಾ ನೋಡಿ ಈ ಪ್ರೋಗ್ರಾಮ್ ನೋಡ್ದಾಗಿಂದಾಡು ಇನ್ನು நிறைய ಆರ್ಟಿಸ್ಟ್ ಬಂದು ನಿಂಗೆ ಇನ್ನು நிறைய ಪೋಸ್ಟ್ ಸಿಕ್ಕಿರ ನೆಂಚಿನ. ಸೊ ಅದನ್ನ ಬೀತು ಇದು ಮಾಡಾಕು. ಕಮೆಂಟ್ಸ್ ಗೆ நிறைய நீங்க ಅಪ್ರಿಶಿಯೇಟ್ ಮಾಡಿದಾರಕ್ಕ. ಐ ಹ್ಯಾವ್ ಟು ರೀಡ್ ಎವ್ರಿಥಿಂಗ್. awesome that awesome works, amazing concepts. And I think Shanti auntie avke idare. She's a gem of a manda. Akkanarke kandipa badga manda women dige she's a part of it. Ad bandu na ella sessions gu gudada attend madiyara. Very happy akka for coming and itmaka ondo time etti. And I'm sure artists now I think idigindadu ninge edachi tondra nenchina new we're looking forward more. ಒಂದೇ ಇದೆ ಏನಂದ್ರೆ ನಂಗೆ ಬಡ್ಗ ವಿಮನ ಐ ವಾಂಟ್ ಟು
bring out their talents. I started the process upper ಮೊದಲೇ ನಾನು ನಿನ್ನ ಕೂಡ ಹೇಗಿದೆ ಒಂದು 8 ವರ್ಷ ಮುಂದಾಡಿ ಒಂದು ಬಡಗ ಗ್ರೂಪ್ ಸ್ಟಾರ್ಟ್ ಮಾಡಿದೆ ಫೇಸ್ಬುಕ್ ಗೆ, ಬಡಗ ಸಿಸ್ಟರ್ ಎಂದು. ಅದು ಇನ್ನೂ ಆಡ್ದೆ. ಸೊ ಎಲ್ಲವೂ ಪುಲ್ ಮಾಡಿ ಬಂದು ಅಲ್ಲಿ ಯಾವ ತರ ಇದೆಲ್ಲ ಶೇರ್ ಮಾಡಿಸಿ ಎಲ್ಲ ಮಾಡ್ಸಿಂತ ಇದ್ದೆ. ಅಲ್ಲಿ ನಡುವೆ ಐ ಹ್ಯಾಡ್ ಅ ಪರ್ಸನಲ್ ಟ್ರಾಜಿಡಿ, ಅದೇ ಬಿಟ್ಟುಬಿಟ್ಟೆ. ಆಮೇಲೆ ಅದೇ ಫಿಸಲ್ ಟೈಪ್ ಮರ್ಚಿ ರಿವೈವ್ ಮಾಡೋಂದಿದ್ದೆ. ಎಲ್ಲವ ಟ್ಯಾಲೆಂಟೆಡ್ ವುಮೆನ್ ಎಚ್ಚಕ್ಕ ಇದ್ದಾರೆ ನಂಗೆ ಬಡಗರದಾಗೆ. ಎಲ್ಲಾ ಕೈಂಡ್ ಆಫ್ ಟ್ಯಾಲೆಂಟ್ ಇದ್ದಾರೆ, ಎಲ್ಲಾ ಇದ್ದಾರೆ. ಅವ್ರ ಮುಂದೆ ಎತ್ತಿ ಬಪ್ಪುತ್ತ ಎತ್ತೆಂದು ನಂಗೆ ಸಿಟಿಗೆ ಇನ್ನು ಇದು ಮಾಡೋದು, ಟಿಂಕರಿಂಗ್ ಮಾಡೋದು. ಥ್ಯಾಂಕ್ ಯು ಸೋ ಮಚ್ ಕಾ. ಅಪ್ರ ನನ್ರಿ ಇದು ಬಂದು ಈಸ್ ಜೋಲಿ ಕಂಪ್ಲೀಟ್ ಲೈಕ್ ಟಾಪ್ ಟು ಡೌನ್. ಐ ಥಿಂಕ್ ಎಲ್ಲಾ ಇದು ನಂಗೆ ಕ್ವೆಶನ್ಸ್ ಗೆ ನಿಂಗ ಆನ್ಸರ್ ಮಾಡಿಬಿಟ್ಟಿ. ಆರ್ಟ್ ಸಂಬಂಧ ಎಲ್ಲವೇ ಒಂದು ಈಗ ಅಟ್ಲೀಸ್ಟ್ ಒಂದು ಕ್ಲಾರಿಟಿ ಅದು ಸಿಕ್ಕಿತ್ತಟ್ರೆ ಎಲ್ಲಾಗೋ. ಖಂಡಿತ ಎಲ್ಲವೇ ಮೆಸೇಜ್ ಕೇಗಿದ್ದಾರೆ. ಗ್ರೇಟ್ ಥಾಟ್ ಅಕ್ಕ ತಂದು. ಬೆಸ್ಟ್ ವಿಶಸ್ ಫಾರ್ ಯುವರ್ ಫ್ಯೂಚರ್ ಎಂಡೇವರ್ಸ್. Facebook நிறைய comments nice, very nice attend the I have to thank Badga Manda women, especially Kausi. She's like ಏನಂದ್ರೆ ಗೊತ್ತು, she is very ahead of her times. I really admire her. Every time meet ಮಾಡ್ದೆ ಅರ್ದಿಯೋ ಕೌಶಲ್ಯ is like a torch bearer for many things, not just women related ಮೇಲೆ. in general she is a change maker. So ಒಪ್ಪರ ಇದೋಡ ಸ್ಟಾರ್ಟ್ ಮಾಡಿದೆ ಮಂದ ಅಂಡ್ ಒಳ್ಳಂಗ್ ಹೋಗಿರ್ದೆ. ಯು ಆರ್ ಡೂಯಿಂಗ್ ಅ ವಂಡರ್ಫುಲ್ ಜಾಬ್. ಬೆಸ್ಟ್ ವಿಶಸ್. ಮುಡ್ದಲ್ಗ ಎತ್ತು ಸಪೋರ್ಟ್ ಮಾಡಕ ಮಾಡ್ನೆ. ವಿಲ್ ಡೂ. ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್ ಕಾ. ಇನ್ನೊಂದು ಕಪಿಲ ಇದ್ದಾರೆ. ಯೋರ್ ಪೇಂಟಿಂಗ್ಸ್ ಮೈ ಬೇಬೀಸ್ ಆರ್ ವೆರಿ ಸ್ಪೆಷಲ್ ಅತೆಂದು. ಥ್ಯಾಂಕ್ಸ್ ಕಪಿ. So thanks for the session. Thank you participants ಎಲ್ಲಾಗೂ ನನ್ರಿ. ನೋಡಿಂಡ ಫೇಸ್ಬುಕ್ ನೋಡಿಂಡ ಎಲ್ಲಾಗೂ ನನ್ರಿ ಟೈಮ್ ಎತ್ತಿ ಬಂದದಾಗ. அடுத்த ವಾರ ಇದೇ ಮಾಕ ಇನ್ನೊಂದು ಇಂಟ್ರೆಸ್ಟಿಂಗ್ ಆನ ಟಾಪಿಕ್ ತಾ ಒಂದು IT ಪ್ರೊಫೆಷನಲ್ ಫೀಲ್ಡ್ ಇಂದ ನಂಗೆ ಅದು ಬಂದು ಕಂಪ್ಲೀಟ್ நிறைய ಡೌಟ್ಸ್ ಅದೆಲ್ಲ ಅಟ್ರ. ಸೊ அடுத்த ಸೆಷನ್ அடுத்த ವಾರ ನಂಗೆ ಖಂಡಿತ ನೋಡಾಕು. ಇಂದು ವಿದ್ಯಾರ್ಥಿಗ ಅಪ್ರ ಥ್ಯಾಂಕ್ಸ್ ಕಾ. ರಿಯಲಿ ಬ್ಯೂಟಿಫುಲ್ ಪೇಂಟಿಂಗ್ಸ್ and wishing you all the best for your future work. Thank you ka. Thank you.